ಅಡ್ಡಗಡ ಬರೀತಾವ ಅಡ್ಡಗಡ ಸಿಗಲ್ಲ
ದುರ್ಗಾ ಪರಮೇಶ್ವರಮ್ಮರ ಪಾದಾರಂದಕ್ಕೆ ಗೋವಿಂದ ಗೋವಿಂದ ದೇವರ ಪಾದಾರಂದಕ್ಕೆ ಗೋವಿಂದ ಗೋವಿಂದ ಮಹಾಲಿಂಗೇಶ್ವರ ಮಹಾರಾಣ ದೇವರ ಪಾದಾರಂದಕ್ಕೆ ಗೋವಿಂದ ಗೋವಿಂದ ವಿಮತ್ರಮಾರಮಣ ಗೋವಿಂದ ಗೋವಿಂದ
ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅನನ್ಯ ಮಹಿಮೆಯನ್ನು ಹೊಗಳಲವಲ್ಲ. ಅನನ್ಯ ಮಹಿಮೆಯನ್ನು ಹೊಗಳಲವಲ್ಲ. ಧರಣಿಯನ್ನು ಪುತ್ರೇದ ಮಹಾಶೇಷ ಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ತಿರುವಂಗ್ರ ಶಾಲಿ ವಾಹಿನಿ ಈ ಶರಣು ತಿರುವಂಗ್ರ ಶಾಲಿ ವಾಹಿನಿ ಶರಣು ಶಾವಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭಣಿ ನನ್ನ ಪೂರಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ ಪಂಕಜಾಮುಖಿ ಪರಮ ಪಾವನ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರು ಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರು ಹಗೆ ನಮೋ ನಮೋ ಶರಣು ಶರಣ ಹರೆಯೆಲ್ಲವೂ ನೆನ್ನುದರದೊಳಿರುತ್ತಿರ ಸಿರಿಯಮ್ಮಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾಮರಿನರ ಹರಿ ಗಗನವೆಲ್ಲವೂ ನಿನ್ನ ನಾಭಿ ಅನುಭವ ಗುಣನಿಧಿ ಜುಣ್ಣದ ಕೀರುತಿ ಮುನಿಗನ ಸನ್ನುತ ಖಗಪತಿ ವಾಹನ ಘನ ತರಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
विघ्नव्याकुलाभिमान गरुडो विघ्नेभ पञ्चानन विघ्नो तुङ्गगिरिप्रभेदनपवी विघ्नाब्धिग्भोद्भव विघ्नौघा प्रकुल प्रचंड पवनो विघ्नेश्वर पाहि मां विघ्नेश्वर पाहि मां गजमुखदवगे गणपगे चलवंत्री जागा वंदितानि आरती गजमुखदवगे गणपगे करगळु परशुस्पर्शांकुशधारी हरुषदी भक्तरा पुरगभूषण कुमार गजवदन चरण कमल आरती एत्तिरे गजमुखदवगे गणपगे गजमुखना निन्न पादवनेवे गजमुखना निन्न पादवनेवे निजವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ मूषिक वाहन मोदक हस्त पाशांकुशधर कमल प्रशस्त मूषिक वाहन मोदक हस्त पाशांकुशधर कमल प्रशस्त
ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಮಂತ್ರ ಗಜಮುಖ ನಾನಿಂದ ಪಾದವನೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಓಂ ಬನದಿನ್ನದೆ ಧೀಂ ಧೀಂ ಧಿಂ ಬನದಿನ್ನದ ತಾದೈ ದಿನ್ನದೆ ತಾದೈ ದಿನ್ನದೆ ತಾದೈ ದಿನ್ನದೆ ಐ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ಒಂದೇ ದೇವರ ದೇವ ಆ ತೊಂಗತೋ ತಗತ ದಿನದಿ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಬೋದೇನೆ ಮದವು ಕೋತ ಬರುತ್ತಿದೆ ಮಾರನ ಮದದಾನೆ ಮದವು ಕೋತ ಬರುತ್ತಿದೆ ಮಾರನ ಮದದಾನೆ ಒರೆಬೋದೇನೆ ಒರೆಬೋದೇನೆ ವಾರಿ ಜಗಂಧಿ ವಯ್ಯಾರೆಯ ಸಡಗರ ಒರೆಬೋದೇನೆ ಬಂಗಾರದ ಗಂಧಿ ಬಳಸರ ಪಣಿಗಳ ಬಂಗಾರದ ಗಂಧಿ ಬಳಸರ ಪಣಿಗಳ ಒರೆಬೋದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ
ಹೊರೆವುದೇನೆ ಹೊರೆವುದೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಹರೇ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಶಹಬಾದ್ ಮತ್ತು ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶಹಬಾದ್ ಶರಣ್ಯ ಬ್ರಹ್ಮಕ್ಕೆ ದೇವಿ ನಾರಾಯಣ ನಮೋಸ್ತು ಬಲ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ದಕ್ಕಿತ್ತು ದಕ್ಕಿ ಆಹೋ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬಾದ್ ಮತ್ತು ಮಹಾಗಣಪತಿ ದೇವರು ಬಲ ಗಜಾನಂ ಭೂತಗಣ ಸೇವಿತಂ ಕವಿತಾಜುಮೂಲ ಸಾರವಕ್ಷಿತಂ ಶಹಬಾದ್ ಉಮಾಸ್ತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಾಪಾದ ಪಂಕಜಂ ಬಲ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ದಕ್ಕಿತ್ತು ದಕ್ಕಿ ಆಹೋ ಆಹೋ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಶಹಬಾದ್ ಮತ್ತು ಮಹಾಲಿಂಗೇಶ್ವರ ದೇವರು ಬಲ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ದಕ್ಕಿತ್ತು ದಕ್ಕಿ ಆಹೋ ಆಹೋ ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರುಗಳು ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೇವದೇವರು ಶಹಬಾದ್ ಮತ್ತು ಸಕಲ ದೇವದೇವರುಗಳು ಬಲ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ದಕ್ಕಿತ್ತು ದಕ್ಕಿ ಆಹೋ ಆಹೋ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಕೊಡತ್ತೂರು ಗೊತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಶಹಬಾದ್ ಮತ್ತು ಸನತ್ ಕುಮಾರ್ ಶೆಟ್ಟಿ ಅವರು ಬಲ ಹತ್ತಿಗಾರರು ಕುಶಾಲಗಾರರು ಮೋಜುಗಾರರು ಶಹಬಾದ್ ನಮ್ಮ ಮೇಲೆ ಪ್ರೀತಿಟ್ಟುಕೊಟ್ಟಂತ ಪಟ್ಟೇಶ ದಕ್ಕಿತ್ತು ದಕ್ಕಿ ಸಭೆಗೆ ಒಂದು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಆ ಆ ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಆ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ವೇಣು ವಿನೋದನ ಗಾನ ಪ್ರಿಯನ ಆ ಆ ಆ ಆ
ವಿನೋದನ ಗಾನ ಪ್ರಿಯನ ಜಡೆಯರ ರಸನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ತೋಂ 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 ತನ ದಿನ ದೈ ದೈ ಧೀಂ 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 ತನ ದಿನ ಹೋಗಿ ಹೇಳಮ್ಮ ಹೊತ್ತು
ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಮುಜಗೆ ಪೊಡಮಾಡುತ್ತ ವರ್ಣಿಪಿಣಿ ಕಥಾಮೃತವ ಜಯತು ಜಯತು ಆದಿಮಾಯೇ ಆದಿಮಾಯೇ ಅಮ್ಮ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿಗಾಯೇ ದಯಾ ಸಾಗರೇ ಭಕ್ತಿಯಿಂದ ಪಾದದ್ವಯವನ್ನು ಮರೆಯುಂಡೆ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿಗಾಯೇ ಅಮ್ಮ ತಾಯೇ ಜಯ 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 ಓ ಜಗದಾದಿ ಮಾಯೆ, ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂಥ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯಾ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಅಮ್ಮ ತುಂಬಿದಾಂಬುದಿ ಆವರಿಸಿರುವ ಕಾರ್ಗತ್ತರು ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಪ್ರಣವ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ನಮ್ಮ ಕ್ಷಿಗಳಿಗೆ ಗೋಚರಿಸಿದಳು ನೀನು. ಆದುದರಿಂದಲೇ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದೆ ಅನ್ನುವುದೇ ಸ್ಪಷ್ಟ. ಅಪಾರವಾದ ಜಲರಾಶಿಯ ಮಧ್ಯೆ ನಮ್ಮ ಮೂವರ ಹುಟ್ಟಾಗಬೇಕು ಅಂತಿದ್ರೆ ಬಲವಾದ ಉದ್ದೇಶ ನಿನ್ನದಾಗಿರಬಹುದು. ಅದೆಲ್ಲವನ್ನು ಅರುಹಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಜಗಜ್ಜನನಿ, ನಿನ್ನನ್ನು ಕೊಂಡಾಡುವರಿ ಪದಗಳಿಗೆ ಸಾಲದಮ್ಮ. ಸರ್ವನಾದವಾಗಿಯೂ ಶಬ್ದವಾಗಿಯೂ ಮಂತ್ರವಾಗಿಯೂ ತಂತ್ರವಾಗಿಯೂ ಸತ್ವವಾಗಿಯೂ ತತ್ವವಾಗಿಯೂ ಕಾಣಿಸಿಕೊಂಡವರು ನೀನಾಗಿದ್ದಿ. ಅಜ್ಞಾನದಿಂದ ತತ್ತರಿಸುತ್ತಾ ನಮಗೆ ಸುಜ್ಞಾನದ ಸುಜ್ಯೋತಿಯನ್ನು ಕರುಣಿಸಿ ತಾಯಿ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮ ಸೃಷ್ಟಿಯಾಗಬೇಕಾದ್ರೆ
ಘನ ಉದ್ದೇಶ ಇರ್ಲೇಬೇಕಲ್ಲ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕು ತಾಯಿ. ಜಯ ಜಯ ಹರಿಹರ ಬ್ರಹ್ಮರಿಂದಿರಿಸಿ ಹೇ ನಾಮವ ಹರುಷದಿ ಮೂವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯ ಮುಂದಾಗೆ ಒರೆದ ಪೀನದ ನಿಮಗೆ ಸುತ್ತಲೂ ಕಂಗೊಳಿಸುತ್ತಿರುವಂತಹ ಜೀವದಿಯ ಮಧ್ಯೆ ಜನ್ಮ ರಹಸ್ಯವನ್ನು ತಿಳಿಯದೆ ಜನನಿ ಎಂದು ಸುತಿಗೈಯುತ್ತಿರುವ ಓ ನನ್ನ ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ನಿರ್ಭೀತರಾಗಿರಿ. ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನೇ ಆಗಿದ್ದೇನೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ನಿಮ್ಮೂವರ ಜನನ ಮಕ್ಕಳೇ. ಅದಕ್ಕೆ ಬೇಕಾಗಿ ಮುಂದೆ ಲೋಕಮುಖವು ಕೊಂಡಾಡುವರೆ ಶುಭನಾಮ, ಮಾಡುವರೆ ಕಾಯಕ, ಇರುವರೆ ಪುರ, ಧರಿಸಿಕೊಳ್ಳುವರೆ ಗುಣವನ್ನು ಕರುಣಿಸುವವಳು. ಯಾವ್ದ್ಯಾವ್ದಮ್ಮ? ಗೌರವರ್ಣದಿಂದ ಶೋಭಿಸುತ್ತಿರುವವ ನೀನೇ ಬ್ರಹ್ಮ. ಆಗಲಿ ಅಮ್ಮ. ರಾಜಸ ಗುಣಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದು ಮಗನೇ. ದೇವಿ ಪ್ರಸಾದ. ನೀಲವರ್ಣದಿಂದ ಕಂಗೊಳಿಸುತ್ತಿರುವವ ನೀನೇ ವಿಷ್ಣು. ಧನ್ಯನಾದೆ. ಸಾತ್ವಿಕ ಗುಣೋಪೇತನಾದಂತಹ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿದ್ದು ಮಗನೇ. ವರಪ್ರಸಾದ. ತ್ರಿನೇತ್ರಧಾರಿ ಸ್ಫಟಿಕ ಸದೃಶ್ಯನಾಗಿ ಶೋಭಿಸುತ್ತಿರುವವ ನೀನೇ ಮಹೇಶ್ವರ. ಆದಿತಮ್ಮ. ತಾಮಸ ಗುಣಭರಿತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಲೋಕದಲ್ಲಿದ್ದು ಮಗನೇ. ಮಹಾಪ್ರಸಾದಮ್ಮ. ನಾನಿತ್ತಂತಹ ಕಾರ್ಯವನ್ನು ಭಕ್ತಿಯಿಂದ ಮಾಡುತ್ತಾ ಬಂದಲ್ಲಿ ಶುಭದಾಯಕಳಾಗುತ್ತೇನೆ. ಕಷ್ಟ ಬಂದ್ರೆ ಕಷ್ಟಕಾಲ ನಿಷ್ಠೆಯು ಭಜಿಸಲು ಕೊಟ್ಟು ಸಂದರ್ಶನ ಇಷ್ಟಾದಿ ಪೊರೆವೆ ನಿಂತ ಭಯ ಬಿತ್ತೈದ ಮಕ್ಕಳೇ, ಅಮ್ಮ ನಾನಿತ್ತಂತಹ ಧರ್ಮದ ಕಾರ್ಯದಲ್ಲಿ ನಿರತರಾಗಿರುವಂತಹ ವೇಳೆ ದುಷ್ಟರಿಂದಲೋ ಅಥವಾ ದುರುಳರಿಂದಲೋ ಕೆಡುಕಾದರೆ ಚಿಂತಿಸದಿರಿ, ಭಯಪಡದಿರಿ. ಏಕೋ ಭಾವದಿಂದ ನನ್ನನ್ನೇ ಪ್ರಾರ್ಥಿಸಿದಿರಿ ಎಂದಾದರೆ ಪ್ರತ್ಯಕ್ಷಳಾಗಿಯೋ ಅಥವಾ ಪರೋಕ್ಷಳಾಗಿಯೋ ಬಂದು ನಿಮಗೊದಗಿ ಬಂದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ನಾನೀಗ ಅಂತರ್ಧಾನಳಾಗುತ್ತೇನೆ. ನನ್ನನ್ನೇ ನೋಡ್ತಾ ಇದ್ದೀರಲ್ಲ. ಏನು ಬ್ರಹ್ಮ ಇನ್ನೂ ಆರಂಭಿಸುವುದಿಲ್ಲ ಅಂತ ನಿನ್ನ ಮುಖ ನೋಡುದಪ್ಪ ನಾವು. ಕುತೂಹಲವ? ಹಾ ಕಾರಣ ಉಂಟು. ಏನದು?
ಹುಟ್ಟಿದಂತಹ ಆ ಸಮಯದಲ್ಲಿ ಆ. ನಾನೆಷ್ಟು ಅನ್ನೋದು ತಿಳಿಯದೇ ಹೋಗಿತ್ತು. ಹೌದಪ್ಪ. ಪ್ರತ್ಯಕ್ಷಳಾದ ಮಾತೆ ಮೊದಲಾಗಿ ನನ್ನನ್ನು ಕರೆದು ಹೆಸರನ್ನು, ಉದ್ಯೋಗವನ್ನು, ವಾಸಿಸುವುದಕ್ಕೆ ಸ್ಥಳವನ್ನು, ಗುಣವನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ಕಾಣಿಸಿಕೊಂಡಂತಹ ಮಾತೆ ಬ್ರಹ್ಮ ಅಂತ ನನಗೆ ಹೆಸರಿಸಿದ್ದಾಳೆ. ಬ್ರಹ್ಮ ಅಂದ್ರೆ ಏನು? ಏನು ಅಂದ್ರೆ ಹೆಸರು. ಹೆಸರು ಮಾತ್ರ ಅಲ್ಲ, ಮತ್ತೆ ಬ್ರಹ್ಮನಿಗೆ ಅರ್ಥ ಉಂಟು. ಎಂತದ್ದು? ದೊಡ್ಡದು. ದೊಡ್ಡದು. ಓ, ಇಷ್ಟು ದೊಡ್ಡದ? ಅಷ್ಟು ದೊಡ್ಡದಲ್ಲ, ಮತ್ತೆ ಇಷ್ಟು ದೊಡ್ಡದ ಅದಕ್ಕಿಂತಲೂ ದೊಡ್ಡದು. ಅಂದ್ರೆ ಬೃಹತ್ ಆದದ್ದು. ಆನಂದಮಯ ಶಬ್ದವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ಹೇಳಲ್ಪಟ್ಟಿದೆ. ಮತ್ತೆ ರಾಜಸ ಗುಣ. ಏಕಕಾಲದಲ್ಲಿ ನಾವು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಯಾರು ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಹರಿಯೇ, ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ನೀನು ಯೋಚಿಸುವುದಲ್ಲ, ಏನು ಮಾಡಬೇಕು? ನೇರವಾಗಿ ನನ್ನ ಬಳಿಗೆ ಬಾ. ಬಂದ್ರೆ ನಿನ್ನ ತೊಂದರೆ ನನ್ನಲ್ಲಿ ಹೇಳು, ನಾನು ಪರಿಹರಿಸ್ತೇನೆ. ಹರಣಿ ಬ್ರಹ್ಮ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ಬಂದರೆ ನೀನು ದುಃಖಿಸುವುದಲ್ಲ, ಏನ್ ಮಾಡ್ಬೇಕು? ನೇರವಾಗಿ ಬ್ರಹ್ಮನ ಬಳಿಗೆ ಬಾ. ಬಂದು ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ಹೇಳಿದ್ರೆ ನಾನು ನಿವಾರಣೆ ಮಾಡ್ತೇನೆ. ಯಾಕಿಂತ ಬೇಕಲ್ಲ? ಯಾಕಂದರೆ ನಮ್ಮ ಮೂವರಲ್ಲಿ ನಾನೇ ಅಧಿಕ, ನೀವೇ ಇರುವರು. ನಾನು ಹೇಳಿದಂತೆ ಹೇಳತಕ್ಕದ್ದು. ಬ್ರಹ್ಮ, ಇರುವುದಕ್ಕೆ ಯೋಗ್ಯವಾದಂತ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ, ಅಮ್ಮನ ಕೊಡುಗೆಗಳೆಲ್ಲ ಏನುಂಟ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ. ಬ್ರಹ್ಮ, ನಾವು ಮೂವರು ಸಮಾನರೇ ಇದ್ದೇವೆ ಹಾಗೆಂದು ಯೋಚನೆ ಮಾಡುವುದಲ್ಲ. ನಾನು ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದು ನೀನು ಮಾತಾಡುದಲ್ಲ, ನಾನೇ ಮಾತಾಡಿದ ಅಲ್ಲ, ಮತ್ತೇನು? ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಅಂದ್ರೆ ಮದ, ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ನಾಯಕತ್ವದ ಲಕ್ಷಣ ಅದು. ನಾಯಕರಿಗೆ ಅದು ಹೆಚ್ಚಬೇಕು ಅಂತ ಹೇಳುದ ನೀವು, ನಮಗೇನು ಕಡಿಮೆ ಉಂಟು ಅಂತ ಹೇಳುದ ನೀವು. ಮತ್ತೆ ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀ ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತಾ? ಈಗ ನೀನು ಹೇಳಿದ್ದಿ ಅಂತ ನಾನು ಸೃಷ್ಟಿಯ ಕಾರ್ಯದಲ್ಲಿ ತೊಡಗ್ತೇನೆ ಅಂತ ಭಾವಿಸಿದ್ದ. ನಾನು ಹೇಳಿದ್ದೇನೆ ಅಂತೇಳಿ ನೀನು ಆರಂಭಿಸುವುದು ಬೇಡ. ಮತ್ತೆ ಅಮ್ಮನ ಮಾತಿಗೆ ಮಾನ್ಯತೆ ಕೊಟ್ಟಾದ್ರೂ ನೀನು ಮುನ್ನಡೆಸಬೇಕಲ್ಲ. ಹಾಗೆ ಆಗುದಿಲ್ವ? ಇವನ ವಿಚಾರ ಗೊತ್ತಾಗ್ಬೇಕಲ್ಲ. ಬ್ರಹ್ಮ, ನೀನು ದೊಡ್ಡವನೇ ಅಲ್ವಾ? ನಿನಗಾದ್ರೂ ನಾನು ದೊಡ್ಡವಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನೋಡು, ಅವನೇ ಮೊದಲೇ ನಿಂತಲ್ಲಿ ನಿಲ್ಲುವುದಿಲ್ಲ ಅವ. ನನ್ನ ಮಾತು ಪೂರ್ಣ ಆಗ್ಲಿಲ್ಲ, ಅಷ್ಟು ಸಾಕು. ಇನ್ನು ಉಂಟು. ಇನ್ನೆಂತದ್ದು? ಹರಿ, ನೀನು ದೊಡ್ಡವನೇ. ಅದೆಂತದ್ದು? ಅವನು ದೊಡ್ಡವನೇ, ಇವನು ದೊಡ್ಡವನೇ. ಈಗ ಎಷ್ಟು ದೊಡ್ಡವರು ಅಂತ ಇಲ್ವಾ? ನನ್ನಷ್ಟು ಅಲ್ಲ. ಅಂದ್ರೆ ನೀನು ಯಾವ ಲೆಕ್ಕದಲ್ಲಿ ಹೇಳಿದ್ದು? ಅಮ್ಮ ನನಗೆ ಈಶೆಯಂತ ಹೆಸರನ್ನು ಇರಿಸಿದ್ದಾಳೆ. ವಿಶೇಷವಂತ ಅರ್ಥದಲ್ಲಿ ಅಡಕವಾಗಿದೆ. ಈಶನಿಗೆ ಅರ್ಥ ಉಂಟಾ? ಈಶನಿಗೆ ಏನು ಏನು? ಯಜಮಾನ. ಯಜಮಾನ? ನೀನು ಯಾರಿಗೆ ಯಜಮಾನ? ನಿಮಗೆ ಇಬ್ಬರಿಗೆ ಯಜಮಾನ, ನಾನೇ ಮತ್ತೆ ಯಜಮಾನ ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನಾಗಬೇಕಿದ್ರೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಏನುಂಟು ನಿನ್ನಲ್ಲಿ? ನನ್ನಲ್ಲಿ ಎಲ್ಲ ಉಂಟು. ಹೌದಾ? ನನ್ನ ಹಣೆಯನ್ನು ನೋಡಂತೆ. ಅದು ಹುಣ್ಣಲ್ವಾ? ಅದು ಕಣ್ಣು. ಕಣ್ಣು? ಕಣ್ಣಾದ್ರೆ ಮುಚ್ಚಿಕೊಂಡದ್ದೆ. ಅದನ್ನು ಮುಚ್ಚಿದ್ದೇನೆ. ಬಿಚ್ಚುವುದಕ್ಕಿಲ್ವಾ? ಬಿಚ್ಚಿದ್ದೇನೆ. ಯಾವಾಗ? ನಾನು ಮೃಡ, ನನ್ನ ಮನಸ್ಸು ದೃಢ. ಎಲ್ಲಾದ್ರೂ ಕ್ರೋಧ ಉಂಟಾದ್ರೆ ಮುಚ್ಚಿದಂತ ಕಣ್ಣನ್ನು ಬಿಚ್ಚಿದರೆ ಸಮಸ್ತವನ್ನು ಸುಟ್ಟು ಬೂದಿ ಮಾಡ್ತೇನೆ. ನಾನೇ ಶ್ರೇಷ್ಠ, ನಾನೇ ದೊಡ್ಡವ, ಒಪ್ಪಿಕೋ ಬೇಡ. ನಾನೇ ಶ್ರೇಷ್ಠ, ನಾನೇ ದೊಡ್ಡವ, ಸಕಲವನ್ನು ಸುಟ್ಟು ಬೂದಿ ಮಾಡ್ತೇನೆ. ನೀನು ಯಾವುದನ್ನು ಬೂದಿ ಮಾಡಿ? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕಂತ ನಿನ್ನ ಗಮನ ಮಾಡಲೇಬೇಕಲ್ಲ. ಹಾಗಾಗಿ ಹೇಳಿದ್ದು, ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ, ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರವು ಈ ಪದ್ಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವರು ನೀನು. ಮುಗಿಸುವುದಕ್ಕೆ ನಾನೇ ಬೇಕಲ್ಲ. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದಿಲ್ಲ. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ, ನವನವೀನ. ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲ್ಲೂ ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಅಷ್ಟೊಂದು ಘನ ಸೃಷ್ಟಿ ಅಷ್ಟೊಂದು
ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಷ್ಟೊಂದು ಘನವಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು, ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ನನಗೆ ಅಷ್ಟೇ ಹೇಳಿದ್ದು. ಹಾಗೆಂದು ನಾನು ಯೋಚನೆ ಮಾಡುವುದು, ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟರೆ ಏನಾಗ್ತದೆ ಹೇಳು? ಅದು ಹಾಳಾಗಿ ಹೋಗ್ತದೆ, ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ, ಪಾಲನಾಧ್ಯಕ್ಷನಾದಂತಹ ನಾನು ಬೀಜವನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಅದು ಮೊಳಕೆ ಹೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ ಬ್ರಹ್ಮ. ಸರಿ, ಹೌದು, ಇದು ಸರಿ. ಹರನೆಂದನಾಕ್ಷಣ ಸರಿ ನಿನ್ನ ವಚನವು ಪೊರೆಯೋ ಒಂದು ಸಾಕಾಗುದಿಲ್ಲ. ಒಂದು ನೀನು ಆಡಿದಂತ ಮಾತು ಸರಿ, ಮತ್ತೊಂದು ಬ್ರಹ್ಮ ಹೇಳಿದ್ದು ಸರಿ. ಹಾಗಲ್ಲ, ನೀನು ವಾದಿಂದ ಹಿಂದಕ್ಕೆ ಸರಿ. ಅದ್ಯಾಕೆ? ನೀನಲ್ಲಿ ಮಾತೇ ಇಲ್ಲ, ಭಯ ಮುದಿ ಇಲ್ಲವೇ ಇಲ್ಲ. ಹೌದಾ? ಶ್ರೀ ಹರಿ, ನೀನು ಆಡಿದಂತ ಎಲ್ಲ ಮಾತನ್ನು ಕೇಳಿಕೊಂಡೆ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಉದ್ಯೋಗದಲ್ಲಿ ಯಾವುದು ಶ್ರೇಷ್ಠ ನನಗೆ ತಿಳಿಯಿತು. ಬ್ರಹ್ಮನ ಸೃಷ್ಟಿಯಾಗಲಿ ನನ್ನ ಲಯವಾಗಲಿ ಕ್ಷಣದಲ್ಲಿ ಆಗ್ತದೆ. ಪಾಲನಕಾರಿ ಮಾತ್ರ ಹಾಗಲ್ಲ, ಅದು ಸುದೀರ್ಘವಾದ್ದು. ಜೀವನ ಬದುಕಿಗೆ ಬೇಕಾದನ್ನು ಒದಗಿಸಿಕೊಡುವ ನೀನು. ಪ್ರಾಣಮಯ, ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯ ಸಾಗಬೇಕಾದ್ರೆ ಹರಿ ಕಾರುಣಿ ಮುದಗಿ ಒದಗಿ ಬರಬೇಕು. ಅದನ್ನು ಒದಗಿಸಿಕೊಡುವ ಯಾರು? ಪಾಲನಾ ಅಧಿಕಾರಿ ಅಂತ ನೀನು. ಆದ್ದರಿಂದ ಪಾಲನಾ ಕಾರ್ಯವೇ ಶ್ರೇಷ್ಠವಾದ್ದು. ಏನಾಗಬೇಕು ಬ್ರಹ್ಮ? ಈಗ ಪಾಲನಾ ಕಾರ್ಯ ಶ್ರೇಷ್ಠ ಅಂತ ಹೇಳುವುದಾ? ಕಾರ್ಯ ಪ್ರಾರಂಭ ಮಾಡುದು ಯಾರು? ಅದು ನೀನೇ. ನಾನು ಕಾರ್ಯ ಪ್ರಾರಂಭ ಮಾಡುವವ, ಕಾರ್ಯಾಧ್ಯಕ್ಷ. ಅಬ್ಬ, ನಾನೇನು ಬರೆದಿದ್ದೇನೆ ಎನ್ನುವುದನ್ನು ನೋಡಿ ಅವ ಕರ್ಮ ಮಾಡುವುದು. ಅವ ಕರ್ಮಾಧ್ಯಕ್ಷ. ಅಲ್ಲಿ ಅಧ್ಯಕ್ಷ ಸ್ಥಾನ ಉಂಟು. ಅವ ಕರ್ಮಾಧ್ಯಕ್ಷ, ನಾನು ಕಾರ್ಯಾಧ್ಯಕ್ಷ. ಈಗ ನೀವು ನನ್ನನ್ನು ದೊಡ್ಡವಂತ ಉಪಾಧ್ಯಕ್ಷ ಕೊಡುವ. ನನಗೆ ಆ ಅಪೇಕ್ಷೆ ಮುದಗಿಲ್ಲ, ಆಯ್ತಾ? ನನಗೆ ಯಾವುದು ಬೇಡ, ಯಾವುದು ಬೇಡ. ಆದ್ದರಿಂದ ನಮ್ಮಲ್ಲಿ ಇಬ್ಬರಲ್ಲಿ ಭೇದಿ ಮುದಾಗಿಲ್ಲ. ಈ ಬ್ರಹ್ಮ ಸೃಷ್ಟಿ ಮಾಡುತ್ತಾ ಜೀವಿಗಳಿಗೆ ಗೊತ್ತಾಗಬೇಕು. ಆ ತಿಳಿ ತತ್ವದಿಂದ ಹರಿಹರ ಇಬ್ಬರು ಒಂದಾಗಿದ್ದಾರೆ ಎಂಬುದಾಗಿ ನಾನು ನಿನ್ನಲ್ಲಿ ಐಕ್ಯನಾಗ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತೀನಿ ಅಂತ ಆದ್ರೆ ನಿನ್ಗೆ ಯೋಗ್ಯವಾದ ಪಥ ಬೇಕಲ್ಲ? ಹೋಗುವೊಳಗೆ
ನನ್ನ ನಗುವಿನಿಂದ ಶಿವನನ್ನು ನಿನ್ನೊಳಗೆ ಸೇರಿಸಿಕೊಂಡಿದ್ದೆ. ಅದೇ ಹೇಳಿ. ನಾನೇ ಹೇಳಿದ್ದು. ಹಾಗಲ್ವಾ? ಮತ್ತೇನು? ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಹರ ನನ್ನ ಒಳಗೆ ಸೇರಿಕೊಂಡಿದ್ದಾರೆ. ನೀನೇನು ಸಿಟ್ಟಾಗಬೇಡ. ನಿನಗೂ ಹೋಗುವುದಿದ್ರೆ ಅವಕಾಶ ಉಂಟು, ಹೋಗ್ತೀಯಾ? ಅಗತ್ಯ ಇಲ್ವೋ? ಈಗ ನೀವಿಬ್ಬರು ಒಂದಾಗಿದ್ದೀರಿ. ನೀನು ದೊಡ್ಡವನ್ನು ಹಾಗೆ ತೀರ್ಮಾನಿಸಿದ್ದಿರಬಹುದು. ನಿನಗೆ ಖಂಡಿತ ಇಲ್ಲ. ನಾನೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಅದು ಹೇಗೆ? ಹೇಗೆಯಾ? 4 ಅಷ್ಟೇ. ನಿನ್ನ ಬೆನ್ನಿಗೆ 4 ಪೆಟ್ಟು ಬಿದ್ದರೆ ಬಿಟ್ಟ ನಿನ್ನ ಕಾಲಿಗೆ ಬೀಳ್ತಿ. ಬ್ರಹ್ಮ ನೀನು ದೊಡ್ಡವ ಅಂತ ಹೇಳುವುದಕ್ಕಿದ್ದಿ. ಎಂತದು ದುರವ? ಮತ್ತೆಂತದು? ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟ ಹೇಳಿ? ಈಗ ಬಲಯುತನಾದವನು ಗೆಲ್ಲುವುದಿಲ್ವಾ? ಯುದ್ಧದಲ್ಲಿ ಇಂಥವ್ರು ಅಂತ ಮಾತ್ರ ತೀರ್ಮಾನ ಆಗುವುದು. ಅಷ್ಟು ಸಾಕಪ್ಪ. ಹಾಗೆಂದ್ರೆ ನನ್ನ ಯೋಚನೆ ಹಾಗಲ್ಲ. ನನ್ನದೇನು ಯೋಚನೆ? ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನೋ ಹಾಗೆ. ಅದಕ್ಕೆ ಒಂದು ದಾರಿ ಉಂಟಲ್ಲ, ಯಾವ ದಾರಿ? ಅಮ್ಮನೇ ಹೇಳಿದ್ದು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಏನು ಶೋಧನೆ? ಹೇಗೆ ಬಲ್ಲೆಯ? ಹೇಗೆ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನ ಒಳಗೆ ಅಧಿಕವಾದದ್ದು ಉಂಟು ಅಂತಾದ್ರೆ ನಿನ್ನ ನಾಯಕ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ಲ. ಹೌದಾ? ಹೌದು. ಹೋಗು. ಹೋಗ್ಲಿಕ್ಕೆ ಮನಸ್ಸುಂಟು. ಮತ್ತೇನು ತೊಂದ್ರೆ? ದಾರಿ ಮಾಡಿ ಕೊಡ್ಬೇಕು. ಬಾಯಾಗಬಹುದಾ? ಏನು ತಿಳಿದಿದ್ದೇನೆ. ಹೋಗಿದ್ದಾನೆ ಹರಿನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ದೊಡ್ಡವ ಎನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟ ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರ್ದು. ಅಧೋದ್ವಾರ ಒಂದನ್ನು ತೆರೆದಿದ್ದೇನೆ, ಅಷ್ಟಬಂಧ ಮಾಡಿದ್ದೇನೆ. ನೋಡುವ. ಹರಿಯ ಬಿರುದಲೇ ವಿಧಿಯ ಜಠರವ ಪರಿಗಿಸಲು ಬಳಿಗಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ, ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಸರಿ. ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. 1-2 ದಿನಗಳ ತಿರುಗಾಟ ಅಲ್ಲ, ಎಷ್ಟೋ 1000 ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ಥೇನ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂಥ ದಾರಿಯಾದರೂ ಇರ್ಬೋದು ಅನ್ನೋಂಥ ಉದ್ದೇಶದಿಂದ ಮೇಲಕ್ಕೆ ಏರಿದರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದರೆ ಇದೆಂಥದ್ದಪ್ಪ ಕೆಳಗಿನಿಂದ ಬೆಳಕು? ಅರ್ಥ ಆಯಿತು ನನಗೆ. ಯಾವ ರೀತಿಯಲ್ಲಾದರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸತ್ಯ. ದೇಹದಲ್ಲಿರುವಂಥ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನ್ ನಾನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂಥ ದ್ವಾರದಿಂದ ಸಾರ್ತೇನೆ ಹೊರಗೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೇನು ಭರದಲ್ಲಿ ಮೆರೆವ. ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೇರೆಯುತ್ತಿಹ ವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೇನು ಭರದಲ್ಲಿ ಮೆರೆವ. ಎಲ್ಲ ನೋಡಿದ್ಯೋ ಇಲ್ವೋ? ಶೋಧಿಸಿದೆನು ನಿನ್ನ ಉದರವ. ಏನುಂಟು? ಏನುಂಟು? ಬ್ರಹ್ಮನಲ್ಲಿ ಏನುಂಟು? ಎಲ್ಲ ಉಂಟು. ಏನಿಲ್ಲ.
ಏನಿಲ್ಲ. ಹಾಗಲ್ವಾ? ಮತ್ತೆ? ಏನು ಉಂಟು ಏನಿಲ್ಲ ಹಾ. ಎಲ್ಲವನ್ನು ತುಂಬಿಕೊಂಡವನ್ ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಹೌದಾ? ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹರನಂಥವರು ಇದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದೇ ಇಲ್ಲ. ಸರಿಯಾಗಿ ನೋಡಿದ್ಯಾ? ನೋಡಿದ್ದೇನೆ. ಬಹುಶಃ ನೀನು ಹೋದದ್ದನ್ನು ನೋಡಿ ಹೊರಗೆ ಬಂದಿದ್ದಾನು. ಹಾಗಿರ್ಬೋದು. ಬಿಡೋಣ. ಇದ್ದದ್ದೆಲ್ಲ ಹೇಗುಂಟು ಅನ್ನುವ ಹಾಗೆ ನೋಡಿದ್ರೆ ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದೆಲ್ಲ ಬಾಯಿ ಬಿಟ್ಟ ಹಾಗೆ, ಕುಳಿತದ್ದು ಕುಳಿತ ಹಾಗೆ, ಕಣ್ಣು ಮುಚ್ಚಿದ ಹಾಗೆ. ಬ್ರಹ್ಮ ಯಾವುದಕ್ಕೂ ಚಾಲನೆಯೇ ಇಲ್ಲ. ಹೌದಾ? ಹೌದು. ನಿನ್ನ ದೃಷ್ಟಿಯೇ ಕೆಟ್ಟದ್ದು. ಎಂತದ್ದು ಕೆಟ್ಟದ್ದು? ನೀನು ನೋಡಿ ಹಾಗೆ ಆದದ್ದು. ಹಾಗಲ್ವಾ? ಅಲ್ಲಿ ಚಾಲನೆ ಇಲ್ಲ. ಯಾಕಿಲ್ಲ? ಯಾಕೆ? ಚಾಲಕ ನೀನು ಇಲ್ಲಿದ್ಯಲ್ಲ. ನೀನು ಚಾಲನೆ ಕೊಟ್ರದೆಲ್ಲ ಚಲಿಸ್ತದೆ. ನನ್ನ ಉದ್ಯೋಗ ಪ್ರಾರಂಭ ಮಾಡ್ಬೇಕಷ್ಟೇ. ಹೌದು. ಸರಿ, ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನುವ ಹಾಗೆ ಹೊಳಿತಾ ಉಂಟು. ಏನಪ್ಪ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಎಂತ ಏನ ದೊಡ್ಡವರದೆಲ್ಲ ಹಾಗೆ. ಎಂತದು? ಬಂಗಾರ ಒಳಗೆ ಇದೆ. ಎಂತದಿಲ್ಲ, ಬಣ್ಣ ಮಾತ್ರ. ಬಂಗಾರ ಇಲ್ವಾ? ಎಲ್ಲಿಂದ? ಬಣ್ಣ ಅದು ಉಂಟಲ್ಲ. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದ್ದೆ. ಏನು ತೀರ್ಮಾನ? ಈ ಸಲ ಬ್ರಹ್ಮನಿಗೆ ಒಂದು ಒಳ್ಳೆ ಹೆಸರಿಡಬೇಕು ಅನ್ನೋ ಹಾಗೆ. ಹೆಸರಿರಿಸು. ಹೌದು. ಮತ್ತೆ ಬ್ರಹ್ಮನಿಗೆ ಬಿರುದು ಕೊಡುವುದು. ಆಯ್ತಪ್ಪ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ನಾವು ದೊಡ್ಡವರಲ್ವಾ? ಕೊಟ್ಟದ್ದನ್ನು ಇಟ್ಟುಕೊಳ್ಳುವುದಿಲ್ಲ. ಕೊಡು. ಯಾವುದು? ಎಂತದು ಕೊಡು? ಅದು ಅಲ್ವೋ? ಏನು ಕೊಡ್ತೀನಿ? ನೀನು ಕೊಟ್ಟದ್ದಕ್ಕೆ ನನಗೆ ಪ್ರತಿಫಲ ಅಂತ ಕೊಡ್ಬೇಕಲ್ವ? ಏನು ಕೊಡ್ತೀನಿ? ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದ್ದೆಲ್ಲಿಂದ? ಅದು ಹೋದ್ವಾರ. ಅಲ್ಲಿಂದಲೇ ಬಂದದ್ದು. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅದು ಅಕ್ಷಜ ಆಯ್ತಲ್ಲ, ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರು. ಈಗ ನೀನು ಅನುಮಾನ ಪರಿಹಾರ ಆಯ್ತಲ್ಲ. ಈಗ ಎಲ್ಲ ಸರಿ ಆಯ್ತು. ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಎಲ್ಲಿಗೆ? ಇಲ್ವಾ? ಎಲ್ಲಿ ಸ್ವಲ್ಪ ಉಂಟಲ್ಲ. ಆಯ್ತಲ್ಲ, ಮತ್ತೆ ಇಲ್ಲ ಇಲ್ಲ, ಈಗ ನಾನು ಆಡಿದ್ದೆಂತದ್ದು. ಒಮ್ಮೆ ನಾನು ಹೋಗುವುದು, ಆಮೇಲೆ ನೀನು ಸೇರುವುದು. ಈಗ ನಾನು ಒಳ ಹೋಗಿ ಹೊರ ಬಂದಾಯ್ತು. ಒಮ್ಮೆ ನೀನು ಹೋಗ್ಬೇಡ್ವಾ? ಹೋಗದಿದ್ರೆ ಏನಾಗ್ತದೆ? ಮುಂದಿನ ಕರ್ಮ ಪ್ರಪಂಚದ ಮಂದಿಗಳು ಆಡ್ಲಿಕ್ಕಿಲ್ವಾ? ಹೇಗೆ? ಅವರೊಳಗೆಂದು ಮಾತಾಗಿದೆ. ಹರಿ ಒಳ ಹೋಗಿ ಹೊರ ಬಂದಿದ್ದಾನೆ, ಬ್ರಹ್ಮನಿಗೆ ಕೂಡ್ಲಿಲ್ಲ ಅಂತ ಆಡುವುದಿಲ್ವಾ? ಯಾರಿಗೆ ಕೂಡ್ಲಿಲ್ಲ? ನಿನಗೆ ಕೂಡ್ತದೆ. ಅದೇ ಕೊಡ್ತದೆ. ಒಳಗೆ ಹೋಗ್ತೇನೆ. ಹೋಗ್ತೀಯಾ? ಅವಕಾಶ ಮಾಡಿಕೊಡು. ಕೊಡುವ. ನಿನಗೆ ದಾರಿ ಬೇಡವಾ? ಬೇಕು. ಯಾವ್ದಾದೀತು? ನೀನು ಯಾವ್ದ್ರಲ್ಲಿ ಹೋಗಿದ್ದು? ನಾನು ಬಾಯಿ. ನನಗೂ ಬಾಯಿ ಆಗಿ. ದೊಡ್ಡವರಿಗೆ ಆಗ್ತದ? ಏನು ಆಗದೆ. ಆದೀತು, ಹೋಗುವ ಒಳಗೆ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆ ಏನು, ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲ ದ್ವಾರಗಳು, 9 ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ. ನೋಡುವ. ಸುರಧಮೇಶರು ಕೇಳಿ ಪರಮೇಶ್ವರಿಗರುವದಿ ಹರಿಯಾದ ಭರವ ಪುಗುದಲೇ ಪರಿಗಿಸಿ ಕಂಡನು ಸರಿದ ಕೆಂಪಗಲಲ್ಲಿ ಮರೆಗೊಂಡಾದರೇ ಸುರಧವೈಶರು ಕೇಳಿ ಇವನ ಉದರದೊಳಗೆ ಏನಿರಬಹುದು? ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪದಿರಾಯವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದಾರೆ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹೊರಗೆ ತಿಳಿಸುವುದಕ್ಕಾಗಿ ಬಂದ ಹೊತ್ತೊಂಡೆ ಹಿಡಿಯೋಣ ಅನ್ನುವ ಹಾಗೆ ಮೇಲಕ್ಕೆ ಹೋದೆ ಅಂತಾದ್ರೆ ಬಂದ ಹೊತ್ತ ಮುಚ್ಚಲ್ಪಟ್ಟಿದೆಯಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ತೆರೆದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಕ್ಕಿಳಿದು ಬಂದೆ ಅಂತಾದ್ರೆ ದೇಹದಲ್ಲಿರುವ 9 ದ್ವಾರಗಳನ್ನು ಬಂಧಿಸಿದ್ದಾನೆ. 9 ದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯ ಈತನಿಗುಂಟು ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಅದರ ಬರಿತ ಈತ ಅನ್ನೋದು ನಿಶ್ಚಯವಾಗಿ ತೋರಿಸಲ್ಪಟ್ಟಿದ್ದಾನೆ. ಇನ್ನು ನಾನು ಈತನಲ್ಲಿ ಏನೂ ಅಲ್ಲ ಅನ್ನೋದು ನನಗೀಗ ಅರ್ಥವಾಗಿ ಹೋಯಿತಲ್ಲ. ಇಲ್ಲಿಂದ ಹೊರ ಹೋಗುವ ದಾರಿಯೇ ನನಗೆ ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಮ್ಮ. ಸ್ಮರಿಸಿ ಹರಿಯನ ಗಮನ मेरे बपत गोचरिसे ಹೊರಟ ಕ್ಷಣವೇ ಕೈ
ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬರಲಿ ದಿವಾಯೊಳಗೆ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೆಯೋ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಇರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾದವೆ ನೋಡೆ ಮೆರೆದ ನಾಲ್ಮುಗದಿಂದ ಇರದೆ ನೇಲಗೆ ನೋಡಲು ಹೊರಬಂಜವದ ನದಿಯೋ ಪರಿಶೋಭಿಸುತ್ತಲವ ಪಂಚವದನದ್ಯೋ ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಮರಿದುಗ ಭಕ್ತಿಯಳು ಬೆಳಕೊಂದು ಗೋಚರವಾಯಿತಲ್ಲೋ. ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭೀಕಮಲದಿ ಪದ್ಮಾಸನವನ್ನು ಬೆಳೆದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕನ್ನಿಸಿ ನೋಡಿದರೆ ಮುಡಿ ಬಂದವಲ್ಲ 3 ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಅವನನ್ನು ಎಬ್ಬಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದಪದ್ಮಗಳನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ 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 ಇರುವೆರಳಿನಲ್ಲಿ ಹೊರಗಡೆ ಹೆದಾನವರಿ ಬರುದಿಸುತ್ತಲಿ
ಅರೆ ಕ್ಷಣದಲ್ಲಿ ವಿಚಿತ್ರವಾದ ಘಟನೆ ನಡೆದು ಹೋಯಿತಲ್ಲ. ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು. ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು ಯಾವುದು ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಇಲ್ಲಿ ನನ್ನ ಅಪ್ಪ ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಹೋಗುತ್ತಾನೆ ಮುಂದೆ. ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ತುಂಬಿದ ಜಲರಾಶಿಯ ಮೇಲೆ ಒಮ್ಮಿಂದೊಮ್ಮೆಲೆ ನನ್ನ ಹುಟ್ಟು ಯಾಕಾಯಿತು, ಹೇಗಾಯಿತು ಎನ್ನುವುದು ನನಗೆ ತಿಳಿದೇ ಇಲ್ಲ. ನನ್ನ ತಂದೆ ತಾಯಿಗಳು ಯಾರು ಎನ್ನುವಂಥ ಪರಿವೆಯೇ ನನಗಿಲ್ಲ. ಇಲ್ಲಿ ನಾನೊಬ್ಬನೇ ಇರುವುದೇ ಅಥವಾ ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ ತಿಳಿಯುವುದು ಹೇಗೆ? ಹುಡುಕುವೆ. ಬಹಳ ಆನಂದವಾಯಿತು, ಬಹಳ ಸಂತೋಷವಾಯಿತು. ಬಾಯಿ ಬರ್ತದೆ. ಯಾವಾತನನ್ನು ಹುಡುಕಾಡಿಕೊಂಡು ಇಲ್ಲಿಯವರೆಗೆ ನಾನು ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದೋ. ಯಾರು? ನೀನೇ. ಯಾಪ 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 ಯಾಕಪ್ಪ? ಯಾಕಪ್ಪೋ ನನಗೆ ಜನ್ಮವನ್ನಿಟ್ಟೆ. ಏ ಬೆಪ್ಪ, ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ ಹೇಳು ತಂದೆ. ಯಾರ ನಿನ್ನ ಅಪ್ಪ? ಏಕೆಪ್ಪ ಏ ಬೆಪ್ಪ, ಏಕೆಪ್ಪ ಏ ಬೆಪ್ಪ, ಏಕೆಪ್ಪ ನಮ್ಮ ಜನ್ಮ. ಯಾರ ನಿನ್ನ ಅಪ್ಪ? ನೀನು ನನ್ನಪ್ಪ, ನೀನು ನನ್ನಪ್ಪ. ಇಲ್ಲಿ ಬೇರೆ ಯಾರಾದರೂ ಇದ್ದಾರೆ ಅಂತ ನಾನು ಹುಡುಕುದು. ನಿನ್ನ ಅಪ್ಪ ಯಾಕೆ? ನಾನು ನಿನ್ನ ಅಪ್ಪ ಅಲ್ವಾ? ನನ್ನ ಅಪ್ಪನೇ ನನಗೆ ಯಾರಂತ ತಿಳಿದಿಲ್ಲ. ನೀನು ಅಪ್ಪ ಇಲ್ಲದವನು. ನಾನು ಅಪ್ಪನನ್ನು ಹುಡುಕುತ್ತಾ ಇದ್ದೇನೆ. ಅಪ್ಪ ಸಾಯಿ ಬಿಡ. ಏ ಅಮ್ಮ, ಅಮ್ಮ, ನನ್ನ ಅಮ್ಮ ಎಲ್ಲಿ? ಅಮ್ಮ? ನೀ ನನ್ನ ಅಮ್ಮ. ನಾನಮ್ಮಲ್ಲ. ನನ್ನಮ್ಮ ಎಲ್ಲಿ? ನನ್ನಮ್ಮ ಎಲ್ಲಿ? ಹಾಗಾದರೆ ಇಬ್ಬರಿಗೂ ಅಪ್ಪ ಅಮ್ಮ ಇಲ್ಲ. ಇಲ್ಲ. ನೋಡುವುದಕ್ಕೆ ಹೋದರೆ ನಮ್ಮ ಸ್ಥಿತಿ ಒಂದೇ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆಯಲ್ಲ. ನಿನ್ನನ್ನು ನೋಡಿದರೆ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಉಕ್ಕಿ ಹರಿಯುತ್ತಾ ಇದೆ. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ನಿನ್ನನ್ನು ನೋಡುವಾಗ ಗೌರವವೆನ್ನುವುದು ಹೆಚ್ಚಾಗ್ತಾ ಇದೆ. ಹೌದೇ? ನನ್ನ ಮೇಲೆ ನಿನಗೆ ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ಏನು? ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನು? ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಸಂಬಂಧ? ಹೌದು. ಹೇಗೆ? ನನ್ನ ಮೇಲೆ ಭಕ್ತಿಯನ್ನು ಇರಿಸಿಕೊಂಡವ ನೀನು, ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು. ಆದ್ದರಿಂದ ನಾನು ಹಿರಿಯವ, ನೀನು ಕಿರಿಯವ. ಕಿರಿಯವ ಅಂದರೆ ತಮ್ಮ, ಹಿರಿಯವ ಅಂದರೆ ಅಣ್ಣ. ನಾನು ಅಣ್ಣ, ನಾನು ತಮ್ಮ, ನಾನು ಅಣ್ಣ, ನಾನು ತಮ್ಮ, ಅಣ್ಣ. ಯಾರೋ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಅಷ್ಟೇ ಸಾಕಿ. ಮತ್ತೆ ಶರೀರದಲ್ಲಿ ಆಗುತ್ತಿರುವಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ ತಮ್ಮ? ಹೌದಣ್ಣ. ತಮ್ಮ, ಅಣ್ಣ. ಏನಣ್ಣ ಅದು? ಮಧ್ಯಪ್ರದೇಶದಲ್ಲಿ ಗಲಭೆ, ಹೊಟ್ಟೆಯ ಒಳಗೆ ಚುರು ಚುರು, ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಬಹುಶಃ ಇದು ಹಸಿವೆ ಅಂತ ಕಾಣುತ್ತದೆ. ಹಸಿವೆ? ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ?
ಅದಕ್ಕಿಂತ ಸ್ವಲ್ಪ ಮೇಲೆ, ಎದೆಯ ಪ್ರದೇಶಕ್ಕಿಂತ ಸ್ವಲ್ಪ ಕೆಳಗೆ, ಉದರ ಭಾಗ ಬೇನೆ. ನಿನಗ ಹಾ, ಎಲ್ಲಿಯಾದರೂ ಬಿದ್ದೆ? ಇಲ್ಲಪ್ಪ, ಬೀಳಲಿಲ್ಲ. ಹಸಿವೆ ಹಾಗೆ ಹಸಿವೆ ಎನ್ನುವುದು ಬಾಧಿಸ್ತಾ ಇದೆ. ನಿನಗೂ ಒಂದು ಉಪಾಯ ಇದೆ ಅಣ್ಣ. ಏನದು? ಕಾಣುವಂತ ಜಲದಿಗೆ ಬಡಿಯುವ. ಬಡಿದ್ರೆ ಒಳಗಿರುವಂತ ಪ್ರಾಣಿ ಹೊರಗೆ ಬರ್ತದೆ. ಬಂದರೆ ಎನ್ನುವ ಹೊಟ್ಟೆ ತುಂಬಿಸುವ. ಹಾ. ಇನ್ನು ಹತ್ತಿರ ಇಲ್ಲೇ ಇದ್ದೇಯ ನೀ ಇಲ್ಲಿರ್ಬೇಯ. ಹೆಚ್ಚು ದೂರ ಹೋಗಲಿಲ್ಲ. ಸ್ವರ ಕೇಳಿಸ್ತಾ ಇತ್ತು ಅಷ್ಟೇ. ಆಗುತ್ತಿರುವ ಹಸಿವೆಯನ್ನು ನೀಗಿಸುವ ಸಲುವಾಗಿ ಇಬ್ಬರು ಕೂಡ ಆಹಾರವನ್ನು ಹುಡುಕುತ್ತಾ ಹೊರಡವರು. ಆ ಕಡೆಗೆ ಹೋದೆಯಲ್ಲ? ಹೌದಣ್ಣ. ಏನಾದರೂ ಸಿಕ್ಕಿತಾ? ಏನು ಸಿಗಲಿಲ್ಲ ಅಣ್ಣ. ಅಪ್ರಯೋಜಕ. ನಾನು ಪ್ರಯೋಜನ ಪಡೆದುಕೊಂಡಿದ್ದೇನೆ. ಏನಣ್ಣ? ನನಗೆ ಸಿಕ್ಕಿತು. ಕೈಗಲ್ಲು ಎಲ್ಲಿಯ? ಕಣ್ಣಿಗೆ ಬಿತ್ತು. ಒಳಗಲ್ಲ, ಮತ್ತೆ ಎಲ್ಲಿ? ದೃಷ್ಟಿಗೆ ಗೋಚರಿಸಿತು. ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ. ತೆಳ್ಳಗಿನ ಪ್ರಾಣಿ. ನೀನು ಕಮಲ ನೋಡಿದ್ಯಾ? ಕಮಲ ನೋಡಿ. ಕಮಲ ಕಮಲ. ಯಾವ ಕಮಲ? ಹೂ ಕಮಲ. ಹೂ ಕಮಲ. ಹೂ ಕಮಲ. ಹೂ ಹೂ. ಆ ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಎಲ್ಲಿ ಅಣ್ಣ? ನೋಡುವೆಯ? ನೋಡುವೆ. ಹೋದಲ್ಲಿ
ನೀಚ, ವಂಚಕ, ದ್ರೋಹಿ, ಅಧಮಾಧಮ ಯಾರಣ್ಣ? ನೀನೇ. ಆಹಾರವನ್ನು ಹುಡುಕುತ್ತಾ ನಾವು ನೆರಳಿನವರು, ಕಣ್ಣಿಗೆ ಗೋಚರಿಸಿದ ಪ್ರಾಣಿ, ಓಡಿಸುತ್ತಾ ಬಂದವರು. ಹೌದಣ್ಣ. ಆ ಮೊದಲೇ ಕಾಣುವುದಿಲ್ಲ ಕತ್ತಲು. ಯಾರು ಎಲ್ಲಿ ಹೇಗೆ ಎಂಬುದನ್ನು ತಿಳಿಯುವುದಕ್ಕೆ ಕಷ್ಟ. ಅದರ ಎಡೆಯಲ್ಲಿ ನೀನು ಬಂದು ನನಗೆ ತಗುಲಿದೆ. ಪ್ರಾಣಿ ಎಂಬ ಹಾಗೆ ಭಾವಿಸಿ ಹಿಡಿದು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟಾಗುವಾಗ ನಿನ್ನ ಧ್ವನಿ ಕೇಳಿತು. ಅಯ್ಯೋ 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 ಅಯ್ಯೋ. ಅಯ್ಯೋ 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 ಅಯ್ಯೋ, ಇನ್ನು ದಾಡ್ತದೆ. ಅಲ್ಲಿಗೆ ಬಿಟ್ಟಿದ್ದೇನೆ. ನೋವಾಯ್ತದಮ್ಮ. ಅಣ್ಣ ಏನು ನೋವಾಗದೆ ಇರ್ತದ? ಸುಧಾರಿಸಿಕೋ. ಮಾಡಿದಲ್ಲಿಗೆ ಬಡಿತಿದ್ದಿ. ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಬಿಡೆ. ಹರಿಯಲಾಭಿ ಕಮಲನ ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ಧರ ಹರಿದಿದನು ದೈತ್ಯರು ದಿನ ಬರುವರನ್ನ ದೈತ್ಯರಿರುವರು ನನ್ನನ್ನೇ ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ? ಒಂದು ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳಲು ಎಂದರೆ ಹರಿ ಗಾಢ ರೀತಿಯಲ್ಲಿದ್ದಾನೆ. ಹರಿಯಲ್ಲಿ ತಿಳಿಸಲವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವವರು ಯಾರು? ಅಮ್ಮನನ್ನೇ ಧ್ಯಾನಿಸ್ತೇನೆ. ಮರುಗಲೇಗಿ ವಿಧಾತ ಮನದಲ್ಲಿ ಬರೆದಿರುವುದಾಗೆನ್ನ ನೀ ಬರೆಯ ಬರೆಯಬಾರದು ಬಂದ ಕಷ್ಟ ಅರಿತು ತುಂಬಿ. ಮಗನೇ ಬ್ರಹ್ಮ, ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರಬೇಕಾದಂತಹ ನೀನು ತುಂಬಿದ ಅಂಬುದಿಯ ಮಧ್ಯೆ ಬಂದು ನನ್ನನ್ನೇ ಪ್ರಾರ್ಥಿಸಿ ಪ್ರತ್ಯಕ್ಷಗೊಂಡಂತಹ ನನ್ನ ಪಾದಕ್ಕೆರಗಿ ಧಾರಾಕಾರವಾಗಿ ಕಣ್ಣೀರಿನ ಧಾರೆಯನ್ನೇ ಹರಿಸುತ್ತಾ ಇದ್ದೀಯ. ಕಷ್ಟ ಬಂದಿದೆ ಎಂದು ಸ್ಪಷ್ಟವಾಗ್ತಾ ಇದೆ. ಯಾರಿಂದ ಯಾವ ರೀತಿಯಾದಂತಹ ಕಷ್ಟ ತಿಳಿಸಿದೆ ಎಂದಾದರೆ ಪರಿಹರಿಸಿಕೊಡುತ್ತೇನೆ. ನಡೆದಿರುವಂತಹ ವಿಚಾರವನ್ನು ಏನೆಂದು ಹೇಳಲಿ ಅಮ್ಮ? ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂರ್ತನಿರುವನು ಹುಟ್ಟಿಕೊಂಡಿದ್ದಾನೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಮ್ಮ, ನನ್ನನ್ನು ಕಂಡು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ, ರಕ್ಷಮ್ಮ. ಹೆದರದಿರು ಬೆದರದಿರು ಕಂದ. ಆದಿಮಾಯಿಯಾದಂತಹ ನಾನು ಯೋಗಮಾಯಿಯಾಗಿ ಹರಿಯನ್ನು ಸೇರಿರುವ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಇನ್ನೇನೋ ಆತನನ್ನು ತೊರೆಯುವವಳು. ಇಕೋ ತೆಗೆದುಕೋ ಇವರ ಸುದರ್ಶನ. ಎಚ್ಚರಗೊಂಡಂತಹ ಶ್ರೀಯರಿಯ ಕೈಗೆತ್ತೆಂದಾದರೆ ಬಂದಂತಹ ದುರುಳರನ್ನು ತರೆ ಲೋಕಕ್ಕೆ ಸನ್ಮಂಗಳವನ್ನುಂಟು ಮಾಡುತ್ತಾನೆ. ಅಮ್ಮ ಕಂದ, ಅಷ್ಟರಿಗೆ ನಾನೆಲ್ಲಿರಬೇಕಮ್ಮ? ಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿದ್ದುಕೋ ನಿನಗೆ ಶುಭವಾಗಲಿ. ತೊಲಗಿ ನಿಲನ ಯೋಗಮಾಯೋ ನಳಿರನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತಾಗ ತನ್ನ ವದನದಲ್ಲಿ ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು. ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ, ವಿಶೇಷವಾದಂತಹ ಆಯುಧವನ್ನು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ, ನೋಡೋಣ.
ಅನ್ಕೊಂಡೆ. ಎಂತದೊಂದು ಕಿರಿಕಿರಿಯ ನಿಮ್ಮ ಕಿರಿಕಿರಲ್ಲ ಇದು. ಮತ್ತೆಂತದ್ದು ಕೇಳಲಿಕ್ಕೆ ಆಗುದಿಲ್ಲ, ಕರ್ಕಶ ಸ್ವಲ್ಪ ಕಡಿಮೆ ಮಾಡು. ಆಗುವುದಿಲ್ಲ ಅದು. ಯಾಕೆ? ನಮ್ಮ ಅಭ್ಯಾಸ ಹುಟ್ಟು ಕೂಡ ಬಿಡ್ಲಿಕ್ಕೆ ಆಗುದಿಲ್ವಾ? ಬಿಡುವುದಕ್ಕಾಗುವುದಿಲ್ಲ. ನೀನು ಸ್ವಲ್ಪ ಸುಧಾರಿಸಿಕೋ. ನಾನು ಸುಧಾರಿಸಿಕೊಂಡು ಆ ಕಡೆಯಿಂದ ಈ ಕಡೆಗೆ ವೇಗವಾಗಿ ಗಮನಿಸಿದವರು ನಾವು. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಏನು? ನೀರ ಮೇಲೆ ಕುಳಿತುಕೊಂಡಿದ್ದಿ. ಹೌದು. ನಾವೆಲ್ಲಿಯಾದರೂ ನೀರ ಮೇಲೆ ಕಾಲಿಟ್ಟರೆ ಒಳಂಕ ಒಳಗೆ ನೀರೊಳಗೆ ಹೇಗೆ ಕುಳಿತೆಯೋ? ನಾನು ಎಲೆಯ ಮೇಲೆ ಸ್ಥಿರವಾಗಿ ಕುಳಿತಿದ್ದೇನೆ. ಎಲೆ ಯಾವ ಎಲೆ ಅದು? ಅದು ಆಲದೆಲೆ. ತಮ್ಮ ಅಣ್ಣ, ಇದು ಆಲದ ಎಲೆ. ಆಲದ ಎಲೆಯ ಮೇಲೆ ಇವ ಕುಳಿತುಕೊಂಡಿದ್ದಾನೆ. ರಾಗ ನಿಮ್ಮದು ಒಂದೇ ಎಲೆಯೋ? ಅದಕ್ಕೆ ಒಂದೇ. ಮೂರಾದರೂ ಎಲೆ ಇರುತ್ತಿದ್ದೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಎಂತದ್ದು? ಮೂರೆಲೆ ಕುಳಿತುಕೊಳ್ಳುವುದಕ್ಕೆ ಮೂರೆಲೆ. ನಿಮಗೆ ವ್ಯವಸ್ಥೆ ಮಾಡುವ ನಮಗೆ ಯಾವ ವ್ಯವಸ್ಥೆಯೂ ಬೇಡ. ಬೇಡವಾ? ಅದು ನಾವು ಮಾಡಿಕೊಳ್ಳುತ್ತೇವೆ. ಮೊದಲು ಏನು ಮಾಡಬೇಕು ಗೊತ್ತಾ? ಏನು ಮಾಡ್ಬೇಕು? ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಯಿತು. ಅದಕ್ಕೆ ಅಲ್ಲಿಂದ ನನಗೆ ಸಿಕ್ಕಿದಲ್ಲಿಗೆಲ್ಲ ನೋಡ್ತೀಯಲ್ಲ, ಎಂತದುಂಟು? ಆ ಕಡೆಗೆ ನೋಡು. ಅಲ್ಲಿ ಎಂತದ್ದು ಕಾಣುವುದಿಲ್ಲ. ಏನೋ ಇದೆ ಎಂಬುದರಿಂದ ಹೇಳಿದ್ದಲ್ಲ. ಮತ್ತೆ ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ. ಹೌದು. ನಮ್ಮಲ್ಲಿ ಕೇಳಿದೆಯಾ? ಇಲ್ಲ. ನಮ್ಮನ್ನು ಬೇಕಿದ್ರೆ ನೋಡಬಹುದೇ ಎಂದು ಕೇಳಬೇಕು. ನೋಡುದನ್ನು ಗೆಲ್ಬೇಕಾ? ಹೌದಪ್ಪ. ಹೌದಾ? ನೋಡುದಿದ್ರೆ ಕೇಳುವ. ಗೊತ್ತಿಲ್ಲ. ಗೊತ್ತಿರ್ಲಿಲ್ಲ. ಹೌದು. ಸಣ್ಣವ ಗೊತ್ತಿರ್ಲಿಕ್ಕಿಲ್ಲ. ವಿಷಯ ಗೊತ್ತಿರ್ಲಿಲ್ಲ. ಅದು ಇರ್ಲಿ. ಬಾಯಿ ಮುಚ್ಚು. ಬಾಯಿ ಮುಚ್ಚುವ. ಬಾಯಿ ಮುಚ್ಚಿದ್ರೆ ಮಾತಾಡ್ಬಿಡುವ. ಮಾತಾಡದಿದ್ದರೂ ತೊಂದರೆ ಇಲ್ಲ. ಅದಕ್ಕೆ ಬಾಯಿ ಮುಚ್ಚಿ. ನಮಗೆ ನೋಡುವುದಕ್ಕೆ ಕಷ್ಟ ಆಗುತ್ತದೆ. ನಿಮ್ಗೆ ಯಾಕೆ ಸಮಸ್ಯೆ ಅಲ್ಲ? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕುಕ್ಕುತ್ತದೆ. ಕಣ್ಗಳಿಗೆ ಕುಕ್ಕು ಕಣ್ಣುಕೋ ರೈಸುತ್ತದೆ. ಕಣ್ಣುಕೋ ರೈಸುತ್ತದೆ. ಹೀಗೆ ಶಬ್ದವನ್ನು ತುಂಡು ಮಾಡಿದ್ರೆ ಅರ್ಥ ಬೇರೆ ಆಗ್ತದೆ ಗೊತ್ತಾ? ಹೇಗೆ? ಕಣ್ಣು ಕೋರೈಸುತ್ತದೆ. ಹಾಗೆ ಹೇಳ್ಬೇಕಾ? ಹಾಗೆ ಹೇಳ್ಬೇಕು. ನಾವು ಇಬ್ಬರಿದ್ದೇವೆ, ನಿನ್ನ ಹಾಗೆ ಒಬ್ಬ ಅಲ್ಲ. ಅದಕ್ಕೆ ಪದವನ್ನು ಹಿಂಗಡೆ ನಮ್ಮಲ್ಲಿ ಅಷ್ಟೊಂದು ಅನ್ಯೋನ್ಯತೆ. ಯಾವತ್ತೂ ಕೂಡ ಇಬ್ಬರೇ ಮಾಡುವುದು. ಯಾವುದು ಮಾಡುವುದಾದರೂ ಇಬ್ಬರೇ, ಒಬ್ಬರಾಗಿ ಯಾವುದನ್ನು ಮಾಡುವುದಿಲ್ಲ. ಹಾಗೆ ಸಾಮ್ಯತೆ ಇದೆ ಎಂಬುದರಿಂದ ಮಾತನ್ನಾಡುವುದು ಕೂಡ ಅಷ್ಟೇ. ಸರಿ. ಅರ್ಧ ನಾನು ಅರ್ಧವ. ಇನ್ನು ತಿದ್ದುವುದಕ್ಕೆ ಬರುವುದು ಬೇಡ. ತಿದ್ಲಿಕ್ಕೆ ಇಲ್ಲ. ತಿದ್ದುವುದೇ ಬೇಡ. ಎಲ್ಲಿಂದ ತಿದ್ದುವುದು? ಅಮ್ಮ ನೋಡಿದೆಯಾ? ನಾವು ಇಷ್ಟೆಲ್ಲ ಹೇಳಿದೆವು, ಆದರೂ ಈ ಪ್ರಾಣಿಗೆ ಅರ್ಥ ಆಗುವುದಿಲ್ಲ. ಇಲ್ಲ. ಮತ್ತು ಕಿರುನಗೆ ಬೀರ್ತಾ ಕಿರುನಗೆ ಬೀರುತ್ತಾ 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 ಪಾಠ ಮಾಡುವುದಕ್ಕೆ ಹೊರಟ ಇವ. ಅಗತ್ಯ ಇಲ್ಲ ನಮಗೆ. ನಾವು ಏನನ್ನು ಹೇಳುತ್ತೇವೋ ಅದನ್ನು ನೀನು ಒಪ್ಪಿಕೊಳ್ಳಬೇಕು. ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದಾನಲ್ಲ. ಯಾರಾಗಿರ್ಬೋದು ಇವ? ಯಾರ? ಸ್ವಲ್ಪ ನಿಲ್ಲು. ನೀನೆಂತದನ್ನ ಹುಡುಕುವುದು? ಹುಡುಕುವುದು ನಿನಗಿಂತ ಮೊದಲು ಕಂಡ. ಎಲ್ಲಿ? ಇಲ್ಲಿಯಾ? ಹೌದು, ಇಲ್ಲೇ ಹತ್ತಿರ ಕಂಡ. ಇಲ್ಲಿ? ಓ, ಅಲ್ಲಿ ಕಂಡ. ಇಲ್ಲಿ ನೋಡಿದ. ನಾವು ಕಂಡ. ನಿನಗಿಂತ ಮೊದಲು ಒಂದು ಪ್ರಾಣಿಯನ್ನು ನೋಡಿದ್ದೆ. ಹಸಿವೆಯನ್ನು ತಾಳಲಾರದೆ ಅದನ್ನು ತಿನ್ನುವುದಕ್ಕೆ ಮುಂದಾದವರು ನಾವು. ಓಡಿಸುತ್ತಾ 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 ಬಂದವರು. ಓಡಿ 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 ಇಲ್ಲಿಯವರೆಗೆ ಬಂದಿದೆ. ಅಂದಿದ್ದೇವೆ. ಅದಿಲ್ಲ, ಆ ಪ್ರಾಣಿ ನಮ್ಮ ಕಣ್ತಪ್ಪಿಸಿ ಹೋಗಿದೆ. ಇಲ್ಲಿಗೆ ಬಂದಿದ. ಇಲ್ಲಿಗೆ ಬಂದದ್ದನ್ನು ನಾವು ನೋಡಿದ್ದೇವೆ. ಈ ಕಡೆ. ಹಾಗಿದ್ರೆ ಒಂದು ಕೆಲಸ ಮಾಡಿ. ಏನು? ಓ, ಹೀಗೆ ಹೋಗಿ ಹಾಗೆ ಬನ್ನಿ, ಎಲ್ಲಿಯಾದ್ರೂ ಇರ್ಬೋದು. ಹೀಗೆ ಹಾಗೆ ಎಲ್ಲ ಹೋಗಲಿಲ್ಲ, ನೇರವಾಗಿ ಇಲ್ಲಿಗೆ ಬಂದದ್ದು. ಅಲ್ಲಿಗೆ ಯಾಕೆ ಹೋಗುದು ನಾವು? ಇಲ್ಲಿಗೆ ಬಂದದ್ದು ಅಲ್ಲಿಗೆ ಓಡಿರ್ಲಿಕ್ಕೆ ಅಡಗಿ ಸಿಕ್ಕಿದ್ದಿ. ನಿನ್ನಲ್ಲಿ ಇದೆ ಆ ಪ್ರಾಣಿ. ನಿನ್ನ ಬಳಿಯಲ್ಲಿ ಇದ್ದರೆ ಅದನ್ನು ಬಿಟ್ಟುಕೊಡು. ಮಾತಾಡುವ ನೀವು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ. ಯಾರ ನೀವು? ಯಾವಾಗ? ನೀವ್ ಯಾವಾಗ? ಅದುವೇ ಇವನಿಗೆ ಗೊತ್ತಿಲ್ಲ. ಯಾರ? ನಾವು ಸಾಮಾನ್ಯರಲ್ಲ, ವೀರರು, ವೀರಶೂರರು, ಧೀರರೇ. ವೀರರು. ಧೀರಜೂರ ಅಹುದು ನೀನು, ಅಹುದು ನೀನು.
ಕಂಡ್ಯಾರು ಕಂಡ್ಯಾರು ಯಾರು ಕಂಡ್ಯಾರು? ಎಲ್ಲಿ ಕಂಡು ಯಾವಾಗ ಕಂಡು ಏನನ್ನು ಕಂಡು ನಿಮ್ಮನ್ನು ನೋಡಿ ಆ. ಭೂರಿ ಅದೆಂತದ ಪೂರಿ ಅಂದರೆ ಗೊತ್ತಾಯ್ತು ನಿನಗೆ ಇಲ್ಲ ಪೂರಿ ಪೂರಿ ಅಲ್ವಾ ಎಂತದು? ಯಾವ ಪೂರಿ? ಶಬ್ದವೂ ಅರ್ಥ ಆಗುವುದಿಲ್ಲ ಭೂರಿ ಅಂದ್ರೆ ಅಂದರೆ ಬಹಳ ಆಹಾ ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಓಹ್ ಪರಮಾನಂದವಾಯಿತು, ಹೌದೇ? ನಿತ್ಯಾನಂದವಾಯಿತು. ಆಹಾ ಏನು ಆನಂದ. ನಿತ್ಯಾನಂದ. ನಿತ್ಯಾನಂದ ಯಾಕೆ ಬಲ್ಲಿರಾ ಹಾ. ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನೊಬ್ಬನೇ ಇದ್ದದ್ದು, ಆಹಾ. ನನಗೆ ಜೋಡಿಲ್ಲ. ಈ ಸಾಗರದಲ್ಲಿ ಕರ್ಮಕ್ಕೆ ನಿನಗೆ ಜೋಡಿ. ಏನದು ಜೋಡಿ ಅಂದ್ರೆ ಜೋಡಿ ಹಾ ಜೋಡಿ ಜೋಡಿ ಹಾ ಜೊತೆಗಾರರು ಇಲ್ಲ, ಬೇಡ ಸಮಗಾರರು ನೀವು ಕಾಣಿಸಿದ. ನಿನಗೆ ಜೋಡಿ ಇಲ್ಲ ಅಂದ್ರೆ ನಾವು ಸಮಗಾರರ ಅಲ್ಲ, ಹೇಗಾಗುವುದದು ಮಾತಾಡ್ಲಿಕ್ಕೆ ಒಂದು ಜನ ಇತ್ತೋ ಇಲ್ವೋ ಆಹಾ ಹಾಗೆ ಸಂತೋಷ ಆದದ್ದು. ಓಹೋ. ಆದ್ರೆ ನನ್ನನ್ನು ಕಂಡವ ನೀನಲ್ಲೂ ಒಂದು ಪ್ರಶ್ನೆ ಕೇಳಿದ್ದು. ತೋರು ಬೇಗ ಮೊದಲು ಕಂಡ ಅವರನ್ನೆಲ್ಲಿ ಬೋದ. ಏ ಬಂಡ ಆರ ಕಂಡಿರಯ್ಯ ನೀವು? ಆಹಾ ಒಂದೇ ನಾನರಿಯ ಅದನು ಆರಲ್ಲ ಒಂದೇ ಪ್ರಾಣಿಯನ್ನು ನಾವು ನೋಡಿದ್ವಿ ಒಂದನ್ನೇ ನಾವು ನೋಡಿದ್ದು. ಆರು ನೋಡುತ್ತಿದ್ರೆ ಅಲ್ಲಿಗೆ ಓಡ್ತೀವಿ ಆರಲ್ಲ, ಯಾರ ಕಂಡಿರ ಯಾರ ಕಂಡಿರಯ್ಯ? ಯಾವ ಭಾಷೆ ಇದು? ಹೌದಿದು. ಯಾರ 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 ನಾನರಿಯ ಅದನ್ನ ನಾ ತಿಳಿಯೇ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಆಹಾ ಆದ್ರೆ ಹ. ಇಷ್ಟು ಹೊತ್ತಾದ್ರೂ ನಾನು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ ನಿನಗೆ? ಯಾರ ನೀನು ಏನು ಮಾಡುವುದಿಲ್ಲ ಕಾಣ್ತಾ ಇದೆ ಅಲ್ವಾ ಜಲಧಿ? ನೀರು ನೀರು ಈ ಜಲಧಿಗೆ ಅಡೆ! ಓಡೆಯ 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 ಜಲಧಿಗೆ ಓಡೆಯ ಒಡೆಯ ನಾಥ ಓಡೆ ನಾಥ ನಾಥ ಯಜಮಾನ. ಏ ನಿಮಗೆ ಇಬ್ಬರಿಗೆ ನಾನೇ ಯಜಮಾನ ಅಂತ ಆಡಿದ್ದು. ಮುಚ್ಚಬಾಯಿ. ಹಾ. ಯಾರಿಗೆ ಯಜಮಾನ ನೀನು? ನೀನು ಏ ನಮ್ಮನ್ನು ಸರಿಯಾಗಿ ನೋಡಿದ್ಯಾ ಏನ್ ನೋಡದೆ? ದೀರ್ಘಕಾಯ ಹ್ಮ್ ನಮ್ಮನ್ನು ನೋಡಿದಾಗ ನೀನು ಹೆದರಿಗೊಳ್ಬೇಕು ಮತ್ತೆ ಹ್ಮ್ ಅಷ್ಟು ದೊಡ್ಡವರು ನಾವು. ನಿನಗೆ ಏನು ಅಂತ ಗೊತ್ತಾಗುವುದಿಲ್ಲ ನನಗೆ ಎಂತ ಗೊತ್ತಾಗುದಿಲ್ಲ. ಹಾಗೆ ಹಾ. ಆದ್ದರಿಂದ ನಿನಗೆ ಹೆದರಿಕೆಯೂ ಇಲ್ಲ ಹೆದರಿಕೆ ಸಂತಾನ ಇಲ್ಲ. ಅದು ನೀನು ನೋಡಿದ್ದು ಹೇಗಿತ್ತು ಅಂತ ಬೇಕು ನನಗೆ. ನಿನಗಿಂತ ಮೊದಲು ಕಂಡ ಪ್ರಾಣಿಗೆ ಹಾ. ತಲೆಗಳು 5 5 ಹೇ. ನಿನಗೆ ಒಂದೇ ಶೀರ ಇರ್ತದೆ. ಒಂದೇ ಶೀರ. ನಿನಗೆ ಒಂದೇ ಶೀರ ಶಿರಸ್ಸು. ಹಾ? ಶೀರ ಸು ಶೀರಸು ಶೀರ ಸು ಶಿರ ಶಿರ ತಲೆ ಮಂಡೆ. ಹೌದು ತಲೆ. ಹೌದು. ಇವನಿಗೆ 4 ಕರಗಳು, ಹಾ. ಅದಕ್ಕೆ 2. ಏ 4 ಕೈ ನಿನಗೆ ಚತುರ್ಭುಜ. ಕರ್ಬೂಜ ಚತುರ್ಭುಜಂ ಕರ್ಬುಜಂ ಕರ್ಬೂಜ ಕರ್ಬೂಜ ಕರ್ಬುಜ. ಚತುರ್ಭುಜ ಧಾರಿ ನಾನು. ಹಾ. ಆ ಪ್ರಾಣಿ ನಮ್ಮನ್ನು ನೋಡಿ ಹಾ. ಗಡ 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 ಗಡ. ಅದಕ್ಕೆ ಪ್ರಾಣಿಗೆ ಜ್ಞಾನ ಇತ್ತು ಅದಕ್ಕೆ ಹಾ. ಭಯ ಹುಟ್ಟಿಸಿದ್ದೀರಿ. ಹೌದು. ನೀನು ಹಾಗಲ್ಲ ಮಂದಹಾಸ ಬೀರ್ತಾ ಇದ್ದಾನೆ. ನಮ್ಮನ್ನು ನೋಡಿ ಹೆದರುವುದೇ ಇಲ್ಲ. ಹೌದು ನಿನ್ನ ಬಳಿಯಲ್ಲಿ ಆ ಪ್ರಾಣಿ ಏನಾದರೂ ಇದ್ದರೆ ಹಾ. ಬಿಟ್ಟುಕೊಡ. ಬಿಟ್ಟು ಕೊಡದೇ ಇದ್ದರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ನುಂಗ್ತೇನೆ. ನುಂಗುದ? ಹಾ. ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ಮತ್ತೆ? ನನ್ನನ್ನು ನೀವು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಏನಾಗಿದ್ದು? ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೇನೆ. ನಿಲ್ಲಿಸಿ ಏನು ಇಳಿಸಿಕೊಡ್ತೀರಾ? ತೊರಗಿಸಿಕೊಳ್ತೇವೆ. ಇಡೀ ದೇಹಕ್ಕೆ ವಿಷವಾದೇನು ನಾನು? ಯಾವ ವಿಷಯವೂ ನಮಗೆ ಏನು ಮಾಡ್ಲಿಕ್ಕೆ ನನ್ನ ಆಗುದಿಲ್ಲ. ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಇಬ್ಬರು ಜೊತೆಯಾಗಿ ನನ್ನ ಕಾಲು ಹಿಡಿದ್ರೆ ನಿಮ್ಮನ್ನು ಉಳಿಸ್ತೇನೆ. ಇಲ್ಲದೇ ಇದ್ರೆ ಹುಟ್ಟಿಲ್ಲ. ಮನಮನದ
ಪ್ರಾಣ ಹೋಯ್ತಾ? ಹೋದಾಗಿದೆ ಸ್ವಲ್ಪ. ನೀನು ನಿಲ್ಲು, ಹಾ. ಒಂದು ಇಷ್ಟು ತಿಂದು ಬರ್ತೇನೆ. ಏ, ತಮ್ಮನನ್ನು ಬಿಟ್ಟು ತಿನ್ನುದಾ? ರುಚಿ ನೋಡುವುದಕ್ಕೋ? ನನಗೂ ರುಚಿ ನೋಡ್ಬೇಕು. ಮತ್ತೆ ಕೊಡುವ ಆಗುದಿಲ್ಲ. ಸ್ವಲ್ಪ ಏ ತಮ್ಮ, ಹಸಿವೆ ಅಣ್ಣ. ಇರುವುದು ಒಂದು ಪ್ರಾಣಿ, ಅದನ್ನು ಇಬ್ಬರು ಹೇಗೆ ತಿನ್ನಲಿ? ಅರ್ಥ ಮಾಡೋಣ ಅಣ್ಣ. ಅದಾಗುದಿಲ್ಲ, ಹೇ? ಆಗುದೇ ಇಲ್ಲ. ಯಾಕೆ? ಒಂದು ಉಪಾಯ ಮಾಡುವ. ಹೇಗೆ? ಕೈ ತಪ್ಪಿಸಿ ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಅದನ್ನು ಹಿಡಿಬೇಕು, ಇಲ್ಲಿಗೆ ತರಬೇಕು, ಆಮೇಲೆ ನನಗೊಂದು ನಿನಗೊಂದು, ಅಷ್ಟರವರೆಗೆ ಒಳ್ಳೆಯ ಉಪಾಯ. ಹೆಣ್ಣ ಇಲ್ಲಿ ಬಿದ್ದಿನಲ್ಲಿ ಸೆಣದಿ ಪಂಚದಾದ್ರ ಕಾಲನೆ ತನು ಜರಲಿ ಜಯದಿರುದಿರಿ ನಳಿನನ ಬಲು ಸ್ಮರಿಸಿ ಭಕ್ತಿಯೋ ಆದಿಮಾಯ ಜಯ ಜಯ ಮನದುಳರಿದನು ಧುರದೋ ಅಜಗಳ ಹಣೆಗುಳಿದು ಕಬಡದೊಳಗೆನುತ ವೀರ ವಿಕ್ರಮಿಗಳ ಬಗಳುದನಿಂದ ಸೆಣದಿ ಪಂಚದಾದ್ರ ಕಾಲದಿ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳ ಹೋರಾಟವನ್ನು ಮಾಡಿದ್ರು ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನೋ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವ ಯಾಕೆ? ಬರ್ಲಿ, ಬರ್ಲಿ. ಮೆಚ್ಚಿದೆ ಮರುಜಗೆ ಬಲ್ಲುವರಿನ ನೋಡದಾಗದೆ ಆಶ್ಚರ್ಯವಾದರಿದುವುದೇನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಮರುಜಗೆ ಬಲ್ಲುವರಿನ ನೋಡದಾಗದೆ ಏನದು ಕೂತು ಮಜರೆ ಅಂದ್ರೆ? ನಿಮ್ಮನ್ನು ಹೊಗಳಿದ್ದು ನಾನು. ಅದು ಎಲ್ಲ ಹೊಗಳಿಕೆಯ? ಹೌದು. ಹೊಗಳು ಹೊಗಳು ಹೊಗಳು. ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವರು ನಾನು ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡುವುದು ಅದಲ್ಲ ನಾನು. ಯಾವುದು? ಇಷ್ಟು ಸಮಯಗಳಲ್ಲಿ ನಿಮ್ಮ ಜೊತೆಯಾಗಿ ಯುದ್ಧವನ್ನು ಮಾಡಿದ್ರು ಕೂಡ ನಿಮ್ಮ ಮುಖವನ್ನು ಸರಿ ನೋಡುದು ಈಗಲೇ ಅಲ್ವಾ? ನೋಡು ನೋಡು, ಎಂತದೊಂದು ಸಾಮ್ಯತೆ ನಿಮ್ಮಲ್ಲಿ ಅಂತ ಯೋಚನೆ ಮಾಡುದು. ನಿನ್ನ ಕೇಶ, ಇವನ ಮೀಸೆ, ಇವನ ಕಣ್ಣು, ಇವನ ಬೆನ್ನು, ಇವನ ಕೊರಳು, ಇವನ ಬೆರಳು, ಇವನ ಕಂಠ, ಇವನ ಸೊಂಟ, ಇವನ ಕೈ, ಇವನ ಬಾಯಿ, ಇವನ ತುಟಿ, ಇವನ ಕಟಿ, ಟೂಟಿ ಕಟ್ಟಿ ಎಂತದ್ದು ಏನೋ ತಲೆ ಸರಿ ಇಲ್ವಾ? ಉಂಟು. ನನ್ನ ಕೇಶ ಅವನ ಮೀಸೆಯೋ? ನನ್ನ ಕೈಯ, ಅವನ ಕಂಠ ನನ್ನ ಸೊಂಟವೋ? ನನ್ನ ಹೊಟ್ಟೆ ಅವನ ಕಾಲ, ಅವನ ಬೆನ್ನು ನನ್ನ ಕಣ್ಣ, ಅವನ ಮೀಸೆ ನನ್ನ ಹುಬ್ಬ. ಅದ್ಯಾರು ಹೇಳಿದ್ದು? ನೀನು ಹೇಳಿದ್ದು. ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ಹೇಗೆ? ನಿನ್ನ ಕೆದರಿದ ಕೇಶ ರಾಶಿ ಏನು? ನಿನ್ನ ಪೊದರು ಮೀಸೆ ಏನು? ಈ ದೀರ್ಘವಾದ ಬಾಯಿ ಏನು? ನಿನ್ನ ಬಲಿಷ್ಠವಾದ ಕೈ ಏನು? ಮತ್ತೆ ನಿಮಗೆ ಎಲ್ಲವನ್ನು ಬಿಡಿಸಿ ಹೇಳುವುದಕ್ಕೆ ಹೋದ್ರೆ ಸಮಯ ಎಷ್ಟು ಬೇಕು? ಅದಷ್ಟೇ. ಈಗಲೇ ತುಂಬಾ ಕಳೆದು ಹೋಯಿತು. ಹೌದಾ? 5,000 ಕಳೆದು ಹೋಯ್ತು. 5,000? ಹೌದು. ಇಷ್ಟಕ್ಕೆ 5,000 ಮಾತ್ರ ಅದನ್ನು ನಾವು ನೋಡ್ಲೇ ಇಲ್ಲ ಅದನ್ನು. 5,000 ಹೇಳಿತ್ತು ಯಾವ್ದದು? 5,000ಕ್ಕೆ ಬರ್ತದಾ? ಮತ್ತೆ? ಅದಲ್ವಾ, ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳೆಷ್ಟು ಸಂದು ಹೋಯಿತು ಎಷ್ಟು? ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ಹೋಗಲಿ. ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ನಾವೇ. ಯುದ್ಧದಲ್ಲಿ ಗೆದ್ದವರು ನೀವು, ನಾವೇ. ಗೆದ್ದವರು ನೀವು. ಸೋತವ ನೀನೆ, ಸೋತವ ನೀನೆ, ಅದನ್ನು ಹೇಳು. ಸೋತವರನ್ನ ಹಾಗೆ ಗಟ್ಟಿ ಹೇಳಿಕ್ಕೆ ಉಂಟಾ? ಇಂಥವರು ಸೋತವರು. ಕೇಳುವುದಕ್ಕೆ ನಾವೇ ಇರುವುದು, ಬೇರೆ ಯಾರು? ಸೋತದ್ದು ನಾನೇ. ನೀನೇ. ಆದ್ರೆ ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೆಯದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಏನು? ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರೂ ಕೊಡುದು ಅನ್ನೋ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹೌದಾ? ನೀವು ಮಾಡ್ಬೇಕಂದ್ರೆ ಇಷ್ಟೇ. ಎಷ್ಟು? ನಿಮ್ಮ ದೇಹವನ್ನು ಕುಗ್ಗಿಸಿ, ಹಾ. ನಿಮ್ಮ ಮಂಡೆಯನ್ನು ಬಗ್ಗಿಸಿ, ಎರಡೂ ಕೈಗಳನ್ನು ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನಾನು ಕೊಡುವವ. ಏನು ಬೇಕು, ಎಷ್ಟು ಬೇಕು ಬೇಡಿಕೊಳ್ಳಿ. ಹಲ್ಲು ಹಲ್ಲು ನೀರಿಗೆ ಉದುರಿಸುತ್ತೆ
ಚಟಪಟ ನಾವು ಕೊಟ್ಟದ್ದು ಆಗ ನಿನಗೆ. ಹೌದು. ಅದಲ್ಲ ಈಗ ಬೇರೆ ಕೊಡು. ಹೌದೇನೋ? ಬೇಡ ನಿಮ್ಗೆ ನಾವು ಬೇಡುವವರ ಹಾಗೆ ಕಾಣುತ್ತೇವೆ. ನೀವು ಬ್ಯಾಡದ ಬ್ಯಾಡದವರಲ್ಲ, ಮತ್ತೆ ಬೇಡ ನಾವು ಕೊಡುವವರು. ನಮ್ಮಿಂದ ನಿನಗೆ ಏನೆಲ್ಲ ಬೇಕೋ ಬೇಕಂತ ನೀನು ಬೇಡು, ನಾವು ಕೊಡ್ತೀವಿ. ಯಾರು ಕೊಡುದು ನೀವು? ನಾವೇ. ನಿಮ್ಮಿಂದ ಪಡ್ಕೊಳ್ಬೇಕು ಅಂತ ಆಸೆ ಉಂಟೆ, ಆದ್ರೆ ಏನು ಮಾಡುವ? ಏನಾಯ್ತು? ನನಗೆ ವಿಶ್ವಾಸ ಇಲ್ವೇ? ಅದು ಬರ್ಬೇಕಿದ್ರೆ ನನಗೆ ನಂಬಿಕೆ ಬರ್ಬೇಕು ಅಂತ ಇದ್ರೆ ಇಬ್ಬರು ಜೊತೆಯಾಗಿ ಕರತಟ್ಟಿ ಭಾಷೆ ಕೊಡ್ಬೇಕು. ಎಲ್ಲ ಬಸ್ಕೊಂಬಾತಾನೆ. ನಮ್ಮಿಂದ ಯಾವುದನ್ನು ನೀನು ಯಾಚಿಸುತ್ತೀಯೋ ಅದನ್ನು ನಾವು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಲುಕಿದ ಮೂಕರು ನಿಮಗೆ ಚಕ್ಕುದಾದ ಮದುವೆ ಅದರು ಮಕ್ಕಳು ನೀಡಿರಿ ನಿಮ್ಮಯ ಜಿರವ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಲುಕಿದ ಮೂಕರು ನಿಮಗೆ ಮಂಕುಬುದ್ಧಿಗಳು, ಬುದ್ಧಿಶೂನ್ಯರು, ಮೂರ್ಖರು, ಮೂರ್ಖರು, ಪೆದ್ದರು, ದಡ್ಡರು, ಬಡ್ಡರು. ಯಾವ ಭಾಷೆಯೋ ಅದು? ಎಂತದ? ನೀನು ಹೇಳಿದ್ದು ಒಂದು ಕೂಡ ನಮಗೆ ಅರ್ಥ ಆಗಲಿಲ್ಲ. ಆ ಮೂರು ಕರು ಅಂದೆ ಅಲ್ಲ, ಅದು ಯಾವುದು ಮೂರು ಕರು? ಮೂರ್ಖರು ಅಂದ್ರೆ ನಿಮ್ಮನ್ನು ಹೊಗಳಿದ್ದು ನಾನು. ಅದು ಹೇಗೆ ಮೂರು ಕರು ಅಂದ್ರೆ ಅರ್ಥ ಏನು? ಮೂರ್ಖಂದ್ರೆ ಗೊತ್ತಾಗಲಿಲ್ಲ. ಆಹಾ. ಒಳ್ಳೆಯ ಹೌದಾ? ಯಾರು ಯಾರು ಒಳ್ಳೆಯವ? ಈಗ ನಮ್ಮಲ್ಲಿ ಯಾರು ಒಳ್ಳೆಯವ? ನೀನು ಅಣ್ಣ ಅಲ್ವಾ? ನೀನು ಮೂರ್ಖ. ಏನಮ್ಮ? ಅಣ್ಣ ನಾನು ಮೂರ್ಖ, ಒಳ್ಳೆಯವ. ಮೂರ್ಖ ಒಳ್ಳೆಯವ. ಮತ್ತೆ ನಾನು ನೀನು ತಮ್ಮ ಅಲ್ವಾ? ನೀನು ಶತಮೂರ್ಖ. ಶತಮೂರ್ಖ. ಬಹಳ 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 ಒಳ್ಳೆಯ. ಓ, ಅಣ್ಣ ಶತಮೂರ್ಖ ತಮ್ಮ. ಮೂರ್ಖ ನಾನು, ನೀನು ಮೂರ್ಖ ಒಳ್ಳೆಯವ. ಸಾಕು ಸಾಕು. ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಒಳ್ಳೆಯ ಜೊತೆ ನಿಮ್ಮದು. ಆವಾಗಿಂದ ಬೊಬ್ಬ ಹೇಳ್ತೀನಿ ನಾನು, ಕೊಡ್ತೇನೆ ಕೊಡ್ತೇನೆ ಅನ್ನೋ ಹಾಗೆ. ಕೇಳಲ್ಲ, ಹೇಳಿದ್ರೆ ಕೊಡ್ಲಿಕ್ಕೆ ನಿಮ್ಮಲ್ಲಿ ಎಂತದು ಉಂಟು ಅಂತ ಬೇಡ. ಇಷ್ಟೆಲ್ಲ ಉಂಟು. ಎಂತದು ಇಷ್ಟೆಲ್ಲ ಇನ್ನು ಇಲ್ಲ. ಏನು ಬೇಕಾದ್ರೆ ಏನು ಉಂಟು? ಹೊರಗಿಂದ ಹೊರಗೆ ಇಷ್ಟು, ಒಳಗಿಂದ ಒಳಗೆ ಇದರಿಂದ ಹೆಚ್ಚುಂಟು. ಒಳಗಿಂದ ಬೇಡ, ನನಗೆ ಹೊರಗಿಂದ ಬೇಕು. ಎಂತದು ಕಾಣುದಿಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಅಷ್ಟು ಆಲೋಚನೆ ಮಾಡದೆ ನಾವು ಭಾಷೆ ಕೊಟ್ಟಿಲ್ಲ, ಗೊತ್ತಾಯ್ತಲ್ಲ? ಇದು ತಲೆ, ಇದು ತಲೆ, ಆಲೋಚನೆ ಮಾಡಿಯೇ ಭಾಷೆ ಕೊಟ್ಟಿದ್ದೇವೆ. ಆದೀತು. ಯಾವುದು? ನಿಮ್ಮ ತಲೆಗಳೇ ಆದೀತು. ನಿಮ್ಮಿಬ್ಬರ ತಲೆಗಳನ್ನೇ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಗದಲ್ಲಿ ಮನದಿರವೆನ್ನುವುದಲೇ ತಾನೆಂಬುಳರಗಂದ ಮಾತ ಏನು ಮಾಡುವುದು ತಮ್ಮ ಭಾಷೆ ಕೇಳಿ ಮೋಸ ಮಾಡಿದನಲ್ಲ, ತಲೆಗಳನ್ನೇ ಕೇಳಿದನಲ್ಲ. ನನಗೆ ಒಂದೇ ಒಂದು ತಲೆ ಇರುವುದು ತಮ್ಮ. ಮತ್ತೆ ನನಗೆ ಎಷ್ಟು ಎರಡಿದೆ ಅಣ್ಣ. ನನ್ನ ತಲೆ ನನಗೆ ಬೇಕು. ನನ್ನ ತಲೆ ನನಗೆ ಬೇಕು ಅಮ್ಮ, ಅಣ್ಣ. ನಾನು ನಿನ್ನ ಅಣ್ಣನಲ್ವೇ? ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಉಂಟಣ್ಣ. ಒಂದು ಉಪಕಾರ ಮಾಡುವೆ. ಯಾವ ಉಪಕಾರ? ಬದುಕುವುದಕ್ಕೆ ಆಸೆ ಉಂಟಣ್ಣ ನನಗೆ. ನೀನು ಸಾಯಬೇಡ, ಆ, ಸಾಯುವುದು ಬೇಡ. ನೀನು ತಲೆಯನ್ನು ಕೊಟ್ಟರೆ ಸಾಕು. ತಲೆ ಕೊಟ್ಟರೆ ನಾನು ಸಾಯುವುದಿಲ್ವಾ? ಇಲ್ಲ, ಹೇಗೆ? ಕೇವಲ ತಲೆ ಹೋದ್ರೆ ಪ್ರಾಣ ಉಳಿಯುತ್ತದೆ. ಆಗುವುದಿಲ್ಲ. ತಲೆ ಕೊಡ. ನೀನು ಕೊಡಣ್ಣ. ನಾನು ಕೊಡುವುದು ನನಗೆ ಬೇಕು. ನನಗೂ ಬೇಕು. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಹೇಗೆ ಉಳಿಸಿ ಉಪಾಯ ಏನಾದ್ರೂ ಉಪಾಯ ಉಂಟಾ? ಉಪಾಯ ನನ್ನಲ್ಲಿಲ್ಲ. ಕೊಡಿ ಕೊಡಿ. ಅವನಿಗೆ ಅವಸರ ಆಗ್ತದೆ. ಕೊಡಿ, ಯಾವಾಗ ಕೊಡಿ, ಎಲ್ಲಿ ಕೊಡಿ, ಬೇಗ ಯಾವ ಕೊಡಿ ನನಗೆ. ನೀನು ಕೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಸರಿ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡಬೇಕು. ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಶೋಕದ ದರದಲ್ಲಿ ತಲೆದಿಗ. ಸರಿ. ಅಜ್ಞಾನಿಗಳಾದಂತಹ ಇವರಿಗೆ ಸುಜ್ಞಾನವನ್ನು ಇತ್ತು ವಿಶ್ವಾತ್ಮಕನಾಗಿ ಕಿರಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದಿನದಾರಿ ರಮ ರಮಣ ನಾರಾಯಣ ಕಿರಣವ ಶಯನ ನಾರಾಯಣ ನೀರ
ಗಜದಳ ನಯನ ನಾರಾಯಣ ಜಯ ಜಯ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಓ ಕ್ಷೀರಾರುಣವಶಯನ ಅನಂತನೇ ಅವ್ಯಯನೇ ಅಸ್ಪಷ್ಟನೇ ಅರೂಪನೇ ಓ ಕರುಣಾಸಾಗರನೇ ಇದೋ ನೀನು ಕೇಳಿದಂತೆ ನಾವು ತಲೆಯನ್ನು ಕೊಡುವುದಕ್ಕೆ ಮುಂದಾಗಿದ್ದೇವೆ ತಂದೆ. ಏನು ಮಾಡೋಣ? ನಿನಗೆ ನಾವು ಮಾಡಿದಂತಹ ಅನ್ಯಾಯ ಅದು ಅಕ್ಷಮ್ಯ ಎಂಬುದನ್ನು ಕೂಡ ತಿಳಿದುಕೊಂಡಿದ್ದೇವೆ. ನಮ್ಮನ್ನು ಕ್ಷಮಿಸುವೆಯಾ ದೇವ? ಈ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ಆಲಿಸಬೇಕು. ದೇವರೇ, ನಿನ್ನದಾದಂತಹ ದಿವ್ಯ ಮಂಗಲ ರೂಪವನ್ನು ನೋಡಿದ ಮೇಲೆ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವೆಂಬುದು ಮೂಡಿದೆ. ಇನ್ನು ನಮಗೆ ಬದುಕುವುದಕ್ಕೆ ಆಶೆ ಇಲ್ಲ ದೇವ. ಪ್ರಪಂಚ ಇರುವವರೆಗೂ ನಮ್ಮ ಹೆಸರೆನ್ನುವುದು ಶಾಶ್ವತವಾಗಿ ಉಳಿಯಬೇಕು. ನಿನ್ನ ಆಶೀರ್ವಾದ ಎನ್ನುವುದು ನಮ್ಮ ಮೇಲಿರಬೇಕು ದೇವ. ಕರುಣಿಸುದ ಭಯವನು ಕರುಣಿಸುದ ಭಯವನು ಜಂಗಿಯೊಳಿರಲಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧನ ಜಲದಿಯಲಿಗೆ ಏರಿಸುತ್ತ ಧರೆಯ ತಿಳಿಸುತ್ತಾಗ ಮೇಲಿನಿ ಏನು ತಿರಿಸಿ ಬೆದರನು ನಾಭಿ ಕಮಲದಿಯಲ್ಲಿ ಮೆರೆವ ಕಮಲ ಜನನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನೇ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಠಬ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಠಬನನ್ನು ಕೊಂದು ಕೈಠಬಾಂತಕ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳುವವರಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೇ ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಜಂಘಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳ ಜನನಿಯತಿಯಲ್ಲಿ ಮಾಲಿನಿಯೋ ವರದನು ಜಾಬೇಕಿಯಲಿ ಕಾಮಿನಿಯೋ ವರದನು ಜಾಬೇಕಿಯಲಿ ಕಾಮಿನಿಯೋ ಮಾಲಿನಿಯೋ ವರದನು ಜಾಬೇಕಿಯಲಿ ಕಾಮಿನಿಯೋ ವರದನು ಜಾಬೇಕಿಯಲಿ ಕಾಮಿನಿಯೋ ಮಾಲಿನಿಯೋ ಕನಗಗತನದವನು ಗೈಮೆಯನುದಲೇ ಕನಗಗತನದವನು ಗೈಮೆಯನುದಲೇ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಯೋಚಿಸಿದಳು ಕನಗ ಗರ್ಭನದವನು ಗೈಮೆಯನುದಲೇ ಒನಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನಿಯತಿಯಲ್ಲಿ ಮಲಿನಿಯು ವರದನು ಜಾಬೇಕಿಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಮಾಲಿನಿ
ರಂಜಿಸ್ತಾ ಇದೆ ನಮ್ಮದಂತಹ ಶೋಣಿತಾಪುರ. ಶೋಣಿತ ಅಂದರೆ ಏನು? ರಕ್ತ ಎನ್ನುವ ಹಾಗೆ ನಮ್ಮವರೆಲ್ಲ ರಕ್ತವನ್ನೇ ಬೆವರಿನೋಪಾದಿಯಲ್ಲಿ ಸುರಿಸಿ ಬೆಳೆಸಿದಂತಹ ಪುರವಿದು. ಆದ ಕಾರಣದಿಂದಲೇ ಶೋಣಿತಾಪುರ ಎನ್ನುವಂತಹ ಹೆಸರು ಬಂತು. ಪ್ರಪಂಚದ ನಾನಾ ಜೀವರಾಶಿಗಳ ಜನನಕ್ಕೆ ಕಾರಣರಾದವರೇ ಕಶ್ಯಪ ಬ್ರಹ್ಮರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರಕುಲ ಸಾಮ್ರಾಜ್ಞಿ ದಿತಿದೇವಿ. ಅಮ್ಮನ ಪಾವನವಾದಂತಹ ಗರ್ಭಾಂಬುದಿಯಲ್ಲಿ ಬೆಳೆದು ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿಸಿದ್ದಾರೆ. ಎಷ್ಟು ಸಂಪತ್ತಿದ್ದರೆ ಮನುಷ್ಯನ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಎಂಬುದು ಬೇಡವೇ? ಖಂಡಿತವಾಗಿ ಅದು ನಮ್ಮ ಪಾಲಿಗೆ ಇಲ್ಲದಾಗಿಯೇ ಹೋಗಿದೆ. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕದ ಅಧಿಕಾರ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಜರನ್ನು ಮಾತೆ ಸುರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರಲ್ಲ. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕವು ಪ್ರಾರಂಭವಾಯಿತು. ಅಂತಿದ್ದ ಶೋಕವಲ್ಲ, ಪುತ್ರ ಶೋಕ. ಈ ಪ್ರಪಂಚದಲ್ಲಿ 3 ವಿಧಂತ ಮೋಹಗಳು ನಮ್ಮನ್ನು ಬಿಟ್ಟು ಹೋಗುದಿಲ್ಲವಂತೆ. ವಿತ್ತೇಶನ, ದಾರೇಶನ, ಪುತ್ರೇಶನ ಎಂಬ ಹಾಗೆ. ವಿತ್ತೇಶನದ ಮೋಹವನ್ನಾದರೂ ಅಗಲಿರಬಹುದು, ದಾರೇಶನದ ಮೋಹವನ್ನಾದರೂ ಬಿಟ್ಟಿರಬಹುದು. ಪುತ್ರೇಶನದ ಮೋಹದಿಂದ ಅಗಲಿರುವುದಕ್ಕೆ ಸಾಧ್ಯವೇ ಇಲ್ಲಂತೆ. ಸದಾ ಪುತ್ರ ಶೋಕದಿಂದ ಅರಳುತ್ತಿದ್ದಂತ ಅಮ್ಮನಿಗೆ 2 ಸಾಂತ್ವನದ ಮಾತುಗಳನ್ನು ಹೇಳಿದೆ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಗಂಡು ಮಕ್ಕಳಿಂದ ಆಗದಂತಹ ಕಾರ್ಯವನ್ನು ಹೆಣ್ಣಾದಂತಹ ನೀನು ಸಾಧಿಸು ಮಗಳೇ ಎನ್ನುವ ಹಾಗೆ. ಹಾಗಾಗಿ ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡು ಬಲು ದೂರ ಸಾಗಿ ಬಂದೆ. ಜನನಿಯ ಆಜ್ಞೆಯಂತೆ ಮಾಲಿನಿಯು. ಹಾಗಿದ್ರೆ ಬಂದು ಸೇರಿದೆ ಅರಣ್ಯ ಗರ್ಭವನ್ನು. ಹಿರಣ್ಯ ಗರ್ಭನನ್ನು ಕುರಿತು ತಪಸ್ಸನ್ನು ಮಾಡಬೇಕು. ತನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗುವನ್ನು ಪಡೆದುಕೊಂಡು ಬರಬೇಕು. ಹಾಗಂತ ತಪಸ್ಸನ್ನೇನು ಆಚರಿಸಬಹುದು. ಈ ಪರಿಸರನೊಮ್ಮೆ ನಾನು ವೀಕ್ಷಿಸ್ತಾ ಬರ್ತಾ ಇದ್ದೆ. ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ, ಪ್ರಸನ್ನವಾದಂತಹ ಪ್ರಕೃತಿ, ಪ್ರಚೋದಕವು ಪ್ರಬೋಧಕವಾದಂತಹ ಈ ಸ್ಥಳದಲ್ಲಿ ನಾ ತಪಸ್ಸನ್ನು ಆಚರಿಸಿದ್ರೆ ವಿಧಿ ಒಲಿದು ಅನುಗ್ರಹಿಸುವುದಂತೂ ಸತ್ಯ. ತಪಸ್ವಿಗಳ ಚಾರಿತ್ರ್ಯದಂತೆ ಕಂಗೊಳಿಸುತ್ತಿರುವಂತಹ ತಿರುನೀರಿನ ಸರಸೆಯಲ್ಲೇ ಮಿಂದು ಶುಚೀರ್ಭೂತಲಾಗಿದ್ದೇನೆ. ಮತ್ತ್ಯಾಕೆ ಸಾವಕಾಶ? ವಿಧಿಯ ಕುರಿತು ತಪಸ್ಸು. ಸ್ವಲ್ಪ ಅವಸರ ಆಯ್ತು ಅಂತ ಅವಸರ ಮಾಡಬಾರ್ದು ಸ್ವಾಮಿ. ಕೇವಲ ಸ್ಥಳದ ಆಯ್ಕೆ ಮಾಡಿದ್ರೆ ಸಾಕಾಗುವುದಿಲ್ಲ. ನನ್ನ ಬಗ್ಗೆ ಆಲೋಚನೆ ಮಾಡ್ಬೇಕು ನೋಡಿ. ಹೆಣ್ಣಾದವಳಿಗೆ ರೂಪವು ದೇವರ ವರವೂ ಹೌದು, ಶಾಪವೂ ಹೌದು. ಯಾಕೆ ಮಾತನ್ನು ಹೇಳಿದ್ದು? ಇಲ್ಲಿರುವಂತ ಕಾಮುಕರ ಭಯ. ಕಾಯದ ಅಲ್ಪ ಸುಖಕ್ಕಾಗಿ ಕಾಮುಕರು ಏನು ಮಾಡೋದಕ್ಕೆ ಹೆಸುವುದಿಲ್ಲ. ಅಂತಹ ಕಾಮುಕರ ಕಣ್ಣಿಗೆ ನಾ ಬಿದ್ದೆ ಅಂತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಒಂದೆಡೆ ಕೆಳಗಿರುವವರ ಬಗ್ಗೆ ಭಯ, ಮತ್ತೊಂದೆಡೆ ಮೇಲಿದ್ದಾರಲ್ಲ ಸುರನೆಮ್ಮ ಹಗೆಗಳಾಗಿರು ವಂಶಕ ಮತ್ಸರಿಗಳು ನಿಜವರಿತರೆ ವಿಘ್ನವನ್ನು ತರುತ್ತಾರೆ. ಹಾಗಿದ್ರೆ ದೇವತೆಗಳಿಗೂ ಗೊತ್ತಾಗಬಾರ್ದು, ಕಾಮುಕರಿಗೂ ತಿಳಿಬಾರ್ದು. ಹೇಗೆ ತಪಸ್ಸನ್ನಾಚರಿಸಲಿ? ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ನೋಡಿ. ಅನಿಮಾದಿ ಅಷ್ಟು ಸಿದ್ಧಿ ನಮಗೆ ಗೊತ್ತುಂಟು. ಯಾವ ಹೊತ್ತಿಗೆ ಯಾವ ರೂಪವನ್ನು ಧಾರಣೆ ಮಾಡುವಂತ ಶಕ್ತಿ ನಮ್ಮಲ್ಲಿದೆ. ನಿಜ ರೂಪವನ್ನೇ ಮರೆಸಿಬಿಟ್ರೆ ಆಯ್ತು. ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡ? ಯಾವುದಾದಿತ್ತು? ಯಾವ ಓಯ್ ಏನದು ಕಾಣುವುದು? ಎಮ್ಮೆಗಳು. ಇತ್ತ ಕಡೆ ನೋಡಿ ಓಣೆಗಳು ಕಾಡುತ್ತಾ ಇದೆ. ಯಾಕೋ ನನ್ನ ಮನಸ್ಸು ಹೇಳುತ್ತಾ ಇದೆ ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ಮತ್ತ್ಯಾಕೆ ತಡ ಮಾಡುವುದು? ಕಾಣ್ತಾ ಇದೆಯಲ್ಲ ಮಹಿಷಿ ರೂಪ. ಲೋಕದ ಕಲ್ಯಾಣಕ್ಕಾಗಿ ತಪಸ್ಸನ್ನಾಚರಿಸುವಂತ ಸುಪಾರ್ಶಕ ಮುನಿ ನಾನು. ಅದೆಷ್ಟೋ ಸಮಯದಿಂದ ತಪಸ್ಸಾಚರಿಸ್ತಾ ಇದ್ದೆ. ಒಮ್ಮಿಂದೊಮ್ಮೆಲೆ ನನ್ನ ತಪೋಭಂಗವಾಯಿತು. ಕಂಡರು ನೋಡುತ್ತೇನೆ ಕಾರಣವಲ್ಲ ಹೊತ್ತಿ ಉರಿಯುತ್ತಾ ಇದೆ. ಇದಕ್ಕೆ ಕಾರಣವೇನೆಂದು ನನ್ನ ಜ್ಞಾನ ದೃಷ್ಟಿಯಿಂದ ತಿಳಿದಾಗ
ಏನು ಆಶ್ಚರ್ಯ! ಪುತ್ರಿಯಾದಂತಹ ಮಾಲಿನಿಯು ಹಾ. ಸುರ ಸಮರ್ಥನಾದಂತಹ ಮಗನನ್ನು ಪಡೆಯಬೇಕೆಂದು ಹಾ. ಕಾನೂನನ್ನು ಸೇರಿ ತಪಸ್ಸಾಚರಿಸ್ತಾ ಇದ್ದಾಳೆ. ಹಾ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸಾಚರಿಸಿದರೆ ಹಾ. ನಮ್ಮ ಮಣಿಪುರಕ್ಕೆ ಅವೆಲ್ಲ ತಪಸ್ಸಾಚರಿಸುವುದಕ್ಕೆ ಲೋಕದ ಕಲ್ಯಾಣಕ್ಕಾಗಿ. ಆದರೆ ಇವಳು ತನ್ನ ಸ್ವಾರ್ಥವನ್ನು ಈಡೇರಿಸಿಕೊಳ್ಳುವಂತ ಕಾನೂನನ್ನು ಸೇರಿ ತಪಸ್ಸಾಚರಿಸ್ತಾ ಇದ್ದಾಳೆ. ಅದು ಹೇಗೆ ಮೈಸಿ ರೂಪವನ್ನು ತಾಳಿ ತಪಸ್ಸಾಚರಿಸ್ತಾ ಇದ್ದಾಳೆ. ಇವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇವಳ ಉದರದಲ್ಲಿ ಮೈಸೂರು ಉಂಟು. 3 ಮೂರ್ತಿಗಳಿದ್ದಾರೆ. ಅವರಿಂದಲೂ ಪರಿಮಾಣದಲ್ಲಿ ಸಿಗದ ಹೋಗಿ ಇಲ್ಲೇ ಇರುವುದಾ? ಇಲ್ಲೇ ಇರುವುದು ಸರಿಯಲ್ಲ. ಯೋಗ್ಯವಾದ ಸ್ಥಳ ಅರಸುತ್ತ ಏನಿದು ಗನದರ ತಪವೋ ಮಾರಿನಿ ಮಣಿಯನಿ ಬಳಲಿ ತಿಳಿದವು ಸಾನೋರಗನು ಕೇಳುವ ನದಿರವನ್ನು ನಾಡಿನ ಗಮನದನು. ನೀನು ಯಾರ ಕುರಿತು ತಪಸ್ಸನ್ನಾಚರಿಸ್ತಾ ಇದ್ದೀಯೋ ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ಬಂದಿದ್ದೇನೆ. ಹೇಳು, ನಿನ್ನ ಮನದ ಅಪೇಕ್ಷೆಯನ್ನು ಕೇಳು. ಕರುಣಸಾಗರ ದೇವ ಪರಮೇಟಿಗೆ ಕರುಣಾಸಾಗರ ದೇವ ಪರಮೇಟಿಗೆ ಹರುಷದಿಂದಲೇ ಮನ ಪುರದೀರನಾಗಿಯ ತರಲನ ಬಯದಿನ ಪುರದೀರನಾಗಿಯ ತರಲನ ಬಯದಿನ ವಿರದಿದೆನು ಘೋರದ ಬಲ ಕರುಣಾಸಾಗರ ದೇವ ಪರಮೇಟಿಗೆ ದೇವಾ 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 ಕರುಣಾಸಾಗರ ದೇವನೇ, ಮಗಳೇ ಮಾಲಿನಿ, ಇದೋ ಪವಿತ್ರವಾದಂತಹ ಪಾದವತ್ನಗಳಿಗೆ ನಿನ್ನ ಮಗಳಾದಂತಹ ಮಾಲಿನಿಯ ಭಕ್ತಿಯ ಪ್ರಣಾಮಗಳು ತಂದೆ. ಶುಭವಾಗಲಮ್ಮ. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನುತ ಭಾವಿಸಿಕೊಳ್ತೇನೆ. ನಿದ್ರಾಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ನನ್ನ ತಪಸ್ಸು ಉದ್ದೇಶವೂ ಇದೆ. ಏನಮ್ಮ? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಅನುಗ್ರಹಿಸುವೆಯ ತಂದೆ. ತಥಾಸ್ತು. ಧನ್ಯಳಾದ. ಆದ್ರೆ ನಿನ್ನ ಉದರದಲ್ಲಿ ಕೋಣನೆ ಜನಿಸ್ತಾಳೆ. ಏನಿದು ತಂದೆ? ನಿನ್ನ ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು. ಕರುಣಾ ಸಾಗರ ದೇವ ಎನ್ನುವ ಕರುಣೆ ಉಗಮಸ್ಥಾನ ಎಲ್ಲೇ ಅಂತ ಹೇಳಿದ ಎಲ್ಲರೂ ನಿನ್ನೆಡೆಗೆ ಕೈ ಎತ್ತಿ ತೋರಿಸ್ತಾರೆ. ಕರುಣಾ ಸಾಗರ ದೇವನಾದಂತಹ ನೀವು ನನ್ನನ್ನು ಉದ್ಧರಿಸ್ತೀರಿ ಅಂತ ನಾನು ಭಾವಿಸಿಕೊಂಡ್ರೆ ಮುನಿದು ಶಾಪವಿತ್ತ ಹಾಗುಂಟಲ್ಲ ತಂದೆ. ಮಹಿಷ ಮಗನನ್ನು ಪಡೆದು ನಾ ಸಾಧಿಸುವುದಕ್ಕಾದ್ರೂ ಏನು ಬಂದ ಕಾರ್ಯದಲ್ಲಿ ಯಶಸ್ಸೇ ಇಲ್ಲ. ಹಾಗಂತ ಅರಮನೆಗೆ ಹೋಗುವಂತಿಲ್ಲ. ಮಾಲಿನಿಗೆ ಬಡಿದಿರುವುದು ಒಂದೇ ಒಂದು ದಾರಿ. ಯಾವ್ದಮ್ಮ? ಇದು ನಿನ್ನ ಪಾದ ಮೂಲದಲ್ಲಿ ನಿನ್ನ ಮಗಳಾದಂತಹ ಈ ಮಾಲಿನಿಗೆ ಮೃತ್ಯುವನ್ನೇ ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ಮುರುಗ ವಚನವು ತಪ್ಪನರಿಯಲು ತರಳ ಮಹಿಷನು ಜನಿಸಿದರು
ಮರೆಯದಲ್ಲೆನ್ನುತ್ತ ಸಂತೈಸಿದನು ಮಾನಿನಿಯ ಮರುಗದಿರು ಮಗಳೇ ಆ ಆ ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ಯಾ? ನಿನ್ನ ಪಾಲಿಗೆ ಈ ರೀತಿಯಾಗಿ ವರ ಲಭಿಸುವುದಕ್ಕೆ ನಾನು ಕಾರಣ ಅಲ್ಲ, ನೀನೇ ಕಾರಣ. ನಾನೇ ಯಾವ ರೀತಿ ಹೇಗೆ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನು ಎಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶು ಅರಿತು ಇಲ್ಲಿಗೈ ತಂದು ಯಾವ ಮನುಷ್ಯನ ಧರಿಸಿ ತಪಸ್ಸನ್ನಾಚರಿಸ್ತಾ ಇದೆಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನರಿಗೆ ಶಾಪವನ್ನು ಇಟ್ಟಿದ್ದಾರಮ್ಮ. ಮುನಿಪನ ಶಾಪ ಬಗೆಹರಿಸುವುದಕ್ಕೆ ನೀವಿಲ್ವೇ ದೇವ? ಖಂಡಿತ ಸಾಧ್ಯವಿಲ್ಲವಮ್ಮ. ಯಾಕದು? ನಾನು ಕೊಟ್ಟ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಅನ್ನುವ ಹಾಗೆ ಮುನಿಗಳೇ ವಚನವನ್ನು ಇಟ್ಟಿದ್ದಾರೆ. ಹಾಗಿದ್ರೆ ಪ್ರಯತ್ನಕ್ಕೆ ಫಲವೇ ಇಲ್ಲ. ಖಂಡಿತ ಉಂಟಮ್ಮ. ಯಾವ ರೀತಿ? ಗುಣನಾದರೂ ಜಾಣನಾಗಿರ್ತಾನೆ. ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ವೀರನಿದ್ದಾನೆ, ಧೀರನಿದ್ದಾನೆ, ಮಹಾಬಲನಿದ್ದಾನೆ. ಧೈರ್ಯವಾಗಿರೋ. ಜಯ 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 ಜಯ. ಕನಕ ಗರ್ಭರನೇ ಮವನುಗೊಂಡು ಮಾಲಿನಿ ಘನಹರು ಜವನ ಕ್ಷಣದೊಳು ನಿಜನು ಭವನು ದಳೆಯದ ಕೆಲಗಾಲಗಳೆಯಲ ಸತಿ ಗರ್ಭವು ತಳೆದು ಕೆಲವರು ಕುಮಾರನು ಪಡೆದಿರಲು ನಿಲಯದ ಗೆಲಿದು ದುರಪುರ ಮಾಡುವ ಬಗೆಯರಿಯದಾದಿತಿಯು ಮರುಗುತ್ತಿರೆ ಮನದಿ ದಿತಿಯೋ. ಜೈ ನಮೋ ಜಗತ್ರಕ್ಷಕ ಪರಮೇಶ್ವರ, ಕಾಪಾಡು ತಂದೆ ಕಾಪಾಡು. ಮರಿಚಿ ಸಂಭೂತನಾಗಿರ್ಪ ಕಶ್ಯಪರಿಗೆ ಸಿವ ತರುಣಿಯರ್ 13 ಅವರೆಲ್ಲರಲ್ಲಿ ಹಿರಿಯಾಕೆ ನಾನು. ನನ್ನವರ ಅನುಗ್ರಹದಿಂದ ಮಕ್ಕಳನ್ನು ಪಡೆದುಕೊಂಡು ರುದಿರವನ್ನೇ ಬೆವರಿನೋಪಾದಿಯಲ್ಲಿ ಹರಿಸಿ ಕಟ್ಟಿ ಬೆಳೆಸಿದ್ದೇವೆ ನಮ್ಮದಾದಂಥ ಈ ಶೋಣಿತಾಪುರ. ಮಕ್ಕಳನ್ನು ಹಡೆದು ನಾನು ಸಾಧಿಸಿದ್ದೇನು ಬಲ್ಲಿರ. ಅಸುರ ಮಾತೆ ದೈತ್ಯ ಮಾತೆ ಎಂಬ ನೆಗಳ್ತೆ ಹಡೆದಂತಹ ಮಕ್ಕಳಲ್ಲಿ ನನ್ನ ಮಗಳಾದಂತಹ ಮಾಲಿನಿ, ಆಕೆಯನ್ನು ಮಗಳು ಎಂದು ಕರೆಯುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಯಾಕೆ ಬಲ್ಲಿರ? ಕಾರಣ ಇದೆ ಸ್ವಾಮಿ. ನನ್ನ ಮಾತನ್ನು ಈಡೇರಿಸಬೇಕೆನ್ನುವ ಉದ್ದೇಶಕ್ಕೆ ಬೇಕಾಗಿ ಅರಣ್ಯ ಗರ್ಭವನ್ನೇ ಸೇರಿಕೊಂಡು ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಒಲಿದಂತಹ ವಿಧಾತನಿಂದ ವರಬಲವನ್ನು ಸಂಪಾದಿಸಿಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಯನ್ನು ಪಾತಾಳ ಲೋಕದ ಮಧುವನದ ದೊರೆ ಎನಿಸಿಕೊಂಡಂತಹ ವಿದ್ಯುನ್ಮಾಲಿ ಆತನೊಡನೆ ಬಲು ವಿಜೃಂಭಣೆಯಿಂದ ವಿವಾಹ ಮಾಡಿಸಿದಾಕೆ. ದಾಂಪತ್ಯನ್ನು ವೃಕ್ಷದಲ್ಲಿ ಬೆಳೆಯುವ ಸತ್ಫಲವೇ ಸಂತಾನವಂತೆ. ಅವರಿರುವ ದಾಂಪತ್ಯ ಜೀವನದ ಪ್ರತೀಕವಾಗಿ ಮಗನೋರ್ವ ಜನಿಸಿಕೊಂಡಿದ್ದಾನೆ. ಮಹಿಷ ಎಂಬಂತೆ ನಾಮಧೇಯವನ್ನಿರಿಸಿದಾಕೆ. ಒಂದೆಡೆ ಮೊಮ್ಮಗ ಬೆಳೆಯುವ ಅಂದ ಚಂದ ಕಾಣುವಾಗ ಮನಕ್ಕೆ ಆನಂದ ಸಿಗುವುದು ಸತ್ಯವಾದರೂ ಕೂಡ ಒಳಗಡೆ ಅಡಕವಾದಂತಹ ದುಗುಡಗಳದೆಷ್ಟೂ ಇದೆಯಲ್ಲ. ಹೇಳಿಕೊಳ್ಳುವುದಕ್ಕೆ ನನಗೆ ಯಾರಿದ್ದಾರೆ? ನಾವು ಒಬ್ಬಂಟಿಯಾದ ಎಲ್ಲ
ನೋಟಕನಾಗಿದ್ದೀರಿ. ಯಾರಿಂದ ಬಂತು ನಿಮಗೆ ಈ ಚಿಂತೆ? ಮಾಲಿ, ಓ ನಿನ್ನ ಮಾತನ್ನು ಕೇಳಿ ಸಂತಸವಾಯಿತು ಕಂದ. ಒಂದು ಒಳ್ಳೆ ಅಳಿಯನನ್ನು ಪಡೆಯಬೇಕಾದರೆ ಯೋಗ್ಯವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಅಳಿಯನಾದರೂ ಕೂಡ ಮಗನೋಪಾದಿಯಲ್ಲಿ ಕಂಡದಕ್ಕೆ ಸಾರ್ಥಕವಾಯಿತು ಕಂದ. ಒಳಗಡೆ ಅಡಕವಾದಂತಹ ದುಗುಡ ಮತ್ತೇನಲ್ಲ ಮಗನೇ, ಏನದು? ಸ್ವರ್ಗವನ್ನಾಳಬೇಕೆನ್ನುವ ಆಸೆಗೆ ಬೇಕಾಗಿ ನಡೆದಂತಹ ಗಂಡು ಮಕ್ಕಳನ್ನೆಲ್ಲ ದಾಳಿ ಮಾಡಿಸಿದೆ ಕಂದ. ಸ್ವರ್ಗಕ್ಕೆ ಒಳ್ಳೆಯ ವಿಚಾರ. ಒಂದೊಮ್ಮೆಗೆ ಆ ಸ್ವರ್ಗದ ಪೀಠವನ್ನು ವಶಪಡಿಸಿಕೊಂಡರೂ ಕೂಡ ಆ ದೇವತೆಗಳ ಮೋಸದ ಬಲೆಗೆ ಸಿಲುಕಿ ನನ್ನ ಮಕ್ಕಳನ್ನು ಕಳೆದುಕೊಂಡವಳು. ಇನ್ನು ಮುಂದಕ್ಕೆ ನನ್ನ ಆಸೆ ಹೇಗೆ ಉಳಿಯುತ್ತಲ್ಲೇ? ಇಷ್ಟಕ್ಕಾಗಿ ದುಗುಡದ ಉನ್ಮಾನವೇ? ದುಗುಡವನ್ನು ಬಿಟ್ಟು ಬಿಡಿ. ನಿಮ್ಮ ಅಲಿಯನಂತ ನಾನಿದ್ದೇನೆ. ನಿಮ್ಮ ಆಶೀರ್ವಾದ ಎನ್ನುವುದ ರಕ್ಷಾ ಕವಚ ಸದಾ ನನ್ನ ಮೇಲಿರುವಾಗ ಯಾರಿಂದಲೂ ನನಗೆ ಅನ್ಯಾಯ ಗೆಲುಗು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆಶೀರ್ವಾದ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ. ಬೇಷ್ ಕಂದ, ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳಿ ಸಂತಸವಾಯಿತು. ಆದಷ್ಟು ಬೇಗ ಏರು ನಾಕವನ್ನು ಇಂದ್ರಾದಿ ಸುಮನಸರನ್ನು ಸ್ವಾದಿಸಿ ಪ್ರಗತಿಗೆಯನ್ನು ವಶಪಡಿಸಿಕೊಂಡು ಜಯಶಾಲಿ ಸುರೇಂದ್ರನೇ ಎದುರಾದ ಸ್ವರಸ್ಪರ ಹೋರಾಟವನ್ನು ಮಾಡಿದವನು ನಾನು. ಯುದ್ಧದಲ್ಲಿ ಯಾವ ಕಡೆ ಹೊಡಿತಾನಂತಿಲ್ಲ. ಪೀಠ ಬರಿದಾಗಿದೆ. ಸಿಂಹಾಸನದಲ್ಲಿ ಸಂತೋಷ ಸಂಭ್ರಮ ಸಡಗರ ದಲ್ಲಿರುವಂತ ವೇಳೆ ಹೋರಾಡಿಕೊಂಡು ಬಂದೆಯೋ? ಬಂದಿದ್ದೆ. ಬಂದದ್ದು ಮಾತ್ರವಲ್ಲದೆ ನನ್ನ ಪೀಠದಿಂದ ಏರಿದೆಯ? ನಿಜ. ಯಾರ ನೀನು? ನನಗೂ ನಿನಗೂ ಏನು?
ಅವರನ್ನು ಸೋಲಿಸಿದ ಮಾತ್ರಕ್ಕೆ ಜಯಲಲ ನಿನ್ನ ಪಾಲಿಗೆ ಆಯ್ತದ್ದು ತಿಳಿದುಕೊಳ್ಳಬೇಡ. ಮತ್ತೆ ನಿನ್ನ ಎದುರಾಳಿಯಾಗಿ ಬಂದು ನಿಂತವ, ಸುರರ ಪಕ್ಷವನ್ನು ವಹಿಸಿ ಬಂದವ ಯಕ್ಷರ ಸಂತೋಷಗೊಂಡಂತಹ ದೇವತೆಗಳು ಸುಮಮಳೆಯನ್ನ ಕೈಯುತ್ತಾ ಇದ್ದಾರೆ. ಸಂತೋಷದ ವಿಚಾರ ನಮ್ಮವರಿಗೆ ತಿಳಿಸುವರೇ ಯಕ್ಷಲೋಕ. ಏನು ವಿನಯ? ಗೌರವ. ಅದು ಅತಿ ವಿನಯ ಅಲ್ಲ, ಅದಾದ ವಿನಯ. ಗೊತ್ತಾಯ್ತು ನನಗೆ. ಹೌದೇನಾ? ಏನು ನುಗ್ಗಿಕೊಂಡು ಬರುವುದೇ ಆಚೆ? ಇದೆಲ್ಲ ನನ್ನನ್ನು ಬಿಟ್ಟದವರು. ಯಾರು ಬಿಟ್ಟದ ನಿನ್ನನ್ನು? ದ್ವಾರಪಾಲಕರು. ಯಾರಲ್ಲಿ? ನೋಡಿಕೊಳ್ಳಿಕ್ಕಿಲ್ಲ ಸ್ವಾಮಿ. ನನ್ನ ಪರಿಚಯ ಉಂಟು, ನನ್ನ ಪರಿಚಯ ಉಂಟು ಅವರಿಗೆ. ಸಿಕ್ಕಿದವರನ್ನೆಲ್ಲ ಒಳಗೆ ಬಿಡುವುದೇ? ಸಿಕ್ಕಿದವರು ಅವರಿಗೆ ಪರಿಚಯ ಉಂಟು, ನಿಮಗೆ ಸಿಕ್ಕಲಿಲ್ಲ ಪರಿಚಯ. ಯಾರು ಅಡಿ? ನಕಲಿಂದ ಕಿಸೆಯವರೆಗೆ ನೋಡಿದೆ ನಾನು. ಅದೆಂತದ್ದು? ಶಿಖಿ ನೋಡಿ, ಸರಿ ನೋಡಿ. ಹಾ, ಇದು ದೂತ. ನಾನೇ. ಹೋಗುವಾಗ ಹೇಗಿದ್ದ, ಬರುವಾಗ ಹೀಗಾಗಿ ಹೋಗಿದ್ದೀಯ.
ಹೌದಮ್ಮ. ಏನಿದು ಹೀಗೆ ಬಳಲಿ ಬೆಂಡಾಗಿದ್ದೇನೆ. ಹೌದಾ? ಎಲ್ಲಿಂದ ಬಂದಿ? ಸ್ವರ್ಗದಿಂದ ಬಂದೆ. ಏನು ತಂದೆ? ವಿಷಯ ತಂದೆ. ಆಲಿಸ್ತೇನೆ. ಲಾಲಿತನೇ ಕೂತಾಯೇ ನಿನ್ನ ಹಗಲ ಮಾವಿನಿ ಗುಣಮಣಿ ಆ ಆ ಆ ಲಾಲಿತನೇ ಕೂತಾಯೇ ಏನು? ಮಾಲಿನಿ ಮಾಲಿನಿ ಗುಣಮಣಿ ಸುರಜಾಲ ಮಗನಂಗೋ ಲೀಲೆಯೊಳಗಿದಂತ ಲೀಲೆಯೊಳಗಿದಂತ ಮುಗೀತಮ್ಮ. ಮುಕ್ತಾಯ ಮಾಡಿದ್ಯಾ? ದದಿಗಿಣ್ಣತ್ತು. ಅಮ್ಮ, ನಾನು ಮತ್ತೆ ನಿಮ್ಮ ಗಂಡ ಇಬ್ಬರೇ ಹೋದದ್ದಲ್ಲ, ಮತ್ತೆ? ನಮ್ಮೊಟ್ಟಿಗೆ ಒಂದು ದೊಡ್ಡ ದಂಡು ಹೋಗಿದೆ. ಆ ದಂಡೆ ದಂಡಯಾತ್ರೆ. ಹೌದಮ್ಮ. ನಾವು ಸೇನೆ ಕುಡಿಕೊಂಡು ಸೇನೆ. ನಾವು ಹೋದದ್ದು ಗೊತ್ತಾದ್ದು. ಹಾ. ನಮ್ಮ ವೈರಿಗಳಿದ್ದಾರಲ್ಲ, ಸುರತ್ಕಲ್ನವರು, ಸುರರ್ಕಳರು ಬಂದ್ರಾ? ಎಲ್ಲ ಬಂದ್ರಮ್ಮ. ತುಂಬಾ ಮಂದಿ ಸೋತು ಹೋದ್ರು. ಹಾ. ಕೊನೆಗೆ ಸೂರಪ್ಪ ಬಂದ. ಸುರಪನ ಐತಂದ. ಸುರಪ್ಪ ನೇಯ್ತಾರಲಿಲ್ಲ, ಬಂದ ಐತಂದ. ಆಯ್ತಂದ. ಹಾ. ಅಮ್ಮ, ಹಾ. ಬಹಳ ವಿಶೇಷ ರೀತಿಯಲ್ಲಿ ಏನಪ್ಪ ಬಂದದ್ದು. ವಿಶೇಷ? ಆನೆಯನ್ನು ಏರಿಕೊಂಡು ಬಂದ. ಹೌದು. ಕೈಯಲ್ಲೊಂದು ಆಯುಧ ಉಂಟು, ವಜ್ರಾಯುಧ. ಅವನಿಗೆ ವಜ್ರಧರ ಅಂತ ಹೆಸರುಂಟು. ಹಾ, ಹಾ. ಆನೆ ಬಹಳ ವಿಶೇಷ ಅಮ್ಮ. ಏನು? ಭೂಲೋಕದ ಆನೆಗೆ ಎಷ್ಟು ದಂತಗಳು? ಎರಡಲ್ವೇನ? ದೇವೇಂದ್ರನ ಆನೆಗೆ 4 ದಂತಗಳು. ಅದಕ್ಕೊಂದು ಹೆಸರುಂಟು. ಯಾವ್ದಮ್ಮ? ಶತ್ರುದಂತಿ. 4 ದಂತ ಇದ್ದ ಕಾರಣ. ಭೂಲೋಕದ ಆನೆಗೆ ಎಷ್ಟು ಸೊಂಡಿಲು? ಒಂದು. ದೇವೇಂದ್ರನ ಆನೆಗೆ 1000 ಸೊಂಡಿಲುಗಳು ನಮ್ಮ. 1000 ಇತ್ತ? ಬಹಳ ವಿಶೇಷ ರೀತಿಯಲ್ಲಿ ಐರಾವತವನ್ನು ಏರಿಕೊಂಡು ನಿಮ್ಮ ಗಂಡನ ಎದುರು ಬಂದು ಇಳಿದಾಗೆ. ಹೌದಮ್ಮ. ಇವರು ಬಿಟ್ಟಾರ ವಿರೋಧಿಯನ್ನು? ಇಲ್ಲ, ಬಿಡ್ಲಿಕ್ಕಿಲ್ಲ ಅವರು. ಅಮ್ಮ, ಯುದ್ಧ ಆಯ್ತಮ್ಮ. ಕೊನೆಗೆ ನಿಮ್ಮ ಗಂಡ ದೇವೇಂದ್ರನ ಕೆನ್ನೆಗೆ ಪಟಕ್ಕ ಪರಿಣಾಮ. ದೇವೇಂದ್ರ ಓಡಿ ಹೋದಮ್ಮ. ಆಮೇಲೆ ಸ್ವರ್ಗ ನಮ್ಮ ಕೈಗೆ ಬಂತು. ಆಹಾ. ದೇವೇಂದ್ರ ಓಡಿ ಹೋದದ್ದೇ ಹೋದದ್ದು. ಹಾ. ನಿಮ್ಮ ಗಂಡ ಓಡಿ ಹೋಗಿ ದೇವೇಂದ್ರ ಕೂತ್ಕೊಳ್ಳುವ ಜಾಗದಲ್ಲಿ ಕೂತ್ರಿ. ಸಿಂಹಾಸನದಲ್ಲಿ ವಿಮರ್ಶರಾದ್ರ. ಹೌದಮ್ಮ. ಅಲ್ಲಿ ಕೂತದ್ದೇ ತಡ ನಿಮ್ಮ ಗಂಡನಿಗೆ ನಿಮ್ಮ ನೆನಪಾಯ್ತು. ಅದೋ ಅದೇ ಹೌದು. ಸತಿ ಅರ್ಧ ಪತಿ, ಪತಿ ಅರ್ಧ ಸತಿ. ಆದ್ದರಿಂದಲೇ ಹೆಂಡತಿ ಹರಿದಂಗಿ. ಅರ್ಧಾಂಗಿ. ನಾನು ಕೂಡ ಕಾಯ್ತಾ ಇದ್ದೆ ನನ್ನವರು ಬರೋಣ ಏನಾಗ್ಲಿಲ್ಲ ಅಂತ. ನನ್ನ ಹೆಂಡತಿ ಮಾಲಿನಿ ಬೇಕಿತ್ತು ಈಗ ಅಂತ ಹೇಳ್ತಾರೆ. ನೆನೆಸಿಕೊಂಡ್ರಲ್ಲ. ನಾನು ಹೇಳಿದೆ ಹೆಂಡತಿ ಇಲ್ಲ ಇದ್ರೆ ನಾನಿದ್ದೇನಲ್ಲ ನಿಮಗೆ ಗಾಳಿ ಹಾಕ್ಲಿಕ್ಕೆ, ಕಾಲು ಹೊತ್ತಲಿಕ್ಕೆ. ನಿನ್ನ ಸೇವೆ ಬಾರಿ ಜೋರುಂಟು. ಜೋರುಂಟಮ್ಮ. ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾರೆ ಅವ್ರು. ಕೆಲವರೆಲ್ಲ ಹೆಂಡತಿಯನ್ನು ಪ್ರೀತಿಸುವುದಿಲ್ಲ ಅಮ್ಮ. ಕೆಲವರೆಲ್ಲ ಹೆಂಡತಿಯನ್ನು ಕೆಲಸದವಳಾಗಿ ನೋಡುದು. ಚೇಚೆ. ಕೆಲವರು ಕೆಲಸದವಳನ್ನು ಹೆಂಡತಿಯಾಗಿಯೂ ನೋಡ್ತಾರೆ. ಎಂತದಿಲ್ಲ ಹಾಗೆಲ್ಲ ಊರಿನಲ್ಲಿ ನಡೀತದೆ ಅಮ್ಮ. ಹೌದಾ? ಹೌದು ಆಹಾ. ಅಮ್ಮ. ಆಮೇಲೆ ನಾವು ಕುಡುದದ್ದು ಏನು ಕೊಡಿದಿರಿ? ಅಮೂಲು. ಅಮಲ್ ಪದಾರ್ಥ. ನಾನು ಮತ್ತೆ ಇವರು ಒಟ್ಟಿಗೆ ಕುಡಿದದ್ದು. ಅಲ್ಲ, ನೀನು ಕೂಡದಿದ್ರೆ ಅಷ್ಟು ಕುಡಿಯುವುದು ಯಾಕೆ? ಸ್ವಲ್ಪ ಹದಾದಲ್ಲಿ ತಗೊಂಡದ್ದು. ಅದು ಯಾಕೆ ಕುಡ್ದದ್ದು? ಸಂತೋಷ, ಸಂತೋಷಕ್ಕೆ. ಹೌದು. ಅತಿಯಾಗಬಾರ್ದು. ಅತಿಯಾಗುದು. ನೀನು ಮಾತ್ರ ಅಲ್ಲ ಕುಡ್ದದ್ದು. ನಿಮ್ಮ ಗಂಡನಿಗೆ ಸ್ವಲ್ಪ ಅಕ್ಕ! ಹೌದು. ಇವನಿಗೆ ಅದೊಂದು ಚಟ ಇರಲಿಲ್ಲ. ಕುಡ್ದಿದ್ದಾರೆ. ಶುರು ಮಾಡಿಸಿದ್ಯಾ? ಹೌದೌದು.
ಸಂತೋಷ ಅಲ್ವ ಸ್ವಲ್ಪ ತೆಕ್ಕೊಳ್ಳಿ ಅಂತ. ಕೆಟ್ಟ ಅಭ್ಯಾಸ ಅಲ್ಲ ನೆನದಿಲ್ಲ. ಅದು ಹೌದು, ಅದ್ರ ಸಂತೋಷಕ್ಕೆ ಇನ್ನು ಕುಡಿಲಿಕ್ಕಿಲ್ಲ. ಅಪರೂಪಕ್ಕೆ ಅಮ್ಮ ಹುಡುಗ ಅಮ್ಮನಲ್ಲಿ ಹೇಳುದವರು ಏನ್ ಹೇಳಿದ್ರು? ಬರ್ಲಿ, ಬೇಗ ಬರ್ಲಿ, ಬೇಗ ಬರ್ಲಿ. ಎಂತದದು? ಅವರು ಬರ್ಲಿ. ಯಾರು? ಅವರು ಅಂದ್ರೆ ನರ್ತಕ್ಕು, ನರ್ತಕಿಯರಾಗಿರ್ಬೇಕು. ಅವರೆಲ್ಲ ಬಂದ್ರಮ್ಮ. ತುಂಬಾ ಮಂದಿ ಬಂದಿದ್ದಾರೆ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಕೃತಾಚಿ, ವಿಶ್ವಾಸಿ, ಮಂಜುಘೋಷೆ, ಪುಂಜಿಕಸ್ಥಲೆ, ಪ್ರಮ್ಲೋಚನೆ, ಚಾರುವಕ್ತ್ರೆ, ನಗರ ಪಾಲಿಕೆ, ಕಮಲ ಪಾಲಿಕೆ, ಈಗೆಲ್ಲ ತುಂಬಾ ಮಂದಿ ಬಂದಿದ್ದಾರೆ. ಕಂಬಾದಿ ನಾರಿಯರ ನರ್ತನ. ಹೌದಮ್ಮ. ಸಂಭ್ರಮದಿ ನರ್ತಿಸರು ತುಂಬಿದ ಸಭೆಯೊಳಗೆ ವಿದ್ಯುನ್ಮಾಲಿ ಬೇಡ್ದ. ಜನರು ಹಾಗೆ ಹೇಳ್ತಾ ಇದ್ದಾರೆ, ಹಾಗೆ ಹೊಗಳಿಕೆ ಮಾಡಬೇಕು. ಹೌದು. ಆಮೇಲೆ ಯಕ್ಷಗಾನ. ಯಕ್ಷಗಾನ ಇತ್ತ? ಹೌದು. ಎಂತದದು? ನಿಮ್ಮ ಗಂಡ ಆಜ್ಞೆ ಮಾಡಿದ್ದಾರೆ. ಏನು ಅಂತ? ಆ ದೇವತೆಗಳು ಸೋಲುವ ಕತೆ ಆಡಬೇಕು, ರಾಕ್ಷಸರು ಗೆಲ್ಲುವ ಕತೆ ಆಡಬೇಕು ಎನ್ನುವಂತ ಅಲ್ಲಿ. ಹೌದು. ಹೌದಾ? ಹೌದು, ಹಾಗೆ ಮಾಡಿದ್ದಾರೆ. ಆಮೇಲೆ ಗಾನ ವೈಭವ. ಯಾರು ಹೇಳಿದ್ರು? ತುಂಬುರ, ನಾರದ, ಆಮೇಲೆ ಚಿತ್ರಸೇನ, ಇವರೆಲ್ಲ ಇದ್ರು. ಗಾನ ವೈಭವದಲ್ಲಿ ಬೇರೆ ಬೇರೆ ನಮೂನೆ ಇತ್ತು. ಮಟ್ಟುಗಳು, ಕಂದ, ದ್ವಿಪದಿ, ವಾರ್ಧಿಕ, ಭಾಮಿನಿ, ಸಾಂಗತ್ಯ ರೂಪಕ, ಘಂಟಾರವಾಷ್ಟ, ಆಮೇಲೆ ಭೈರವಿ ಏಕ, ಸುರುಂಟಿ ಏಕ, ಸುರುಟಿಯ. ಹೌದು. ಆಮೇಲೆ ಮೊಟ್ಟೆ ತಾಳ ಇತ್ತು. ಮೊಟ್ಟೆ ತಾಳ, ಜಂಪೆ, ನಿಧಾನ, ತ್ವರಿತ, ತ್ರೌಡೆ, ನಿಧಾನ, ತ್ವರಿತ, ಅಷ್ಟ, ನಿಧಾನ, ಅಷ್ಟ, ಕಾಪಿ, ರೂಪಕ ಎಲ್ಲ ಇತ್ತಮ್ಮ. ಅಮ್ಮ ಈಗೆಲ್ಲ ತುಂಬಾ ತಾಳ ಇತ್ತು ಅಮ್ಮ. ಆಮೇಲೆ ನಾಟ್ಯ ವೈಭವ ಆಯ್ತು, ಗಾನ ವೈಭವ ಆಯ್ತು. ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಆಮೇಲೆ ಅಲ್ಲೊಂದು ಕಲ್ಲಿತ್ತಮ್ಮ, ಪಳ 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 ಹೊಳೆಯುತ್ತದೆ. ಪರುಷಶಿಲೆ. ವಿಶೇಷತೆ ಗೊತ್ತಾ ನಿನಗೆ? ಯಾವುದಮ್ಮ? ಯಾವುದೇ ಒಂದು ಲೋಹವದಕ್ಕೆ ಸೋಕಿದಾಗ ಅದು ಬಂಗಾರವಾಗ್ತದೆ. ಹೌದಮ್ಮ. ನನ್ನ ಮುಖ ಕಾಣ್ತದೆ ಅದರಲ್ಲಿ, ಪಳ 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 ಹೊಳೆಯುತ್ತದೆ ಅಮ್ಮ. ತಂಪಾಗಿರ್ಲಿಲ್ವಾ? ತಂಪಾಗಿತ್ತು. ನನಗೆ ಉಷ್ಣ ಆಗಿತ್ತು, ಹಾಗೆ ಗೊತ್ತಾಗಿದೆ ಇದು. ಹೌದಮ್ಮ, ತಂಪಾಗಿತ್ತು ಅಮ್ಮ. ಇದನ್ನೆಲ್ಲ ನೋಡ್ತಾ ಇರುವಾಗ ಎಲ್ಲರೆಡೆಯಲ್ಲಿ ತೂರಿಕೊಂಡು ಒಬ್ಬ ಬಂದ. ಅವನಿಗೆ ಕೊಕ್ಕು ಇತ್ತು, ರೆಕ್ಕೆಗಳಿತ್ತು. ಹಾರಾಡಿ 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 ಬಂದದ್ದು. ಹೆಸರು ಕೇಳಲೇ ಇಲ್ಲ ನಾನು ಅವನಲ್ಲಿ. ಆದ್ರೂ ಅಲ್ಲಿ ಹೇಳ್ತಾ ಇದ್ರು ಯಕ್ಷರಾಜ ಪಿಂಗಳು. ಪಿಂಕ್ ಏನು ಮಕ್ಸುದಿಲ್ಲ ನಿನಗೆ? ಯಕ್ಷರಾಜ ಪಿಂಗಲಾಕ್ಷ. ಅವ ಹಾರಾಡಿ ಮೇಲಿನಿಂದ ಹಾರಾಡಿ ಹಾರಾಡಿ ಬಂದು ನಿಮ್ಮ ಗಂಡನ ಎದುರು ಹೇಳಿದ. ಹೌದಮ್ಮ. ಲಕ್ಷವೇ ಅಲ್ಲ. ಅಲ್ಲ, ಅಂದಲಿಕ್ಕೆ ಇಲ್ಲ ನನ್ನ ಗಂಡ. ಯಾರು ನನ್ನ ಗಂಡ? ನಿಮ್ಮ ಗಂಡ. ಯಾರು ನನ್ನ ಗಂಡ? ನಿಮ್ಮ ಗಂಡ ಶೆಟ್ಟಿಗಾರರು. ನನ್ನ ಗಂಡನ ಒಂದೊಂದು ಪೆಟ್ಟು ನೀನು ನೋಡ್ಬೇಕ. ನಾನು ಹೇಳ್ಬೇಕಾ? ನಿಮಗೆ ಗೊತ್ತಿಲ್ವಾ? ಸಾಮರ್ಥ್ಯ, ಭುಜಗಳಲ್ಲಿ ಮಹಾಬಲ. ಹೌದು, ನಿಮ್ಮ ಮಗನು ಮಹಾಬಲನೇ ಆಧಾರ, ಸಂಶಯ ಇಲ್ಲ. ಪೌರುಷ ಹಾಗುಂಟಮ್ಮ. ಅಮ್ಮ ಅವರು ಮುಖ ತಿರುಗಿಸಿದ್ರು. ಲಕ್ಷವೇ ಅಲ್ಲ. ಅಲ್ಲ, ಇವ ಸ್ವಲ್ಪ ಮುಂದೆ ಬಂದು ಮಾತಾಡ್ತಾನವ. ಹೌದು. ಏನು ಮಾತಾಡಿದ? ನಾನು ಬಂದಿಷ್ಟು ಹೋಗ್ತಾ ಇದ್ದ. ನಾನು ಇನ್ನೂ ನಿಂತಿದ್ದೇನೆ, ನೀನು ಕುಳಿತಿದ್ದೆ. ನಿನಗೆ ಒಂದು ದೊಡ್ಡವರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ. ನಿನ್ನ ಹಣೆ ಬರೋಕೆ ಇಷ್ಟು ಎದ್ದು ನನಗೆ ನಮಸ್ಕಾರ ಮಾಡ್ತೇನೆ. ನಿನ್ನ ಕೆನ್ನೆಗೆ ಹೊಡಿತಾರೆ. ನಮ್ಮವತ್ತ ಹೇಳಿ ಹಲ್ಲು ಬಿಟ್ಟು ಮಾತಾಡಿದ್ರೆ ಏನೋ ನೀನು ಬರುವಾಗ ನಾನೇ ಹೇಳ್ಬೇಕಾ? ಒಬ್ಬ ನಿನ್ನ ದೊಡ್ಡಸ್ತಿಗೆ ನಿನ್ನದು ನೀವು ಹೇಳ್ಬೇಕು ಅಂತ ಹೇಳಿ ನಾನು. ಅಂದ್ರೆ ಬಂದು ಹಾರಾಡಿ ಬಂದವ ನಿಮ್ಮ ಗಂಡ. ಆಗುದಲ್ಲಿ ತೋರಿಸುದ ನಿಮಗೊಂದು ಅವತಾರದಲ್ಲಿ ಅಭಿನಯ ಬೇಕು. ನಿಮಗೆ ಸಿಟ್ಟೊಂದು ಮೂಗಿನ ತುದಿಯಲ್ಲಿ ಕೋಪ ಮಾಡಬಾರ್ದು ಅಮ್ಮ. ಹಾಗೆ ಅವ ಬಂದು ನಿಮ್ಮ ಗಂಡನಿಗೆ ಜೋರು ಮಾಡುದು. ನಿಮ್ಮ ಗಂಡನಿಗೆ ಅದೆಲ್ಲ ಲಕ್ಷ್ಯ ಅಲ್ಲ. ಅವರು ಸುಮ್ಮನೆ ಇದ್ರು, ಸಾಯಿಲಿ ಆಚೆ ಅಂತ. ಅಮ್ಮ ಕೆಲವೊಮ್ಮೆ ಹಾಗೆ ಆಗುದು, ಸಾಯಿಲಿ ಆಚೆ ಅಂತ ಹೇಳಿದವರೇ ಸಾಯುದು ಕೊನೆಗೆ. ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಿರುವಾಗ ಸಾಯಿತೇನೆ ಸಾಯಿಲಿ ಅಂತೆಲ್ಲ ಹೇಳಬಾರ್ದು. ಅಮ್ಮ ಅವನಿಗೆ ಸಿಟ್ಟು ಬಂತು, ಎರಡು ರೆಕ್ಕೆಯಿಂದ ಬಲವಾಗಿ ಬಸಕ್ ಅಂತ ಬೀಸಿ ಅವನೇ ಬಾರಿಸಿದ. ಹೌದಮ್ಮ. ಇವರು ಯಾಕೆ ಬಾರಿಸ್ತಾ ಇಲ್ಲ? ಇವರು ಬಾರಿಸುವುದು ಯಾಕೆ ಇಲ್ಲ ಅಂತ ಅಂದಾಜು ಮಾಡುವಾಗ ಬಡಕ್ಕು ಕೆಳಗೆ ಅಮ್ಮನಾಯ್ತು ನನ್ನ ಗಂಡನಿಗೆ. ಏನಾಗ್ಲಿಲ್ಲ, ಮೂಗಿ ನೋಡ್ಬೇಕಿತ್ತು. ನೋಡ್ತೇನೆ, ಮೂಗಿನಲ್ಲಿ ರಕ್ತ ಬರ್ತಾ ಉಂಟು, ಬಾಯಲ್ಲಿ ನೊರೆ ಕಾರ್ತಾ ಇದ್ದಾರೆ, ರಕ್ತ ಸೋರಿ 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 ಕಾರಿ ಕಾರಿ ನಿಮ್ಮ ಗಂಡ ಸತ್ತೇ. ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯಾಗಲುವರೆ ಚ್ಯುತಿಯಳು ನಿಮ್ಮ ನಗಲಿ ಜೀವಿಗಳಂತಿರದೆ
ಯಾರೊಡಬೇಡಲಿ ಪತಿಯೇ ಪತಿಯೇ ಮಾಡಿದೆಯಲ್ಲ ಪತಿಯೇ ಶಿವನೇ, ನಾನೆಂತಹ ಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಇದನ್ನು ಕೇಳಿ ಸೇರಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತೆ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಪ್ರಪಂಚದಲ್ಲಿ ಮದುವೆಯಾದಂತಹ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನ ಹೆಗಲನೇರಿ ಹೆಂಡತಿಯ ಶವವು ಶ್ಮಶಾನ ಯಾತ್ರೆಯನ್ನು ಮಾಡಿತ್ತಾದ್ರೆ ಅಂತ ಹೆಂಡತಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆ ಅಂತೆ. ಯೋಗ ಭಾಗ್ಯ ನನಗಿಲ್ಲದಾಗಿ ಹೋಯಿತು. ನಾನು ವಿಧವೆಯಾಗಿ ಹೋದೆ. ಈ ಸುಟ್ಟ ಮುಖವನ್ನು ಜಗತ್ತಿಗೆ ನಾನೆಂತ ತೋರಲಿನಲ್ಲ, ನನ್ನನ್ನು ಬಿಟ್ಟು ಹೋದಿರಲ್ಲ. ಮಾಲಿನಿಯ ಬದುಕು ಹೇಗಾಯ್ತು ಬಂದಿರ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯ್ತು ನನ್ನ ಬದುಕು. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಗಂಡನಿಲ್ಲದಂತಹ ಈ ಅರಮನೆ ಇದು ನನ್ನ ಪಾಲಿಗೆ ಸೆರೆಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ ಸ್ವಾಮಿ, ಶೂನ್ಯ. ಇದು ನಿಮ್ಮನ್ನು ಅರಸುತ್ತ ನಾನು ಸಾಯುತ್ತೇನೆ. ಹತ್ತು ಫಲವೇ ನಿನ್ನದು ಮನೆ, ಹತ್ತು ಫಲವೇ ನಿನ್ನದು ಮನೆ, ಸತ್ತವರು ನೀವಿ ಬರೇ ಸಮರದ ಬಂದರಾಗಿಯ ಕರಳ ಮಹಿಜಾದುರಗೆ ಬಿತ್ತರಿಗೆ ಹದನಗಳ ಸಮರದ ಬಂದವರು ಸದೆ ಬಡಿದು ನಾಗವಾರ್ತಿಯಲ್ಲಿ ವಿಜಯ ಎದುದಲ್ಲಿ ಕರೆದಳ ಮಗನಾಗನ. ಇಲ್ಲ, ನಾನು ಸಾಯಬಾರ್ದು, ನಾನು ಚಿಂತಿಸಬಾರದು, ನಾನು ದುಃಖಿಸಬಾರದು. ನಾನು ಸತ್ತೆಂತಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದಿನ ಸಾಯಲೇಬೇಕು ತಾನೆ. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ಹಾಗಿದ್ರೆ ನಾ ಇದ್ದು ಸಾಧಿಸಿ ತೋರಿಸಬೇಕು. ನನ್ನ ಹಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ಎಲ್ಲ ದೇವತೆಗಳೇ, ನನ್ನ ಹೊರೆಯ ಸಿಂಧೂರವನ್ನೇ ಒರೆಸಿ, ಕೈಯ ಕಂಕಣವನ್ನೇ ಕಾಯಿದು, ಕಣ್ಣ ಮಾಂಗಲ್ಯವನ್ನೇ ಚರಿದು, ಮುಡಿಯ ಹೂವನ್ನೇ ಫಲಿತಾಗಿರಿಸಿ ವೈಧವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡು ಮೇಲತ್ತರದಲ್ಲಿ ನಿಂತು ನಗುತ್ತಾ ಇದೆಯಾ ಸುರಪ, ನಗುತ್ತಾ ಇದೆಯಾ? ಇದು ನಿನ್ನ ಶಾಶ್ವತವಾದ ನಗುವಲ್ಲ, ಇದು ನಿನ್ನ ಶಾಶ್ವತವಾದ ನಗುವಲ್ಲ, ಇದು ನಿನ್ನ ಕೊನೆಯ ನಗು. ಹೆಣ್ಣಿನ ಶಾಪ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತ ನಿನ್ನ ಕಣ್ಣಿನಲ್ಲಿ ಇದ್ದು ರಕ್ತವನ್ನೇ ಬರಿಸಿಯೇನು. ಉದ್ವೇಗದ ಬರದಿಂದ ಎರಡು ಮಾತನಾಡಿದ್ದು ಸತ್ಯ. ಇದನ್ನು ಕಾರ್ಯರೂಪದಿಂದ ತರಬೇಕು ಅಂತಾದ್ರೆ ನನ್ನ ಮಗನೇ ಸಮರ್ಥ. ಒಡಲಲ್ಲಿ ಕುದಿಯುತ್ತಾ ಇದೆ ದ್ವೇಷ ಎನ್ನುವಂತ ಅಗ್ನಿ, ಇದು ತನಿಬೇಕು ಅಂತಾದ್ರೆ ನನ್ನ ಮಗನನ್ನು ಕರೆದು ಸಮಸ್ತ ವಿಷಯವನ್ನು ಅರ್ಹಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ನಾನೆಲ್ಲ ನನ್ನ ಮಗುವನ್ನೇ ಕರೆಯುತ್ತೇನೆ. ಕಂದ, ಮಹೇಶ, ಮಗನೇ ಮಗನೇ ಮಹೇಶ, ಬಾ ಮಗನೇ, ಬಾ ಬಾ ಬಾ.
ರಾಜಿಸುವಂತ ರಾಜಾಂಗಣದಲ್ಲಿ ಗೆಳೆಯರ ಜೊತೆ ಹಠ ಮಾಡುತ್ತಿದ್ದೆ. ತಕ್ಷಣವೇ ಮಗನೇ ಶಿಷ್ಯ ವಾಕಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುಣಿನ ಕರೆಯೆಂದು ಆಣಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕೆ ತಾಯಿಯ ಕಣ್ಣೀರು? ಏನಾಯ್ತಮ್ಮ?
ಅಂತ ಪಯ್ಯನನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನು ತಗ್ಗಿಸಿ ಧಾರಾಕಾರವಾಗಿ ಕಣ್ಣಿಡಿಸ್ತಾ ಇದ್ದಿ. ಹೌದು ಮಗ. ಕೇಳುವಾಗ ಕಷ್ಟ ಬಂತಲ್ಲ ಮಗನೇ. ಅಮ್ಮ, ಯಾರಿಂದ ಕಷ್ಟ ಬಂತಮ್ಮ? ಇಂದ್ರಾದೇ ಅಲ್ಲ, ತ್ರಿಮೂರ್ತಿಗಳೇ. ಎಂತ ಬಡಾಗಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನನಯೋ ಮುದ್ದು ಕಂದ ಕಂದ ಗಂಧ ನಮ್ಮ ಮಾಡುವೆ ತೀರಿದಿರು ಮಗನೇ. ಗಂಧ ಗಂಧ ಮೇಲು ನಾಗವನ್ನು ಬಯಲಿ. ಗಂಧ ಗಂಧ ಮೊನ್ನೆ ಕಾಳಗಕ್ಕೆ ಸೈನ್ಯ ಮೆರೆದುವೆ. ಗಂಧ ನನಯೋ ಮಗನೇ ಗಂಧ. ಯಾಕಮ್ಮ ಕಣ್ಣೀರು? ಏನಾಯ್ತಮ್ಮ ನಿನಗೆ? ನಿನ್ನ ಕಂದ ಬಂದಿದ್ದಾನೆ. ನಡೆದಂತ ವಿಚಾರವನ್ನು ಧೈರ್ಯದಿಂದ ಹೇಳಮ್ಮ. ಕಂದ, ತಬ್ಬೆಯ ದೀರ್ಘ ಧ್ವನಿಯನ್ನು ಆಲಿಸಿ ಓಡೋಡಿಕೊಂಡು ಬಂದಿಯೇ. ಹೌದಮ್ಮ. ಇಲ್ಲಿ ನಡೆದಂತಹ ಘಟನೆಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ವಿಸ್ತರಿಸಲಿ ಮಗುವೆ? ಏನಾಯಿತಮ್ಮ? ಈ ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ದೇವಲೋಕವನ್ನು ಸೇರಿ ಇಂದ್ರಾದಿ ಶುಭನಸರನ್ನೆಲ್ಲ ಬಡಿದು ಓಡಿಸಿ ಸುರಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗನೇ. ಧೈರ್ಯದಿಂದ ಹಠವನ್ನು ಆಡ್ತಾ ಇರು ಅಂತ ಹೇಳಿ ಹೋದವರು. ಅಮ್ಮ, ಅಪ್ಪ ಎಲ್ಲಿದ್ದಾರೆ? ಯಾವ ಕಡೆ ಇದ್ದಾರೆ? ಯಾವಾಗ ಬರ್ತಾರೆ? ಕಂದ, ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಸರಿ. ಸಮರ ಮುಖದಲ್ಲಿ ದೇವತೆಗಳನ್ನು ಬಗ್ಗುಬಡಿ ಸುರಪುರದ ಸುರಗದ್ದುಗೆಯನ್ನು ಏರಿದ್ರಂತೆ ಮಗ. ಅಮ್ಮ, ದೇವಲೋಕ ನಮ್ಮ ಸ್ವಾಧೀನವಾಯಿತು. ಸರ್ಕ ಮರ್ತ್ಯ ಪಾತಾಳ ಮೂರು ಲೋಕ ನಮ್ಮ ಸ್ವಾಧೀನವಾಯಿತು. ಹಾಗಾದರೆ ಮೂರು ಲೋಕದ ಒಡೆಯನ ಒಡತಿಯಾದ ನೀನು ಇಂದು ಧಾರಾಕಾರವಾಗಿ ಕಣ್ಣೀರಿಸಬೇಕಾದರೆ ಸಂತೋಷದ ವಿಚಾರ ಆಗ್ಬೇಕಿತ್ತಲ್ಲಮ್ಮ. ಯಾಕಮ್ಮ? ಯಾಕೆ? ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯ್ತು ಮಗ. ಯಾಕೆ ತಾಯೇ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರ ಆರಾಧಿಸಿಕೊಂಡಿದ್ರಂತೆ. ದೇವತೆಗಳೆಲ್ಲರೂ ಸೇರಿ ಒಟ್ಟಾಗಿ ಮೋಸದಿಂದ ನಿನ್ನ ತಂದೆಯನ್ನ
ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ಯಾರು ಇಲ್ಲದಾಗಿ ಹಾಗೆ. ನಾವು ತಪ್ಪಡಿಯಾದೆವು ಅಮ್ಮ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ಇಲ್ಲಮ್ಮ. ಈ ರೀತಿ ಅಳುತ್ತಾ ನಿಂತ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕಬೇಡ. ನನ್ನ ತಂದೆಯನ್ನು ಕೊಂದಂತ ಇಂದ್ರಾಜ ದೇವತೆಗಳನ್ನು ಕೊಂದು ಬರ್ತೇನೆ. ಯಾರಮ್ಮ ಕೊಂದದ್ದು? ನನ್ನ ಪಾಲಿಗಾತ ನಿರ್ಲಕ್ಷ್ಯವೇ ಲೋಕಮಣಿ ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷನೆ ಪರಳಿ ಆತನ ಮೂರನೇ ಕಣ್ಣಿನಿಂದ ಬೆವರ ಜಲವನ್ನು ಇರಿಸುತ್ತಾರೆ. ನಿನ್ನ ಮಗನೇ ನಾನಲ್ಲ. ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರಿಣವನಂದು ನುಡಿದಳು. ಶಬರಿತಲಾದ ಮಗನೇ, ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಗೆಲವಲ್ಲ ಮಗನೇ. ವನಜನಾಭನು ಬರುವ ಕೃತಗದಿ ಅನವರದ ಸುಮನದರ ಬಗ್ಗದಿ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳು ಮಗನೇ 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 ಕನ್ನ ಬಿಡು, ಅವಸರ ಸಲ್ಲದು, ತಡೆಯಲಿಕ್ಕೆ ಆಗುವುದಿಲ್ಲ. ನಿನ್ನ ಅನರ್ಥಕ್ಕೆ ಕಾರಣವಾಗ್ತದೆ. ಅದಕ್ಕೆ ಏನು ಮಾಡ್ಬೇಕು? ಕಾಲಿಡುವ ಮೊದಲು ಯಾವತ್ತು ನಾವು ದೃಷ್ಟಿ ಎಣಿಸಬೇಕು. ತಪ್ಪಾಯ್ತಮ್ಮ. ಕಂದ, ನಿನ್ನದಂತಹ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವಿಲ್ಲ ಮಗ. ಸರಿ, ನಿನ್ನ ಭುಜಗಳಲ್ಲಿ ವೀರ ವನಿತೆಯನ್ನು ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರಲಿ, ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರಣಿ. ನಿಜ ನಿಜ ನಿಜಮ್ಮ. ದೇವತೆಗಳೆಲ್ಲ ನಿನಗೆ ಘನವೇ ಅಲ್ಲ. ಆದರೆ ಯಾಕೆಮ್ಮ ಆದರೆಂಬ ಪ್ರಶ್ನೆ? ಅವರು ಸೋತಾಗ ಅವರು ಪಕ್ಷವಣಿಸಿಕೊಂಡು ಒಬ್ಬ ಬರ್ತಾನೆ. ಯಾರವ? ಓ ನಾರಾಯಣ, ಪಕ್ಷಿ ವಾಹನ. ಏನು ಮಾಡ್ತಾನಮ್ಮ? ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಿಕ್ಕೆ ಆಗುದಿಲ್ಲ ಮಗ. ಅದಕ್ಕೆ ನಾವು ಜಾಗೃತರಾಗಿರಬೇಕು. ಅದಕ್ಕೆ ಏನು ಮಾಡ್ಬೇಕೆಂದು ತೀರ್ಮಾನ ಮಾಡಿದಿ? ಮಗು, ನಿನ್ನದಂತ ದೈಹಿಕವಂತ ಬಲ ನಿನಗೆ ಸಾಕಾಗುವುದಿಲ್ಲ ಅಮ್ಮ. ಬೇಕು ನಿನಗೆ ದೈವ ಬಲ. ಅದನ್ನು ಹೇಗೆಮ್ಮ ಸಂಪಾದನೆ ಮಾಡುದು? ದಟ್ಟವಾದಂತ ಕಾರಣವನ್ನು ನೀ ತೆರಳು. ಸರಿ, ವಿಧಿಯ ಕುರಿತು ತಪಸ್ಸು ಮಾಡು. ಆಯ್ತಮ್ಮ. ಒಲಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ನೀ ಪಡೆದು ಸ್ವರ್ಗಲೋಕಕ್ಕೆ ಲಗ್ಗೆ ನೆಟ್ಟಿದ್ದಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗಬಡಿಬಹುದು. ಅಮ್ಮ, ಏನಪ್ಪ ಮನೆಯಲ್ಲಿ ಕುಳಿತು ತಪಸ್ಸು ಮಾಡಿದ್ರೆ ಆಗ್ಲಿಕ್ಕಿಲ್ಲವೇಮ್ಮ? ಎರಡು ಬಾರಿಸಿದ್ರೆ ಏನಾದಿತ್ತು? ಬರಲಿ. ಯಾಕೆಮ್ಮ? ಏನಾದ್ರು ಮಕ್ಕಳಾಟಿಗೆಯ? ಏನಾಯ್ತು? ಸಲ್ಲದು ಮಗ. ಆಗುತ್ತಿಲ್ಲವೇ? ನಿದ್ರಾಹಾರಾದಿಗಳನ್ನು ನೀ ತ್ಯಜಿಸಬೇಕು. ಏಕಾಗ್ರತೆ ಬೇಕೇ? ಹೌದು ಮಗು. ನಿಷ್ಕಲ್ಮಶವಾದ ಭಕ್ತಿಯಿಂದ ನೀ ಭಜಿಸಿದೆ ಅಂತಾದ್ರೆ ಆ ಭಗವಂತ ಒಲಿದು ಅನುಗ್ರಹಿಸುವುದಕ್ಕೆ ಬರುತ್ತಾನೆ ಮಗ. ಹೌದೇ? ಅಮ್ಮ, ಅವಸರ ಮಾಡಿದೆ ತಾಯಿ. ಯೋಚನೆ ಮಾಡಬೇಡ. ನಿನ್ನ ಮಾತಿನ ಹಾಕಿ ನಾಟೊಂಡು ಬಿಟ್ಟು ಕಾಡೊಂಡು ಸೇರುತ್ತೇನೆ.
ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಮೆಚ್ಚಿಸಿ ಬೇಕಾದ ವರವನ್ನು ಪಡೆದು ಬರ್ತೇನೆ. ತಾಯೇ, ಇಷ್ಟರವರೆಗೆ ನಾನು ಮನೆಯನ್ನು ಬಿಟ್ಟು ಹೋದವ ನಾನಲ್ಲ. ಹಾಗಾದರೆ ಇಂದಿಗೂ ನಾನು ಹೋಗುವಂತಹ ಸಂದರ್ಭದಲ್ಲಿ ಒಂದು ಮೂಲೆಯಲ್ಲಿ ಇದ್ದು ಕಣ್ಣೀರು ಹಾಕ ಕೂಡದು. ನಿನ್ನ ಮಗನ ದಾರಿ ನಿರೀಕ್ಷೆಯಲ್ಲಿ ಇರು. ಅಮ್ಮ, ಏನಮ್ಮ ನಾನು ಬರೇ ಕೈಯಲ್ಲಿ ಹೋಗುವುದಾ? ಚೇಚೆ, ಬರಿಗೆಯಲ್ಲಿ ಹೋಗ್ಲಿಕ್ಕೆ ಉಂಟ ಮಗ? ಏನು ಮತ್ತೆ? ಹರಿತವಾದಂತಹ ನಿನ್ನ ರಕ್ಷಣೆಗಾಗಿ ಸ್ವೀಕರಿಸುವೆಯಾ? ಇದು ಯಾರ್ದಮ್ಮ? ನಿನ್ನಪ್ಪನದ್ದು. ಬಂತಲ್ಲ ನನಗೆ. ಅಮ್ಮ, ಯೋಚನೆ ಮಾಡಬೇಡ. ಶುಭವಾಗಲಿ, ಹೋಗಿ ಬಾ. ಸೇನೆಯನ್ನು ಕೊಡಿಕೊಂಡು ದೇವಲೋಕಕ್ಕೆ ಹೋದೆವು. ರಾಜಸುಮನಸರನ್ನೇ ಪಡೆದು ಅಧಿಕಾರ ಸ್ವಾಧೀನ ಮಾಡಿಕೊಂಡೆವು. ಆದ್ರೆ ಏನು ಮಾಡುವುದಯ್ಯ, ಇದನ್ನು ಇಟ್ಟುಕೊಳ್ಳುವ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ಹೋಯ್ತು. ನಮ್ಮಲ್ಲಿ ಸ್ವತಂತ್ರ ಇಂದ್ರ ನಮ್ಮ ಮೇಲಿನ ಹಾಗೇನು ಬಿಡ್ಲಿಲ್ಲ. ಹೋಗಿ ಅದರಲ್ಲಿ ದೂರು ಕೊಟ್ಟ ಚಕ್ರದಿಂದ ಅಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಕಾಲುಗಳಲ್ಲಿ ಅಲ್ದಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕೋದಾಗಯ್ಯ. ನೀನು ಯಾಕೆ ಹೇಳುವುದು? ನಮ್ಮವರನ್ನು ಕೂಡಿಕೊಂಡು ಕಾರಣಕ್ಕೆ ತಿರುಗಾಟಕ್ಕೆ ಹೋದವನು. ಆ ಸಂದರ್ಭದಲ್ಲಿ ಹೊಸ ವರ್ತಮಾನ. ಏನಯ್ಯ? ಶೋಣಿತಾಪುರದಲ್ಲಿ ಸಂಭ್ರಮ. ಮಾಲಿನಿಗೆ ಮಗನಾಗಿ ಮಹಿಷನಾಮಕನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬಹುವಿಧದ ವರಗಳನ್ನು ಪಡೆದಿದ್ದಾನಂತೆ. ನಮ್ಮ ಕಷ್ಟವನ್ನು ಅದರಲ್ಲಿ ಹೇಳಿದ್ರೆ ಪರಿಹಾರ ಖಂಡಿತ. ಸೇರಿಕೊಂಡೆ ನಡೆದಂತಹ ವಿಚಾರವನ್ನು
ಸಂತೋಷವಾಯಿತಂತೆ. ಓಕೆ, ಸರ್ಕತತ್ತ ಗಮನಿಸುವಾಗ ಯಾರದು ಬರೆದು ನೋಡುವ. ಪ್ರವೇಶ ಮಾಡಿ ಬರಬಹುದು. ಎತ್ತರ ಮಾಡಿ ಆಸನ ಮಾಡಿ ರಚಿಸಿದ್ದೇನೆ. ನಮಸ್ಕಾರ. ಕುಳಿತುಕೊಳ್ಳಿರಿ. ಮತ್ತು ನಮಸ್ಕಾರವನ್ನು ಮಾಡಿದ್ದೇನೆ. ಸಂತೋಷ. ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರು? ಇಷ್ಟು ಮಂದಿನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರ್ಬೇಕಾದರೆ ನನ್ನ ಹಿತ ಬಂತಾರೆ ನೀವು ಅಲ್ಲ. ಸುಕುಮಾರ ಏನದು ಹೇಳು. ಅಲ್ಲರಲ್ಲಯ್ಯ, ನನ್ನ ವಂಶದವರು, ನನ್ನ ಹಿರಿಯವರು ನಿನ್ನಿಂದ ಮೊದಲು ಶೋಣಿತಾಪುರದಲ್ಲಿ ಹುಟ್ಟಿದವರು. ನಿನ್ನ ಹೆಸರೇಗೆ? ಶಂಕಾಸುರ. ಈತ ಯಾರು? ದುರ್ಗಾಸುರ. ಇವನು ಯಾರು? ಬಿಡಲೋಸುರ. ಇವರೆಲ್ಲರೂ ಯಾರು? ನಮ್ಮ ಜೊತೆಯಲ್ಲೇ ಬಂದವರು. ಜಾತಿ ಬಾಂಧವರು ಎಲ್ಲರನ್ನು ಕೂಡಿಕೊಂಡು ಬರಬೇಕಾದ್ರೆ ಕಾರಣ ಇಲ್ಲದೆ ಕಾರ್ಯ ಇಲ್ಲ. ನಮ್ಮ ಸರಿ. ಉದ್ದೇಶ ಇದ್ದೇ ನಿನ್ನಲ್ಲಿಗೆ ಬಂದವರು. ಅಂದ್ರೆ ಶೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ನಗರ. ಓಹೋ, ತಪ್ಪಲ್ಲ. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಚಡಿ ಕೊಡಿಕೊಂಡು ದೇವಲೋಕಕ್ಕೆ ಹೋದು ಸರಿ. ಇಂದ್ರಾದಿಗೆ ಮನಸರನ್ನೇ ಪಡೆದ ಅಧಿಕಾರದ ಮುದ್ರೆ ನಮ್ಮದಲ್ಲಿ. ದೇವಲೋಕ ಸ್ವಾಧೀನವಾಯಿತೆ. ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಏನು ಮಾಡಿದ ಎಸಕ್ಕಿದನ್ನು ಇಟ್ಟುಕೊಳ್ಳುವ ಭಾಗ್ಯ ನಮಗಿಲ್ಲದಾಗಿ ಹೋಯಿತು. ಕೈಗೆ ಬಂದದ್ದು ಬಾಯಿಗೆ ಇಲ್ಲಂತಾಗಿ ಹೋಯಿತು. ಏನಾಯಿತು? ನಮ್ಮಲ್ಲಿ ಸ್ವತಂತ್ರ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಮಾತ್ರ ಬಿಡ್ಲಿಲ್ಲ. ಏನು ಮಾಡಿದ? ಅವ ವೈಕುಂಠಕ್ಕೆ ಹೋದ. ಎಲ್ಲಿಗೆ? ಕರಿಯ ಏನು ಮಾಡಿದ? ಹರಿಯಣ ಬಳಿಗೆ ಹೋಗಿ ಒಂದಕ್ಕೆ ಒಂಬತ್ತು ಸೇರಿಸಿ ಅವರಲ್ಲಿ ಚಾಡಿ ಹೇಳಿದ. ಚಾಡಿಯನ್ನು ಕೇಳಿದ್ದಾನ? ಮತ್ತೆ ಆಲಿಸಿದ. ದೂರನ್ನು ಆಲಿಸಿದ ಆತ ನಗಾಡಿ ಚಕ್ರಕ್ಕೆ ಚಕ್ರ ಏನು ಮಾಡಿತ್ತು? ಚಕ್ರ ತಿರುಗುತ್ತಾ ಬಂತು. ನಿನ್ನದು ಎಲ್ಲಿ ಬಿದ್ದದ್ದು? ಮಂಡ್ಯಕ್ಕೆ ಬಿಟ್ಟಾತ. ಏನ? ಅದು ಚಕ್ರದ ಪ್ರಭಾವ. ಅದು ಹೌದು. ನಿನಗೇನಾಯ್ತು? ನಿನಗೆ ನನಗೇನಾಗಲಿಲ್ಲ. ತಿರುಗುತ್ತಾ ಇತ್ತು ನೀನು. ಅದು ತಲೆಗೆ. ಓ, ಚಕ್ರದ ಪ್ರಭಾವಾಗಿದೆ ಅವನಿಗೆ ಕೂಡ. ಹೌದೌದು. ನನಗೆ ಸ್ವಲ್ಪ, ನಿನಗೆ ಹೆಚ್ಚು. ಅಂಗಾಂಗಗಳನ್ನು ಕಾಯ್ಕೊಂಡಿದ್ದೀರಲ್ಲ. ಹೌದೌದು. ಎಲ್ಲೆಲ್ಲ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಏನಾಯ್ತು? ನಮ್ಮ ಕಿವಿಗೆ ಹೊಸ ವರ್ತಮಾನ ಸಿಕ್ಕಿತ್ತು. ಸರಿ. ನಮ್ಮ ಜಾತಿಯಲ್ಲೊಬ್ಬ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮರಣವಿಲ್ಲದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದೆ ತಡ. ಎಲ್ಲೆಲ್ಲಿ ಇದ್ದೇವೆ ಎಲ್ಲ ಒಟ್ಟಾದೆವು. ಗುರುವಾಗಿ ನಿನ್ನೆಲ್ಲಿಗೆ ಬಂದಿದ್ದೇವೆ. ದೇವಲೋಕ ಅಧಿಕಾರ. ಒಮ್ಮೆ ದೇವಲೋಕವನ್ನು ಪಡೆದಿದ್ದೀರಿ, ಮತ್ತೆ ಪುನಃ ನೀನು ನಾಯಕ. ಆಗ್ಲೇ ಅಷ್ಟೇ.
ದೇವೇಂದ್ರನಿಗೆ ಇಲ್ಲಿ ಬಂದಿದೆ. ಹಾಗೆಂದುಕೊಳ್ಳಬಹುದು. ಹೊರಟಂತಹ ಕಾರ್ಯಕಾರಣ ವಿಚಾರಗಳು ಹೇಳಬೇಕು. ದೇವಲೋಕದ ಅಧಿಕಾರಕ್ಕೆ ಒಡ್ಡಬಹುದಾದಂತಹ ಸವಾಲು. ಮಾಲಿನಿ ಜಾತರಾದಂತಹ ಮಹಿಷ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ಅವನನ್ನು ಎದುರಿಸಿ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು. ನಡೆಯಲಿ. ಭಕ್ತಿಯಿಂದ ಪಡೆದ ಪೀಠವನ್ನು ಶಕ್ತಿಯಿಂದ ಪಡೆಯಲು ಬಂದೆ. ಏ
ಮಾಡಿದೆಯಾ ಬಂದ ಹಾಗೆ ಹಿಂದೆ ಸರಿದರೆ ಸರಿ, ಇಲ್ಲದಿದ್ದರೆ ಬೆಳೆ ಪುಡಿಯಾದಿತ್ತು. ಅದೆಷ್ಟೋ ದಿನದಿಂದ ಆಸೆಯನ್ನು ಬಿಟ್ಟವರು ನಾವು ಸ್ವರ್ಗ ಲೋಕದ ಅಧಿಕಾರವನ್ನು ಪಡೆಯಲೇಬೇಕೆಂಬುದಾಗಿ ಆ ತೀರ್ಮಾನದಿಂದಲೇ ಬಂದಿದ್ದೇವೆ. ಬಿಟ್ಟು ಕೊಡಬೇಕು. ಸ್ವರ್ಗವನ್ನು ಬಯಸಿ ಬಂದಂತಹ ನಿಮ್ಮನ್ನು ಸ್ವಲ್ಪ ಹೋದದ್ದು ಈಗ ಸ್ವಲ್ಪ ಸರಿ ಆಗಿದೆ. ಓಡಿ ಹೋದವರು ಮತ್ತೆ ಬಂದಿದ್ದಾರೆ. ಮರ್ಕಾರು ನೀವು 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 ವಂಚಕರು. ನಾವು ಓಡುವುದಕ್ಕೆ ಕಾರಣವೇ ನೀವು. ಇವತ್ತು ದೇವಲೋಕದ ಅಧಿಕಾರಿ ಮಾಡುವ ಉದ್ದೇಶದಿಂದ ಬಂದದ್ದು. ಮತ್ತೊಂದು ನಮಗೆ ಉಂಟು ಮನಸ್ಸಿನಲ್ಲಿ ಆಸೆ, ಲೆಕ್ಕಾಚಾರ ಸ್ವಲ್ಪ ಬಾಕಿ ಉಂಟು ನಮ್ಮ. ಇನ್ನು ಲೆಕ್ಕಾಚಾರ ಪ್ರವೇಶ ಮಾಡಿದ ಕ್ಷಣವೇ ಬಿಳಿ ಗಜಮಣಿ ಯಾರಿಕೊಂಡು ಬಂದವ ಇಂದ್ರನೇ ತಾನೇ. ಹೌದು ಇಂದ್ರ, ನೀನು ಬಂದದ್ದು ಲೇಸಾಯ್ತು. ಈ ಹಿಂದೆ ನನ್ನ ತಂದೆಯಾದ ವಿದ್ಯುನ್ ಮಾಡಿ ಸರ್ಕಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆ ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ಸೇರಿಕೊಂಡು ಯಕ್ಷ ಎಂಬವ ಬಂದು ಕೊಂದಿದ್ದಾನಂತೆ. ಹಕೀಲು ತೀರ್ಸಕ್ಕಾಗಿ ವಿದ್ಯುನ್ ಮಾಡಿಯ ಮಗ ಮಾಲಿನಿಯ ಸುಕುಮಾರ ಮಹಿಷಾಂತರ
ಪಾಳಯದಲ್ಲೇ ಹುಟ್ಟಿಕೊಂಡವರು, ಶಂಕದುರ್ಗಾದಿಗಳೇ ಮೊದಲಾದವರು ಅವರ ಮಾತನ್ನು ಕೇಳಿಕೊಂಡು ದೇವಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬಂದೆಯ. ಹೌದು. ವಿದ್ಯುನ್ಮಾಲಿ ಯಕ್ಷನಿಂದ ಸತ್ತ. ಆದ್ದರಿಂದ ಶತ ಅಧ್ವರವನ್ನು ಮಾಡಿದವರಿದ್ದೇವೆ. ಯಾವ ಕಾರಣದಲ್ಲಿ ನಿನಗೆ ಕೊಡುವುದಕ್ಕಾಗುವುದಿಲ್ಲ. ಬಯಸಿ ಬಂದು ವಶಪಡಿಸಿದ್ರೆ ಶೈಮಿಲಿಯಾಗ ನೋಡುವ ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಎಲ್ಲಿಗೆ? ಯಾರು ನಿನ್ನ ಮಾವನ ಮನೆಯ? ಅಲ್ಲ ಹೇಳಿದ್ದಲ್ಲ ಹೋಗ್ಲಿಕ್ಕೆ. ಕೇಳಲಿಕ್ಕಿಲ್ವೋ? ಕೇಳಿದ್ರೆ ಅಪಶಕನ ಒಳ್ಳೆದು. ಯಾಕ ಯಜ್ಞಗಳು ಮಾಡ್ತಾರೆ ಬ್ರಾಹ್ಮಣರು, ಅದರ ಅವಿಷನ್ನು ದೇವತೆಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಆ ಯಾಗವನ್ನು ನಿಲ್ಲಿಸಬೇಕು. ಕಡಕದಲ್ಲಿ ಕರೆಯನ್ನು ಕಾಡಿ ಅಷ್ಟು ಸಾಲದು. ಗೋಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಪೂರ್ಣ ಹತ್ಯ, ಪಂಚ ಮಹಾಪಾತಕನ ಮಾಡಿರಿ. ಇಚ್ಛೆ ಬಂದ ಆಕೆ ನಡೆದುಕೊಳ್ಳಿ, ಬೇಕಾದಾಗ ಕರೆಸಿಕೊಳ್ತೇನೆ. ಸೂರ್ಯಚಂದ್ರರು ನಿಮ್ಮ ಕಾತರು ಸರಿ. ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಕತೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಮಂಗಳೂರು ಕುಂಜತ್ತ ಬೈಲು ಹತ್ರ ಬೈಲು ಗ್ರಾಮಸ್ಥರು ಮತ್ತು 10 ಸಮಸ್ತರ ಬಾಬ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಫೆಬ್ರವರಿ 8ನೇ ತಾರೀಕಿನಂದು ಕೊಡೆತ್ತೂರು ಪುಣುಕ್ಕೆ ತಡಿ ಶ್ರೀಮಾತಾ ಮನೆಯ ಮುಂಭಾಗದಲ್ಲಿ ಶ್ರೀಮತಿ ಇಂದಿರಾ ಮುದ್ದುಶೆಟ್ಟಿ ಮತ್ತು ಮಕ್ಕಳ ಬಾಬ್ತು ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಫೆಬ್ರವರಿ 15ನೇ ತಾರೀಕಿನಂದು ಆದಿತ್ಯವಾರ ಕಿನ್ನಿಗೋಳಿ ಬಟ್ಟಕೋಡಿ ಮುರತ್ತ ಮೇಲ್ ಶ್ರೀ ನಾಗದೇವರ ಸನ್ನಿಧಿಯ ವಟಾರದಲ್ಲಿ ಶ್ರೀಮತಿ ಕೂಸು ಪಂಚು ಶೆಟ್ಟಿಗಾರ್ ಮತ್ತು ಮಕ್ಕಳ ಬಾಬ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ದೇವ ಸಮೂಹವನ್ನು ನೆರವೇರಿಸಿಕೊಂಡು ಸತ್ಯಲೋಕದೊಳಗೆ ನಾವೆಲ್ಲರೂ ಒಂದಾಗಿ ಬರುವುದಕ್ಕೆ ಬಲವಾದಂತಹ ಕಾರಣವು ಏನದು? ದೇವ, ವರ್ತಮಾನ ಕಾಲದಲ್ಲಿ ಮೊನ್ನೆ ಹುಟ್ಟಿಕೊಂಡವನು ಮಾಲಿನಿಗೆ ಮಗನಾದಂತಹ ಮಹಿಷ ಎನ್ನುವ ರಾಕ್ಷಸ ನಿಮ್ಮನ್ನು ಭಜನೆ ಮಾಡಿಕೊಂಡು ಆ ಮೂಲಕವಾಗಿ ಬಲಿಷ್ಠವಾದಂತಹ ವರವನ್ನು ಪಡೆದವನಿದ್ದಾನೆ. ಹೌದೌದು ಅಲ್ವೇ? ಅದುವೇ ಈಗ ಲೋಕಕ್ಕೆ ಮಾರಕವಾಗಿ ಹೋಯಿತು ಪ್ರಭು. ಯಾವ ರೀತಿ? ಮರ್ತ್ಯಲೋಕ, ಪಾತಾಳ,
ಕಟ್ಟ ಕಡೆಗೆ ಉಳಿದದ್ದು ಧರ್ಮಲೋಕವಾದಂತಹ ಸತ್ಯಲೋಕಕ್ಕೆ ದಾಳಿಯನ್ನು ಮಾಡಿ ಆ ಮೂಲಕವಾಗಿ ನಮ್ಮೆಲ್ಲರಿಗೂ ದೇವಲೋಕದಲ್ಲಿ ಕಾಡಾಕಾಡಿ ಬವರ ನಡೆಯಿ. ಹೌದೇ? ಹೌದು. ಪರಿಣಾಮದಲ್ಲಿ ನಮ್ಮ ಪಾಲಿಗೆ ಸೋಲವಾಯಿತು. ಆದ ಕಾರಣ ಅದಲ್ಲದೆ ಅವನಲ್ಲಿರುವಂತಹ ಎಲ್ಲರಿಗೂ ಕೂಡ ಅಧ್ಯಯನ ಮಾಡಿದ್ದಾನೆ. ಗೋಹತ್ಯೆ, ಶ್ರೀಹತ್ಯೆ ಎನ್ನುವಂತಹ ಮಹಾಪಂಚಪಾತಗಳನ್ನು ಮಾಡಬೇಕು ಎನ್ನುವ ಹಾಗೆ ಇವನ ಉಪತಳವನ್ನು ವಸುಂಧರಾ ದೇವಿ ಎಂತುವರುವಳೇ ಬ್ರಹ್ಮನೇ ಬಲ್ಲ. ಒಂದು ದಾರಿ ಆದರೆ ತೋರುವೆ ಹಾದಿಯ ನೊಂದು ಮಾಧವನವರಿಗೆ ಹೋಗುವ ಅದು ನನ್ನ ಮಧುಸೂದನ ನಡೆಯಲಿ ಸದರದ ವಿನ್ಮಯಿಸುವ ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮೈಸೂರಿಗೆ ನಾನು ವರವನ್ನು ಕಣ್ಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಮ್ಮ ಸಮರ್ಥನ ನಮ್ಮ ಇದ್ದಾನೆ ಮಾಧವ. ಅಲ್ಲಿಗೆ ಹೋಗುವ. ಬರೆದು ಹಿನಾದ್ರಿಯ ಬಳಿಯೊಳಗಿದಿರಾಗಿ ಪುರಾಣ ನಡೆದರು ಚರಣಗೆ ಒಂದಿದೆ ಹರಿಹರರುಂದಾಗಿ ದುರುಳನ ಅದನದೋ. ಶಂಕರ ದೇವರಿಗೆ ನಮೋ ನಮಃ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಭಾವ. ಏನು ಭಾವಯ್ಯ, ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ? ಮಹಿಷನ ಮತಿಗೆ ಏನಾದರೂ ದಾರಿಯನ್ನು ಕಂಡುಕೊಳ್ಳೋಣಂತ ನೀನನ್ನು ಹುಡುಕಿಕೊಂಡು ಬಂದಿ. ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ. ಏನದು? ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡುವ. ಆದಿದು ಭಾವಯ್ಯ. ಕುಳಿದವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಹಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ. ದಾರಿ ಕಾಣುತ್ತಿಲ್ಲ. ನಳಿನ ಭವಾಯ್ ಸುರರ ನೊಡಗೊಂಡು ನಡೆಕೊಂಡು ವೈಕುಂಠ ನಮ್ಮ ಕಾಣದಿರಲು. ದೇವೇಂದ್ರ ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೇ ಉಂಟಾದ್ರೆ ಶ್ರೀಮನ್ನಾರಾಯಣ ಕಾಣುವುದಿಲ್ಲ. ನಾರಾಯಣ ದೇವರಿಲ್ಲ. ಕೈಲಾಸಕ್ಕೆ ಹೋಗುವ. ಬಳಿಕ ಕೈಲಾಸ ಕೈದರಲ ಪುರಹರ ನಿಳಯದೊಳಗಿಲ್ಲದಿರೆಯೇ. ಹಾಗೆಂದು ಕೈಲಾಸಕ್ಕೆ ಬಂದೇ ಉಂಟಾದ್ರೆ ಚಂದ್ರಶೇಖರನಿಲ್ಲ. ದೇವರಲ್ಲಿ ಹೋದ್ರೆ ಕಳವಳಿದೆ ಬಳಿಕವನು ತಿಳುಹಿದ ಶರೀರ ನುಡಿ ಹರಿಹರರು ಹಿನಾದ್ರಿಯೊಳಗಿರುವ ಹದನವನ್ನು ಹೇಳಿಸಿಕೊಂಡೆಯ ಏನು ದೇವರೇ? ಆಕಾಶವಾಣಿ ಏನಂತೆ? ಹರಿಹರ ಹೊರಟು ಹೀನಾದ್ರಿ ಚಂದ್ರಕಾಂತ ಶಿಲೆಯಲ್ಲಿದ್ದಾರಂತೆ. ನಾವು ಅಲ್ಲಿಗೆ ಹೋಗುವ. ಹರಿಹರರು ಪದಕೆರಗಿ ಸಕಲ ಗುರುಳ ಮಹಿಷಾಸುರನ ಉಪನದಿ ಸರಹರಿದು ನೀವೆಲ್ಲ ನೀವೇ ಮುದನ್ನೊಂದು ಹರಿಹರರ ಪದಕೆರಗಿ ಎಲ್ಲರಿಗೂ ಶುಭವಾಗ್ಲಿ. ಮೇಲೇಳಿ. ಏನು ಬಂದಿರಪ್ಪ? ನನ್ನಿಂದ ವರವನ್ನು ಪಡೆದ ಮಹಿಷನನ್ನುವ ದಾನವ ದಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರ ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕದಲ್ಲಿ ತನ್ನ ಅಂಕಿತವನ್ನಿರಿಸಿಕೊಂಡು ಪಂಚಮಹಾಪಾತಕಗಳನ್ನೇ ಎಸಗುತ್ತಾ ಲೋಕಕಂಟಕನಾಗಿದ್ದಾನೆ. ಅವನ ಕಾಯದ ಕಸುವನ್ನು ನಡೆಸಿ ಲೋಕಕ್ಕೆ ನೆಮ್ಮದಿ ಯೋಚಿಸುವಂತ ಸಮಯ ಇದಲ್ಲ. ದುಷ್ಟನಾದಂತ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಮಹಿಷನ ಮತಿಗೆ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಿಟ್ಟಿದ್ದೇನೆ. ಶಿವನಿಗೆ ನನ್ನ ದಿವ್ಯ ತೇಜಸ್ಸನ್ನು ಹೊರಗಡೆ ದೇವತೆಗಳೇ, ಅಮರೇಂದ್ರ, ಮಹಿಷನ ವಧೆಗಾಗಿ ನಿಮ್ಮೆಲ್ಲರ ತೇಜಸ್ಸನ್ನು ಹೊರಬಿಡೋಣ. ಮೂರು ಮಾತಿಗಳ ಮನದಿಂದ
ಹರೆಗಿಳಿ ಸುರರು ಜಯ ಜಯವೆಂದು ಗೈರು ಏನಾಯಿತು? ಶೋಣಿತಾಪುರದ ಅರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಹಿಷನೆನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟುಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ, ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯಿ ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹಿಷನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ
ಸಕಲ ಜಯ 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 ವಿಶ್ವಕರ್ಮನು ಘನತರಧಿಶೋ ಭೂಷಣ ವದನವನರ್ಪಿಸಲು ಜಯ 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 ಭಕ್ತಿಗೆ ಒಲಿದಂತ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು ನಿರಾಭರಣೆ ಸುಂದರಿಯಾದಂತ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೆ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯೇನೋ ಆಯಿತು, ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ವಿನಯದಿಂದಲೇ ಸುರಪಾಯ ಕುಳಿಶವಾರ ಅನಿಮಿಷರು ಶಕ್ತಿಯುಧಗಳ ಮಾತೆಯ ಪದದೊಡಿರಿಸುತ್ತ ನುತಿಸಿದರ ಭಯದಿ ಜಯ 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 ಅಮ್ಮ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟಿದ್ದಾಳೆ.
ಯಾಕೆ ಕೂಗೆಗಳ ಕೂಗಾಟ ಇದೆಲ್ಲ ಯಾಕೆ ಯಾರು ಅಪ್ಪನ ಆಕೆ ನಾರಿ ಶಿವ ವೈರಾಗಿ ಬರ್ತಾ ಇದ್ದಾರೆ. ಉತ್ತಮ ರಸಬಡಿಯಾರಿ ನಡೀತಾರೆ. ಕೈಯಲ್ಲಿ ಆಯುಧ ತಟ್ಟಣೆ ಕೆಸರಿಯನ್ನು ಏರ್ಕೊಂಡು ಈ ಕಡೆ ಬರ್ತಾ ಇದ್ದಿ. ಯಾಕೆ ಬಂದೆ? ಯಾಕೆ ನನ್ನವರಾದ ಕಟ್ಟಿಸಿದ ಮುಂದುವರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವೋದ್ದೇಶ ಏನಿದೆ? ನನಗೆ ಕರ್ಮದಲ್ಲಿದ್ದ ಸಾಮಾನ್ಯದವಲ್ಲ. ಏನು ಮಹಾ ಮಾಲಿನಿಯ ಜಾತ ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆಬಿಟ್ಟಿದೆ. ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಸೂರ ಸಂಪದವರು ಪದಕೊಪ್ಪಿಸು. ತಪ್ಪಿದ್ದರೆ ಉಸಿರೆತ್ತಿದ್ರ ಜಾಗ್ರತೆ. ನನಗೆ ಸೂರ್ಯನ ಪಕ್ಷಗಳು ಸೇರ್ಕೊಂಡು ಬಂದೆಯ ವಾಸ ಇದ್ದಾರೆ. ಐದು ಕೆಳಗೆ ಇರಿಸು, ಕೇಸರಿಯನ್ನು ಕಾಡಿಗೆ ತಳಿಸು. ಮೂರು ಲೋಕಾಧೀಶನಾಗಿದ್ದೇನೆ. ಸಿಂಹ
ರಾಜನ ಮಣಿ ಯಾರುವಾಗ ಜಗನ್ಮಾತೆಯರ ಬಯಸಿದೆ ಮೂರ್ಖ ಜನ್ಮಕ್ಕೆ ಧಿಕ್ಕಾರವೇ ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡ ನಾಶಕ್ಕಾಗಿ ಬಂದವಳು ಅಷ್ಟಭುಜೆ ಅಯೋನಿಜೆ
ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನು ಮುಂದುವರಿಸಿದೆಯಾ? ಹೌದಮ್ಮ. ಶಾಂತಳಾಗಿದ್ದೇನೆ. ಧನ್ಯರಾದೆವು. ದುಷ್ಟನಾದ ಮಹಿಷರನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಕಳ ಮಹಿಷಾಖ್ಯನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನ ಅಂತ ಹೋರಾಡಿದವಳಿದ್ದೇನೆ. 10ನೆಯ ದಿನದಂದು ಕಳ ಮಹಿಷರನ್ನೇ ಸಂಹರಿಸಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಉಳಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಕಳರ ಭೀತಿ ನನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಧನ್ಯನಾದೆ. ಮುಂದೆ ಎಲ್ಲಿಯಾದರೂ ಬಲಿಷ್ಠರು ಹುಟ್ಟಿಕೊಂಡು ಕಷ್ಟ ಅಂತ ಕೊಟ್ಟರೆ ಕಾಣುವ ಬಗೆ ಹೇಗೆ? ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲುಗೊಂಡು ನನ್ನನ್ನೇನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನ. ಮತ್ತೆ ಕಾಲ ಚೋಡಿಕ ಮಂಡಲವನ ಕುಂಭಲಾನವನ ದಿಗ ವಿಭವದಲ್ಲಿ ಗೋಪುರಕ್ಕೆ ಯಾರೆಂದು ಬಲ್ಲಿರಿ? ಶುಂಭನು ಶುಂಭರು ಸರಿ ಹೊರಟು ಬಂದಂತಹ ಕಾರ್ಯಕಾರ ಅನೇಕವಿದೆ.
ಪರಿಪಾಲಿಸಬೇಕಯ್ಯ. ಶಂಭೋ ಶಂಕರ ರಕ್ಷಣೆ ಮಾಡು ತಂದೆ, ಪರಿಪಾಲಿಸು ತಮ್ಮ ನಿಶುಂಭೋ. ಅಗ್ಗಜ ನವ ಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ನಿಜ. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇರು ವಿಜೃಂಭಿಸುತ್ತಾ ಇದ್ದೇವೆ. ನಿಜ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನೊಂದು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ಅನುಜ ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡನು. ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಭೂಪಾಲಕರ ದರ್ಪವನ್ನಡಗಿಸಿ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಪಾತಾಳದಲ್ಲಿರುವಂತಹ ಉರಗಾದಿಗಳ ಅಲ್ಲಿಯೂ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ವಾಕದ ಅಧಿಕಾರ. ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು ನಾವು. 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದಿರುವುದು ನಾಕಲೋಕ. ನೇರವಾಗಿ ನಾಕಲೋಕವನ್ನ ಪ್ರವೇಶ ಮಾಡಿ ಇಂದ್ರಾದಿ ಸುಮನಸರನ್ನು ಒಡಪಡೆ ಅಸುರ ಸೇನೆಯನ್ನು ನೆರಹಿಕೊಂಡು ಏರೋಣ ನಾಲ್ಕದೆಡೆಗೆ.
ದಿನ ಧನುದೇವಿಯ ಮಕ್ಕಳಾದಂತಹ ಸುಮ್ಮನಿ ಸುಮ್ಮನಿ ಸ್ವರ್ಗದ ಮೇಲೆ ಅಭಿಯೋಗವನ್ನು ನಡೆಸಿದ್ದೇವೆ. ಒಳ್ಳೆ ಮಾತಿನಲ್ಲಿ ನಾಕವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ರೆ ನಿನ್ನ ತಲೆ ಲೋಕವನ್ನು ಜಯಿಸುತ್ತೇನೆ ಎನ್ನುವ ಹಾಗೆ. ಆದ್ದರಿಂದ ಇದು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವ ಶೋಣಿತಾಪುರದ ಅಧಿಕಾರಿ ಶುಂಭ ಅಂದ್ರೆ ನಾನೇ. ನಿನ್ನವರಾದಂತಹ ದೇವತೆಗಳನ್ನು ಬಡಿದೋಡಿಸಿದ್ದೇನೆ. ಸಾಮರ್ಥ್ಯ ಉಂಟು, ಹೋರಾಟ ಮಾಡಿ ಸ್ವರ್ಗದ ಬಿಟ್ಟವನ್ನು ಉಳಿಸಿ. ಅಜೇಯವಾದಂತ ವರಪ್ರಭಾವದಿಂದಲಾಗಿ ನಿನ್ನನ್ನು ಇಷ್ಟು ಎತ್ತರಿಸಿದ್ದಾರೆ. ಆದುದರಿಂದ ಅದುವೇ ತಲೆಗಡರಿದ ಕಾರಣದಲ್ಲಿ ಮೂರು ಲೋಕವನ್ನು ತನ್ನಂಕೆಯಲ್ಲಿ ಇರಿಸಿಕೊಳ್ಳಬೇಕು ಎನ್ನುವ ವಾಂಛವುಳ್ಳವನಾಗಿ ಬಂದವನು. ದೇವಲೋಕ ಖಂಡಿತವಾಗಿ ನನಗೆ ದಕ್ಕುವುದಲ್ಲ. ಶತಾಬ್ದರವನ್ನು ಮಾಡಿದ್ದೇವೆ, ಬಯಸಿ ಬಂದ ಎಂದಾದರೆ ಮುಳುವಾದೀತು. ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ, ಮಿಕ್ಕುಳಿದರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನು ಆಚರಿಸೋಣ.
ಕಂಟಕ ಅದುವೇ ಅಲ್ಲವೇ? ಶುಂಭ ನಿಶುಂಭಾದಿಗಳು ಹೋರಾಟವನ್ನು ಮಾಡುವುದಕ್ಕಾಗಿ ದೇವಲೋಕಕ್ಕೆ ಪ್ರವೇಶ ಮಾಡಿದಾಗ ದೇವತೆಗಳನ್ನು ಒಡಗೂಡಿಕೊಂಡು ಹೋರಾಟ ನಡೆದು ಹೋಯಿತು. ಪರಿಣಾಮದಲ್ಲಿ ನಮ್ಮ ಪಾಲಿಗೆ ಸೋಲವಾಯಿತು. ದಿನದಿಂದ ದಿನಕ್ಕೆ ಅವನ ವರಪ್ರಭಾವವೋ ದೇಹಬಲಿಷ್ಠತೆಯೋ ಹೆಚ್ಚಾಗುತ್ತಾ ಲೋಕ ಕಂಟಕನಾಗಿದ್ದಾನೆ. ಇವನನ್ನು ನಾವು ಬದುಕಿ ಬಿಟ್ಟೆವು ಅಂತಾದರೆ ಲೋಕಧರ್ಮ ಹಾಳಾಗುತ್ತದೆ. ಇದಕ್ಕೊಂದು ಗತಿಯನ್ನು ಕಾಣಿಸಬೇಕು ಅಂತಾದರೆ ಜಗದಾದಿಮಾಯೇ ಇದ್ದಾಳೆ, ಅವಳನ್ನೇ ಪ್ರಾರ್ಥಿಸುವ. ನಮಸ್ತಸ್ಯೇ 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 ನಮೋ ನಮಃ. ಏಳಯ್ಯ ಮೇಲೇಳು ಕಷ್ಟವಂತೆ. ಹೌದಮ್ಮ, ಏನಾಯ್ತು ಹೇಳು. ನಿರ್ಭಯನಾಗಿ ಹೇಳು. ಮನುಷ್ಯನಿಗಿಂತಲೂ ಅಧಿಕ ಪರಾಕ್ರಮಶಾಲಿಗಳಾದಂತಹ ಶುಂಭಾದಿ ಶುಂಭಾದಿಗಳು ಕನಕ ಗರ್ಭನ ಕುರಿತು ತಪವನ್ನು ಆಚರಿಸಿ ವರವನ್ನು ಪಡೆದು 3 ಲೋಕವನ್ನು ಕೂಡ ತನ್ನ ಮುಷ್ಟಿಯಲ್ಲಿರಿಸಿಕೊಂಡವರಿದ್ದಾರೆ. ಅವರದ್ದೇ ಆಡಳಿತದಲ್ಲಿದ್ದಂಥ ನಾವುಗಳೆಲ್ಲರೂ ಕಷ್ಟಪಡಬೇಕಾದಂಥ ಪ್ರಮೇಯ ಬಂದೊದಗಿದೆ. ದರೆಯ ಧರ್ಮವನ್ನು ಉಳಿಸಿ ಮಕ್ಕಳನ್ನು ರಕ್ಷಿಸಿ ಶುಂಭಾದಿ ಶುಂಭಾದಿಗಳಿಗೊಂದು ನಾನಿದ್ದೇನೆ. ಕರುಣಿಸುವುದಲ್ಲ ಭಯವನ್ನು ನುಡಿದಳು, ಕರುಣಿಸುವುದಲ್ಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿನ್ನ ಮರೆಯ ಮರೆದಿ ನಿಜವನು ತುಹಿನಗಿರುಳಗಿರುದ ನೋಡುವುದೆನ್ನಲಿ ಹರುಡದೊಳಗೆನ್ನೆನುದ ತ್ರಿದರಿಗರು ಹಿರಿದೇವಿ ಕರುಣಿಸುವುದಲ್ಲ ಭಯ ಭಯ ಮುಡಿದಳು. ಸಮಯದೊಳಗೆ ಖಡವಾನವನ್ನೆಲ್ಲ ನಿಗ್ರಹಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಸ್ಥಿರಗೊಳಿಸ್ತೇನಾಗದೆ. ತಾಯಿಯ ಮಾತನ್ನು ಕೇಳುವಾಗ ಮನಸ್ಸಿಗೆ ಮಹದಾನಂದವಾಯಿತು. ಆದರೆ ಭಯ ದೂರ ಆಗಲಿಲ್ಲ ತಾಯಿ. ಶುಂಭ ನಿಶುಂಭಾದಿಗಳು ಅಧ್ಯಯನ ಮಾಡಿದ್ದಾರೆ. ದೇವತೆಗಳನ್ನು ಎಲ್ಲಿ ಕಂಡರೂ ಕೂಡ ಚಿತ್ರಹಿಂಸೆಗೊಳ್ಳಬೇಕು, ಓಡಿಸಬೇಕು ಅಂತ. ಬದುಕು ಕಷ್ಟ. ಪೂರಕವಾದ ವ್ಯವಸ್ಥೆಯನ್ನು ನಾನು ಕಲ್ಪಿಸಿಕೊಡ್ತೇನೆ. ಮರೆಸಿ ನಿಜವನ್ನು ತುಹಿನ ಗಿರಿಯೊಳಗಿರುಗುತ್ತಾ ನೋಡುವುದೆನ್ನ ಲೀಲೆಯ ನಿರ್ಭಯರಾಗಿ. ಜಯ 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 ಜಯ. ಅಳುವ ಸುಮನದರಿಗೆ ಧೈರ್ಯವದಿಳು ಬಳಿಕ ಶಕ್ತಿ ರೂಪಿಣಿ ಖಳನ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದು ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಅಳುವ ಸುಮನದರಿಗೆ ಧೈರ್ಯವದಿಳುಗೆ ಶಕ್ತಿ ರೂಪಿಣಿ
ವರ್ಷಗಳಾಗಿ ನಾಡಿದ ಮಾತು ಹುಸಿಯಾಗುವುದಕ್ಕಿಲ್ಲ. ಉಳಿಸಿಕೊಳ್ಳಬೇಕು ಅಂತಾದ್ರೆ ಹೇಗೆ ಮುಂದುವರಿಯಲಿ ಯೋಚಿಸುವುದು ಬೇಡವೇ ಎಂದು ಯೋಚಿಸಿ ಮಹಾಮಾಯೆ ಬಂದಡಿಸಿದೆ. ಕಾರಣ ಶುಂಭದಾನವನ ಅಟ್ಟಹಾಸ. ಆದ್ದರಿಂದಲೇ ಧೈರ್ಯವನ್ನು ರುಹಿ ಇಲ್ಲಿಯೇ ಇದ್ದುಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟೆ. ಹಾಗೆಂದು ಆಡಿದ ಮಾತನ್ನು ಉಳಿಸಿಕೊಳ್ಳುವಲ್ಲಿ, ಕಳವದೆಯನ್ನು ಸಾಧಿಸುವಲ್ಲಿ, ತನ್ಮೂಲಕ ಸಾಧುವಾದುದನ್ನು ಒದಗಿಸಿಕೊಡುವಲ್ಲಿ ಹೇಗೆ ಉಪಕ್ರಮಿಸಲಿ? ಸಂಕಲ್ಪದಿಂದಲೇ ಕಳವಾರವನ್ನು ಸುಟ್ಟುರುಹಲೆ ಮೂಡದು. ವಿಧಿಯಿಂದ ದತ್ತವಾದ ವರಬಲ ಯಾವ ಕಾಲಕ್ಕೂ ಶುಂಭನ ಬದುಕಿನಲ್ಲಾಗಲಿ ಉಳಿದ ದಾನವರ ಬದುಕಿನಲ್ಲಾಗಲಿ ಸಟೆಯಾಯಿತು. ಈ ಅಪವಾದ ಸಲ್ಲದು. ಆದ್ದರಿಂದಲೇ ಆ ವರಬಲವನ್ನು ಉಳಿಸುತ್ತಾ ತನ್ನ ಪಾರಮ್ಯವನ್ನು ಮೆರೆಸುತ್ತಾ ಕಳವದೆಯನ್ನು ಸಾಧ್ಯವಾಗಿಸುವುದಕ್ಕೆ ಬೇಕಾಗಿ ಒಂದು ರೀತಿಯಲ್ಲಿ ತೊಡಗಿಸಬೇಕೆನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಯೋಚನೆ ಯೋಜನೆ ಈ ಎರಡನ್ನು ಬಳಸಿಕೊಂಡು ಯಾವ ಬ್ರಹ್ಮಚರ್ಯದ ಬಲದಿಂದ ಎಲ್ಲವನ್ನು ಸಾಧಿಸಿದ್ದೇನೆನ್ನುವ ಅಭಿಮಾನದಿಂದ ದುರಾಭಿಮಾನದಿಂದ ಶುಂಭದಾನವು ಮೆರೆಯುತ್ತಿದ್ದಾನೆಯೋ ಆ ಬ್ರಹ್ಮಚರ್ಯದಲ್ಲಿಯೇ ಒಡಕು ಮೂಡಿಸಬೇಕು. ಅದಕ್ಕೆ ಬೇಕಾಗಿ ದೇವತೆಗಳ ಮೊರೆಯನ್ನು ಆಲಿಸಿ ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಆದ್ದರಿಂದಲೇ ಕೌಶಿಕಿ ಎಂಬ ಅಭಿಧಾನ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿ ಈ ಮೋಹನಾಕಾರವನ್ನು ಬಳಸಿ ಕಳವಾರವನ್ನು ನನ್ನೆಡೆಗೆ ಕರ್ಷಿಸಿ ಅಳೆದು ತೂಗಿ ಕೊಂದು ಮುಗಿಸಬೇಕೆನ್ನ ತೀರ್ಮಾನದಿಂದ ಬಂದು ಸೇರಿದು ಕದಂಬ ಕಾಂತಾರ. ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ಕುಮ್ಮಿನಿಗಿಲಿಯ ಬಿಟ್ಟೆ ಕನಕದ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣ ಈ ಎರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಾಗ ಅವನ ವಿಹಾರಕ್ಕೂ ಮೃಗಬೇಟೆಗೂ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವಾಗ ಸಿದ್ಧವಾಗ್ತದೆ. ಇಂತಲ್ಲೇ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸಲು ಹೊಸುಗ ತನ್ನ ಗಂಧವನ್ನು ಮಾರುತರ ಕೈಗೊಪ್ಪಿಸಿದ್ದೇನೆ. ಮೆರವ ಕಾಂಚನ ದುಯ್ಯಾಲೆ ಏರಿ ಮಂಡಿಸೋಣವಂತೆ.
ನಾ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರಿಗೆ 13 ಮಂದಿ ಬಡದಿದ್ದರು. ಒಬ್ಬಳಾಕೆ ಕ್ರೋಧಾದೇವಿಂದ ಪ್ರಪಂಚದ ಬೆಳ್ಳಗೊಂಡು ಕಂಡವರು ನಾವು. ನಿಜ. ಹುಟ್ಟಿದಂತಹ ನಮಗೆ ಚಂಡಮುಂಡರನ್ನು ಹಾಗೆ ಹೆಸರಿಸಿದ್ದಾರೆ. ಚಂಡಮುಂಡನಾಥರ ಪ್ರಪಂಚ 3ರಲ್ಲಿ ಬೆಳಕಿಗೆ ಬರಬೇಕು ಇಲ್ಲ ಹಾಗೆ ಓದುವ ಕಾರಣಕ್ಕೆ ಬ್ರಹ್ಮದೇವನ ಕುರಿತಾಗಿ ಭಜನೆ ಮಾಡಿದೆವು. ಉಳಿದಂತಹ ವಿಧಾತ ಪ್ರತ್ಯಕ್ಷರಾದ ಹೊರ ಕೊಟ್ಟಿದ್ದಾರೆ. ಮನೋವೇಗ ಬ್ರಹ್ಮಚರ್ಯ ವ್ರತ ಕೇಳದ ಭಕ್ತಿಗೆ ಒಲಿದಂತ ಬ್ರಹ್ಮದೇವ ಕೇಳದ ಕೊಟ್ಟ ವರ ದಂಡ ಕೈಗೆ ಬಂದು ಸೇರಿ ಜೇತನ ಇಳಿದೇವು ಪಾತಾಳಕ್ಕೆ ಹೊರಗಾದಿಗಳ ಹೆಡೆಯನ್ನು ಮೆಟ್ಟಿದೆವು. ಅಧಿಕಾರ ಸ್ಥಾಪನೆಯನ್ನು ಮಾಡಿದೆವು. ಭೂಲೋಕಕ್ಕೆ ಹೋದೆವು. ಧರಣಿ ಪಾಲಕರ ದರ್ಪವನ್ನು ಅಡಗಿಸಿದೆವು. ಏರಿದೆವು ಸ್ವರ್ಗಕ್ಕೆ. ಶುಂಭದಾನವ ನಾರದರ ಆಗಮನ ಸಂಧಾನ ಮಂತ್ರಿ ಪದವಿ ಕೊಟ್ಟಾಗಿದೆ. ಎಲ್ಲಿ ನೋಡಿದ್ರು ನಮ್ಮ ಒಡೆಯನ್ನು ಹೊಗಳ್ತಾ ಇದ್ದಾರೆ. ಸಂತೋಷದ ವಿಚಾರವೇ ಸರಿ. ಆದರೆ ತಿರುಗಾಟ ಮಾಡಿದ ಪರಿಣಾಮ ಹಸಿವ ಬಾಯಾಗಿದೆ.
ಎಂತದ್ದು ನಿನ್ನದು? ತುಳಿಯುವುದು ತುಳಿಯುದು, ಹದಗೊಳಿಸುವುದು, ಮಾಂಸದ ರಾಶಿ ತುಳಿದು ತುಳಿದು ಹದಗೊಳಿಸಿ ಅದನ್ನು ಒಂದು ಗಂಟು ಮಾಡಿ ತೆಗೆದಿಟ್ಟು 4 ದಿವಸದ ನಂತರ ತೆಗೆದು ನೋಡುವಾಗ 4-8 ಹುಳಗಳು ಅದರಲ್ಲಿ ಹಾಗೆ ಅದನ್ನು ತಿನ್ನುವಾಗ 4 ದಿನದ ನಂತರ ಹೀಗೂ ಉಂಟೆ. ಎಂತದು? ಹುಳ ಹುಳ ಎಂತದು? ಅದೇ ಹೀಗೂ ಉಂಟೆ, ಮಾಂಸದಲ್ಲಿ ಹುಳ. ನಾವು ಹೇಳಿಕೊಳ್ಳಬೇಕಷ್ಟೇ, ಬೇರೆಯವರು ಇದ್ರೆ ಅದು ಹೇಳ್ಬೋದು. ಹೌದು, ನಮ್ಮೊಳಗೆ ಅದೆಲ್ಲ ಬೇಡ ಬೇಡ. ಅಣ್ಣ, ಭರ್ಜರಿ ಬೇಟೆ. ಇದುವರೆಗೂ ಇಂಥ ಬೇಟೆ ಆಡಿದುಂಟಾ? ಇಲ್ವೇ ಇಲ್ಲ. ಜೊತೆಯಾಗಿ ಹೊರಟವರು ನಾವು, ಜೊತೆಯಾಗಿ ಹೋದೆ ಅಂತಾದ್ರೆ ಒಂದೇ ರೀತಿಯ ಪ್ರಾಣಿ ಸಿಗುವುದಕ್ಕೆ ಸಾಧ್ಯವಿದೆ. ಆದ ಕಾರಣ ಪಥವನ್ನು ಬದಲಾಯಿಸಿದೆ. ದೂರದಲ್ಲಿ ನೋಡಿದೆಯನ್ನ, ಸಿಂಹಗಳ ಹಿಂಡನ್ನು ಕಂಡೆ, ಮಧ್ಯಭಾಗಕ್ಕೆ ಹಾರಿದೆ. ದಷ್ಟಪುಷ್ಟವಂತ ಸಿಂಹವನ್ನು ಗುರುತಿಸಿ ಬಾಲವನ್ನು ಹಿಡಿದು ಎಳೆದೆ. ಚರ್ಮ ಬೇರೆ ಮಾಂಸ ಬೇರೆ ಆಯ್ತು. ಚರ್ಮವನ್ನು ಬಿಸಾಡಿದೆ, ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ. ಅಣ್ಣ, ಕುಡಿಯುವಾಗ ಆದಷ್ಟು ನೆಮ್ಮದಿ ಬೇರೆ ಯಾವುದರಲ್ಲೂ ಇಲ್ಲ. ಅಷ್ಟು ರಕ್ತ ಕುಡಿದಿದ್ದೇನೆ. ಈ ದಾರಿಯಲ್ಲಿ ಮುಂದೆ ಹೋಗುತ್ತಿರುವಂತಹ ಸಮಯದಲ್ಲಿ ಮದಗಜಗಳ ಹಿಂಡನ್ನು ಕಂಡೆ. ಓಡಿ ಹೋದ ಗಜ ಮಸಕದಲ್ಲಿ ಹಿಡಿದೆ. ದರ 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 ಗರಗರನೆ ತಿರುಗಿಸಿ ಬೆಳಗ್ಗೆ ಎಂತದ್ದು ನಿನ್ನದು? ಪೆಟ್ಟು ಪೆಟ್ಟು ನೋಡ್ತೇನೆ. ನೀನು ಯಾವುದಕ್ಕೆ? ಮಾಂಸಕ್ಕೆ ಹೊಡೆದಲ್ಲ, ಬೇರೆ ಏನಾದ್ರು? ಮೃಗವನ್ನು ಹಿಡಿದು ನೆಲಕ್ಕೆ ಹೊಡೆದದ್ದು. ಅಪ್ಪಚ್ಚಿ, ನೆಲ ಸಮ ಆಗಿ ಹೋಯಿತು ಮೃಗ. ಹೌದು, ರಕ್ತ ಇಳಿದು ಹೋಗುತ್ತಾ ಇತ್ತು. ಅಂಗೈಯಲ್ಲಿ ಹಿಡಿದೆ, ಘಟನೆ ಕುಡಿದೆ, ಮಾಂಸದ ಮುದ್ದೆ ಬಾಯಿಯ ಒಳಗೆ ಹಾಕಿದ್ದು ಹಲ್ಲಿಗೆ ಹಲ್ಲು ತೆಗೆದ ಹಾಗೆ ನುಂಗಿತು. ಮತ್ತೆ ಇಷ್ಟೇ ಉದ್ದ. ಎಷ್ಟು ಉದ್ದ? ಇಷ್ಟೇ. ಅಷ್ಟು ಉದ್ದವ? ಒಂದು ಹದ ಹಾಕಿ ಅಷ್ಟೇ ಉದ್ದ ಬೇಕದ್ದು. ಅದರಲ್ಲಿ ರುಚಿ, ಅದರಲ್ಲಿ ಇರುವುದು ರುಚಿ. ಮುಷ್ಟಿಯಲ್ಲಿ ಹಿಡಿದೆ, ದವಡೆ ಎಡೆಗೆ ತುರುಕಿಸಿದ್ದ. ಕಟ್ಟುಕೊಟ್ಟು 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 ವೆಂಕಟ ಜಗಿದು ಜಗಿದು ಚೂರ್ಣಿಸಿ ನುಂಗಿದ. ಇನ್ನು ಸ್ವಲ್ಪ ಇದುವೇ ಬೇಕದ್ದು. ನೀನು ತಿನ್ನು. ಇದರಲ್ಲಿ ಇರುವ ರುಚಿ ನಿನಗೆ ಗೊತ್ತಿಲ್ಲ. ಮಾಂಸ ತಿನ್ನುವಾಗ ರುಚಿಯಲ್ಲ, ಮಾಂಸ ತಿಂದು ಸ್ವಲ್ಪ ಹೊತ್ತಿನ ನಂತರ ತಿಂದದರಲ್ಲಿ ಉಳಿದದ್ದೊಂದು ಚಿಕ್ಕ ತುಂಡು ಸಿಗ್ತದೆ ಮಾಂಸ, ಅದು ಹೊರಕ್ಕೆ ಬರ್ತದೆ. ಹೊರಗೆ ಬಂದಾಗ ಅದನ್ನು ಮತ್ತು ಕಚ್ಚಿ ತಿನ್ಬೇಕನ್ನ. ಎಷ್ಟು ರುಚಿ ಗೊತ್ತಿಲ್ಲ. ಹಬ್ಬ ಬಾ 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 ಅಂದೆ ಬಾ ಇಷ್ಟ ಬಾ ತಮ್ಮ. ಬಂದೆ ಅಣ್ಣು. ಇಲ್ಲಿ ನಿಲ್ಲು. ನಿಂತೆ. ಒಂದಿಷ್ಟು ಹಾಕು ಅಣ್ಣ. ಇಷ್ಟೇ ಸಾಕು. ನೀನು ಇಷ್ಟು ಹೊತ್ತಾದ ಬಳಿಕ ಹೇಳುದಾ? ಸ್ವಲ್ಪ ಮೊದಲು ಹೇಳ್ತಿದ್ರೆ ಹಾಕ್ಬೋದಿತ್ತೋ ಏನೋ. ಈಗ ಹಾಕುವುದಕ್ಕೆ ನನಗೆ ತ್ರಾಣ ಇಲ್ಲ. ಮಾಡಬೇಡ. ಆಗುವುದಿಲ್ಲ ಅಣ್ಣ, ನನ್ನಿಂದ ಸಾಧ್ಯ ಇಲ್ಲ ಹಾಕುವುದಕ್ಕೆ. ಆಗುದಿಲ್ಲ, ನನ್ನಿಂದ ಆಗುದಿಲ್ಲ ಹಾಕುವುದಕ್ಕೆ. ಅದೇ ನೀನು ಹೇಳಿದ್ದು, ಗಾಳಿಯೇ ಹೇಳಿದ್ದು. ನನಗೆ ಹಾಕುವುದಕ್ಕೆ ತ್ರಾಣ ಇಲ್ಲ, ನೀನು ಸ್ವಲ್ಪ ಹಾಕು.
ತಮ್ಮ ಏನನ್ನ ನೀನು ಬೇಸರ ಮಾಡಬಾರ್ದು. ಆ, ವಿನೋದಕ್ಕೆ ಬೇಕಾಗಿ ಹೇಳಿ ಬೇಸರ ಎನ್ನುವ ನರವೇ ನನ್ನಲ್ಲಿ ಇಲ್ಲ. ಅದನ್ನು ತೆಗಿಬೇಡ. ಆ. ಅದು ಒಮ್ಮೆ ಬೇಕಾಗ್ತದೆ. ಹೌದಾ? ಹೌದು. ಅದರಿಂದ ನಾವು ಬದುಕಿಕೊಳ್ಳುವುದಕ್ಕೂ ಸಾಧ್ಯ ಇದೆ. ಆ. ಅದನ್ನು ಬಿಡಬೇಡ. ತಮ್ಮ ಏನನ್ನ ನೀನು ನನಗೆ, ನಾನು ನಿನಗೆ ಗಾಳಿ ಹಾಕಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವಿಲ್ಲ. ಇಲ್ಲ. ಇಬ್ಬರಿಗೂ ಗಾಳಿ ಬೇಕು. ಬೇಕು. ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಆ. ಯಾರದು ಹೋಗುದು? ಯಾರು ನಾವಿಲ್ಲಿ ಇರುವಾಗ ಹೋಗುದಾ? ಅದಲ್ಲ ಅದು. ಆ? ಅವ ಆಯ್ ವಾಯು ಅವನು ಎಷ್ಟು ಹೊತ್ತಿಗೆ ಯಾವಾಗ ಹೋಗ್ತಾನೆ, ಯಾವ ದಿಕ್ಕಿನಲ್ಲಿ ಹೋಗ್ತಾನೆ ಅಂತ ಗೊತ್ತಾಗುದಿಲ್ಲ. ಮಾರುತ ಬಾ ಬಾ ಬಾ. ಹೇ, ನೀನು ಹೇಳುವ ಅರ್ಥ ಎಂತದ್ದು? ಮಾರುತ ಎಂತದ್ದು? ಅದೇ ಮಾರುತ. ಮಾರುತ. ಆ, ಅಣ್ಣ ಬೀಸು. ನಿಂತು ನೋಡ್ತಾ ಇದ್ದಾನೆ, ಆಜ್ಞೆ ಏನೆಂಬುದಾಗಿ ಕೇಳ್ತಾ ಇದ್ದಾನೆ. ಹೇಳಿದ್ದೇ ತಡ, ತಂಪಾದ ಗಾಳಿ ಬೀಸ್ತಾ ಇದ್ದಾನೆ. ಏನು ಮಾಡೋಣ? ಪರಿಣಾಮ ನಮಗೆ ದೊರಕುವುದಿಲ್ಲ. ಯಾಕೆ? ನಾವು ತಗ್ಗು ಪ್ರದೇಶದಲ್ಲಿ ಇದ್ದೇವೆ. ನಮ್ಮ ಕಣ್ಣಿಗೆ ಎತ್ತರವಾಗಿ ಕಾಣುತ್ತಾ ಉಂಟು ಇಲ್ಲಿ ತಗ್ಗು ಪ್ರದೇಶ. ಹೌದು ಹೌದು. ಎಷ್ಟು ಎತ್ತರ? ಅದು ಇಲ್ಲಿಗೆ ಬರ್ಬಿಡು. ಸ್ವಲ್ಪ ತಾಗಬೇಕಾ? ಎತ್ತರದ ಜಾಗ ಇಲ್ಲಿರ್ಬೇಕು. ಹೌದು. ಎತ್ತರದಲ್ಲಿ ಇದ್ರೆ ಬೇಗ ತಾಗ್ತದೆ. ತಳುವಾದ ಸಮಯದಲ್ಲಿ ಏನದು ಕೇಳಿಸ್ತಾ ಇರುವುದು? ಕೇಳಿಸುವುದು Yeah.
ನೋಡ್ತಾ ಇದ್ದೇನೆ. ಕೇಳಿದೆಯಾ? ಕೇಳಿಸ್ತಾ ಇದ್ದೇನೆ. ಯಾವುದನ್ನು? ಕೇಳಿಸ್ತಾ ಇದೆಯಲ್ಲ. ಮಾರುತ ಆಜ್ಞೆಯನ್ನು ಪಾಲಿಸಲಿಕ್ಕೆ ಪ್ರಾರಂಭ ಮಾಡಿದ. ಹಾ ತಂಪಾಗಿ ಅಂದವಾಗಿ ಒಂದು ಬೀಸುವುದಕ್ಕೆ ಪ್ರಾರಂಭ ಮಾಡಿದ. ನಿಜ. ಆಯಾಸಗೊಂಡಂತಹ ನಾವುಗಳು ಆಯಾಸ ಪರಿಹಾರವಾಯಿತು ಎನ್ನುವಷ್ಟರಲ್ಲೇ ಹಿಡಿದಿಟ್ಟಂತಹ ಅನುಭವ ಸತ್ಯ. ಯಾಕೆ ಯಾಕೆ ಏನು ಇನ್ನೂ ಹಾಗೆ ಗೊತ್ತಾಗಲಿಲ್ಲ. ಇಲ್ಲ ಇಷ್ಟದವರೆಗೆ ಇಲ್ಲಿ ಬಂದು ಇಂತಹ ಆಶ್ಚರ್ಯಕರವಾದಂತಹ ಯಾವುದನ್ನು ನಾವು ಗಮನಿಸಿದ್ದವರಲ್ಲ. ಇಂದು ವಿಶೇಷವಾಗಿ ಯಾಕಿದು ಏನಿದು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಕೇಳುವುದೆಂತ ಸ್ವರ ಸ್ವರ ಗಾಯನ ಗಾಯನ ಯಾರದು 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 ಎಲ್ಲಿಗೆ ಹೋಗುದು ಬೇಡ. ಚಂಡಮುಂಡರಿಗೆ ಬರುವುದಕ್ಕೆ ಹೆದರಿಕೆಯಾಗುವಂತಹ ಸ್ಥಳಕ್ಕೆ ಬಂದು ಹಾಡೊಂದನ್ನು ಹಾಡಬೇಕು ಅಂತ ಆದ್ರೆ ಯೋಗ್ಯತೆ ಉಳ್ಳವರೇ ಆಗಿರಬೇಕು. ಸತ್ಯಲೋಕೇಶನ ಮಡದಿಯಂತಹ ಶಾರದ ವೀಣೆಯನ್ನು ಹಿಡಿದುಕೊಂಡು ಬಂದು ಇಲ್ಲಿ ಹಾಡುತ್ತಾ ಇದ್ದಾಳೆ. ಅಣ್ಣ ವೀಣೆ 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 ಸತ್ಯ ಲೋಕೇಶನ ಮಡದಿಯಾದಂತ ವಾಣಿ ಬಂದು ಹಾಡುವುದಕ್ಕೆ ಸಾಧ್ಯವೇ? ವೀಣೆಯನ್ನು ನುಡಿಸುವುದಕ್ಕೆ ಸಾಧ್ಯವೇ? ಯಾಕೆ? ಸತ್ಯ ಲೋಕೇಶನ ಅಂದ ಬ್ರಹ್ಮನ ಕಾರ್ಯವಾದ್ರೆ ಏನು? ಸೃಷ್ಟಿಯ ಕಾರ್ಯ. ಸೃಷ್ಟಿಯ ಕಾರ್ಯವನ್ನು ಮಾಡಬೇಕು ಅಂತಾದ್ರೆ ಜೊತೆಯಾಗಿ ವಾಣಿ ಬೇಕೇ ಬೇಕು. ಬ್ರಹ್ಮನನ್ನು ಬಿಟ್ಟು ಬರುವವಳು ಅವಳಲ್ಲ. ಆದ ಕಾರಣ ಇದು ಆಕೆಯ ಧ್ವನಿಯಲ್ಲ, ಆಕೆಯ ವೀಣೆಯನ್ನು ನುಡಿಸುವುದೂ ಅಲ್ಲ. ಕೇಳುವುದು ಸುಳ್ಳಲ್ಲ. ಹಾಗಾದ್ರೆ ಅವನಾಗಿರ್ಬೋದು. ಯಾರು? ಆ ತುಂಬುರ ದೇವತೆಗಳಲ್ಲಿ ಒಬ್ಬ. ಆತ ಬಂದು ಸಣ್ಣ ಮುಂಡರ ಇರವನ್ನು ತಿಳಿದು ಸಂತೋಷವಾಗಿರ್ಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಗಾಯನವನ್ನು ಹಾಡ್ತಾ ಇದ್ದಾನೆ. ತುಂಬುರ ದೇವಲೋಕ ನಮ್ಮ ಅಂಕೆಯಲ್ಲಿ ಇರುವಾಗ ಹೇಳದೆ ಕೇಳದೆ ಹೋಗುವ ಹಾಗಿಲ್ಲ, ಬರುವ ಹಾಗಿಲ್ಲ. ಇಲ್ಲ, ನಿನ್ನಲ್ಲಿ ಕೇಳಲಿಲ್ಲ, ನನ್ನಲ್ಲಿ ಕೇಳಲಿಲ್ಲ. ಇಲ್ಲ, ಮತ್ತೆ ಎಲ್ಲಿಗೆ ಅವ ಹೋಗುತ್ತಾನೆ ಬಿಡು. ಅವನಲ್ಲ. ಹಾಗಾದ್ರೆ ಯಾರು? ಆದ್ರೂ ಕೇಳುತ್ತಾ ಇದೆ. 3 ಮುಕ್ಕಾಲುಗಳಿಗೆ 3 ಲೋಕವನ್ನು ಸಂಚಾರ ಮಾಡುವುದಕ್ಕೆ ಸಮರ್ಥನಾದಂತಹ ನಾರದ ಬಂದು ಹಾಡಿದ್ದಾರೆ. ಅವನ ನಾರದ ಅಣ್ಣ, ನಾರದ 3 ಮುಕ್ಕಾಲುಗಳಿಗೆ ಇಲ್ಲಿ 3 ಲೋಕವನ್ನು ಸುತ್ತಾಡುವವನು. ಅವನು ಒಂದೇ ಕಡೆಯಿಂದ ಹಾಡುವುದಕ್ಕೆ ಸಾಧ್ಯವೇ? ಅವನು ಹಾಡಿದ್ರು ಕೂಡ ಒಂದೇ ಕಡೆಯಿಂದ ಕೇಳಿಸುವುದಕ್ಕೂ ಸಾಧ್ಯವಿಲ್ಲ. ಒಮ್ಮೆ ಮೇಲಿಂದ, ಒಮ್ಮೆ ಕೆಳಗಿಂದ, ಒಮ್ಮೆ ಆ ಕಡೆಯಿಂದ, ಒಮ್ಮೆ ಈ ಕಡೆಯಿಂದ, ಒಮ್ಮೆ ಹಿಂದಿನಿಂದ, ಒಮ್ಮೆ ಮುಂದಿನಿಂದ ಕೇಳಿಸುವುದಕ್ಕೆ ಸಾಧ್ಯವಿದೆ. ಈ ಸ್ವರವಾದರೂ ಕೇಳಿಸ್ತಾ ಇರುವುದು ಎಲ್ಲಿಂದ? ಒಂದೇ ಕಡೆಯಿಂದ. ಆದ ಕಾರಣ ನಾರದ ಅಲ್ಲ. ಏನು ಎಂದು ನಾವು ತಿಳಿಯದೆ ಹೋಗುವವರಲ್ಲ. ಅಲ್ಲ, ತಿಳಿಯಬೇಕು ಅಂತಾದ್ರೆ ಕೇಳ್ತಾ ಇದ್ದಲ್ಲ ಸ್ವರ, ಅದನ್ನೇ ಹಿಡಿಯುವ ಪರಿಮಳ ಸೋಂಕಿತು
ನಮಸ್ತೆ ನಮಸ್ತೆ ಜಗದೇಕ ಮಾತಾ ಸ್ವರ್ಣ ದುಯ್ಯಾಲೆ ದೇವಿಯನ್ನು ಇನ್ನಿ ಬರ್ಲೆಂತ ಬಿಡಗ
ಹೌದು. ಜೊತೆಗೆ ಬಂದದ್ದು ಸ್ವರ. ಹಾ. ಏನು ಅಂತ ಯೋಚನೆ ಮಾಡುವಾಗ ಹಾ. ಗಾಯನ ಎನ್ನುವ ಹಾಗೆ ತಿಳಿದುಕೊಂಡವರಿದ್ದೇವೆ. ಹೌದು. ದಟ್ಟವಾದಂತಹ ಅರಣ್ಯವಿದು, ಆ. ಯಾರು ಬಂದಿದ್ದಾರೆ ಎನ್ನುವ ಹಾಗೆ ಹುಡುಕುವುದಕ್ಕೆ ಆ. ಯೋಚನೆ ಮಾಡಿದ್ದು ಕೇಳಿದಂತಹ ಸ್ವರ. ಆ. ಸ್ವರವನ್ನೇ ಹಿಡಿದು ಕದಂಬಾವನದ ಆ. ಮಧ್ಯಭಾಗಕ್ಕೆ ಬರಬರುತ್ತಾ ಬಂದು ನಿಂತವರಿದ್ದೇವೆ. ಹೌದು. ಇಲ್ಲಿಗೆ ಬರುವಾಗ ಮತ್ತು ಆಶ್ಚರ್ಯ, ಆ. ತನುಗಂಧವನ್ನು ಆಗ್ರಹಿಸುತ್ತಾ ಇದ್ದೀವಿ. ಹೌದು. ಹಾಗೆ ಮುಂದೆ ಬಂದವಾಗ ಆ. ಪ್ರಕಾಶ ಕೋಟಿ ಸೂರ್ಯರು ದರಿಗಿಳಿದು ಬಂದು ಆ. ಪ್ರಕಾಶವನ್ನು ಮೀರುತ್ತಾರೋ ಎನ್ನುವ ಹಾಗೆ ಆ. ಭಾಸವಾಯಿತು. ಹೌದು. ನಮ್ಮನ್ನು ನಾವು ಮರೆತು ಹೋಗುವಂತಹ ಸ್ಥಿತಿಯಲ್ಲಿ ಇದ್ದವಾಗ ಆ. ಕಣ್ಣರಳಿಸಿ ನೋಡುವಾಗ ಆ. ನಾವು ಬಂದು ನಿಂತಹ ಸ್ಥಳ ಯಾವುದು ಯೋಚನೆಗೆ ಸಿಲುಕುವುದಿಲ್ಲ. ಇಲ್ಲ. ಈ ಮೊದಲು ಬಂದಿದ್ದೇವೋ ಇನ್ನು ಬರುತ್ತೇವೋ ಎನ್ನುವ ಹಾಗೆ ಆ. ಏನೇನೋ ಆಗಿ ಹೋಯಿತು. ಹೌದು. ಹಾಗೆ ಆ. ಕನಸು ನನಸು ಭಾವದ ಭ್ರಮೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಆ. ಕನಸಲ್ಲ, ಇದು ನನಸು. ಕನಸು. ಹತ್ತಿರ 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 ಬಂದು ನೋಡುವಾಗ ಆ. ಆಕಾಶದಂಚಿನಿಂದ ಮಿಂಚಿನ ಬಂಗಾರದ ಆ. ಉಯ್ಯಾಲೆ ಕೆಳ ಬಿಟ್ಟಿದ್ದಾರೆ. ಹೌದು. ಕೆಳ ಹಿಡಿದು ಆ. ಬಗೆ ಬಗೆಯಿಂದ ಅಲಂಕಾರವನ್ನು ಮಾಡಿದ್ದಾರೆ. ಆ. ಒಬ್ಬಳಕ್ಕೆ ತರುಣಿ ಮಣೆ ತೂಗುತ್ತಾ ಹಾಡುತ್ತಾ ಇದ್ದಾಳೆ. ಆ. ಹಿಂದಿನಂತಹ ಬಿಟ್ಟಗಾರೆ ಆ. ನೋಡೆ ಸ್ಮರಣ ಗಣಿ ಅಂತ ಹೇಳು ನೀರು ಆ. ಸರಸಿಜ ವದನೆ ಹರಿನ ನೇತ್ರಿ ಆ. ಆ. ತೂಗುವಂತಹ ಉಯ್ಯಾಲೆ ನೋಡಂತೆ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಆ. ಮೇಲೆ ಕೆಳಗೆ ನೋಡಿದ್ರೆ ಕೆಳಗೆಯೂ ಆಧಾರವಿಲ್ಲ, ಮೇಲೆಯೂ ಆಧಾರವಿಲ್ಲ. ಹೇಗೆ ತೂಗುತ್ತಾ ಇದ್ದಾಳೆ ಎನ್ನುವುದು ಆ. ಊಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹೌದು. ನೋಡು ಅಣ್ಣ, ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಸೌಂದರ್ಯವನ್ನು ಕೂಡ ಒಂದೇ ಕಡೆಯಲ್ಲಿ ಕೂಡಿಟ್ಟಂತ ಅನುಭವವಾಗ್ತಾ ಇದೆ. ಅಷ್ಟು ಸೌಂದರ್ಯವತಿಯಾದಂತಹ ಇವಳನ್ನು ಕಾಣುವುದಕ್ಕೆ ಮೂರು ಲೋಕದಲ್ಲಿಯೂ ಸಾಧ್ಯವಿಲ್ಲ. ಅಷ್ಟು ಚಂದವಾಗಿದ್ದಾಳೆ ಇವಳು. ಅಣ್ಣ, ನೀಲವಾದಂತಹ ಕೇಶರಾಶಿ, ಮರಿದುಂಬಿಗಳು ಕುಳಿತಂತಹ ಮುಂಗುರಳು, ಅಗಲವಾದಂತಹ ಹಣೆ, ಕಾಮನ ಬಿಲ್ಲಿನಂತಹ ಹುಬ್ಬು, ಹರಿಣ ನೇತ್ರೆ, ದರ್ಪಣ ಕಪೋಲೆ, ಚಂಪಕ ನಾಸೆ, ತುಟಿ ನೋಡಂತೆ ಕೆಂಪು ಕೆಂಪಾಗಿ ಕಾಣ್ತಾ ಇದೆ. ಸಿಂಹ ಕಟಿ. ಅಣ್ಣ, ಬೆಳದಿಂಗಲ ಶಿಲ್ಪದಂತಹ ದೇಹ, ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಅರಸಿಕನಿಗೂ ಬಿತ್ತಿರಲಾರದಂತಹ ಅಪ್ರತಿಮ ಚಿಲುವೆ, ಮುದ್ದು ಮುದ್ದಾದ ನಗು, ನಿತ್ಯ ನಿರ್ಮಲ ಮನಸೂರೆ, ನಿಷ್ಕಲ್ಮಶ ಮನ ಚೈತನ್ಯ ದಾರೆ, ನಿತ್ಯ ನಿರುಪಮ ನೀರೇ, ನಾವಿನ್ಯದ ತಾರೆ. ಅಣ್ಣ, ಇವಳನ್ನು ವರ್ಣಿಸುವುದಕ್ಕೆ ಸಾವಿರ ನಾಲಿಗೆ ಇಲ್ಲಂತ ಆದಿಶೇಷನಿಂದಲೂ ಅಸಾಧ್ಯವಾಗಿ ಹೋದಿತ್ತು. ಇವಳಲ್ಲಿ ಒಂದು ಸ್ಕಾಂತದ ಪ್ರಭಾವವಿದೆ. ಆ ಸ್ಕಾಂತದ ಪ್ರಭಾವದಿಂದಲೇ ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸುವಂತಹ ಶಕ್ತಿ ಇದೆ. ಇವಳನ್ನು ಕಂಡು ಅಣ್ಣ, ನಾನು ಮನಸೋತಿದ್ದೇನೆ. ಇಷ್ಟು ಚಂದದ ಹುಡುಗಿಯರೂ ಇದ್ದಾರೆ ಈ ಪ್ರಪಂಚದಲ್ಲಿ. ನಮಗೆ ನಂಬುವುದಕ್ಕಾಗುದಿಲ್ಲ. ಬಂದದ್ದು ಇಲ್ಲಿಗೆ, ನಮ್ಮಲ್ಲಿಗೆ. ಹೌದು. ನಮ್ಮಲ್ಲಿಗೆ ಬಂದವರನ್ನು ಮಾತನಾಡಿಸಬೇಕು, ಅದು ನಮ್ಮ ಕರ್ತವ್ಯ. ಯಾಕೆ ಬಂದಿದ್ದಾಳೆ, ಏನು ಉದ್ದೇಶ, ಏನಿರಬಹುದು, ಮನೆಯಲ್ಲಿ ಎಲ್ಲ ಕೇಳಿ ನಾನು ಬರ್ತೇನೆ. ಅವಸರವೇ ಅಪಘಾತಕ್ಕೆ ಕಾರಣ. ಮನೆ ಮಾಟ ನೀನು ತಟ್ಟಪಟ ಆಗ್ತಿ ಈಗ. ಅಣ್ಣ, ಯಾವುದೇ ಕಾರಣಕ್ಕೂ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳನ್ನು ನಂಬಬಾರದು. ಯಾಕೆ? ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಗೂ ಕೂಡ ಹೆಣ್ಣು ಮಕ್ಕಳ ಮನಸ್ಸು ಹೇಗೆ ಎಂಬುದನ್ನು ತಿಳಿಯುವುದಕ್ಕಾಗಲಿಲ್ಲ. ನೀರಿನಲ್ಲಿರುವಂತಹ ಮೀನಿನ ಹೆಜ್ಜೆಯನ್ನಾದರೂ ಕಂಡು ಹುಡುಕಬಹುದು, ಹೆಣ್ಣಿನ ಮನಸ್ಸು ಹೇಗೆ ಎಂಬುದನ್ನು ತಿಳಿಯುವುದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಚಂಚಲೆಯರು. ಹೆಣ್ಣು ಮಕ್ಕಳ ಮನಸ್ಸನ್ನು ತಿಳಿಯುವುದಕ್ಕೆ ಹೆಣ್ಣು ಮಕ್ಕಳಿಗೆ ಸಾಧ್ಯವಾಗುವುದಿಲ್ಲ. ಅಂತಹದರಲ್ಲಿ ಇವಳನ್ನು ಪ್ರಶ್ನಿಸುವುದಕ್ಕೆ ಹೋಗುವುದು ಬೇಡ. ಬ್ರಹ್ಮದೇವ ಕೊಟ್ಟಂತಹ ವರವನ್ನು ಸರಿಯಾಗಿ ನೆನಪಿಸಿಕೋ. ಚಂಡಮುಂಡರ ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತ ಯಾವಾಗ ಕಟ್ಟಿದೋ ಅಂದಿನ ದಿವಸದಲ್ಲಿ ಮರಣ. ಆದ ಕಾರಣ ಇವಳು ಇರುವಂತಹ ಸ್ಥಳ ಯಾವುದು ನಮ್ಮ ಒಡೆಯರಿಗೆ ಸೇರಿದ್ದು. ಆದ ಕಾರಣ ಈ ವಿಚಾರವನ್ನು ಅವನಲ್ಲೇ ಹೇಳು. ಎಲ್ಲ ಕಡೆಯಲ್ಲಿ ನೋಡಿದ್ರೆ ನಿನ್ನನ್ನು ಹೊಗಳುತ್ತಾ ಇದ್ದಾರೆ. ಸುಮ್ಮನೆ ಕೋದೇವ ಎನ್ನುವ ಹಾಗೆ ಹೊಗಳುತ್ತಾ ಇದ್ದಾರೆ. ಈ ಮಾತನ್ನು ಕೇಳಿದಂತಹ ನಮಗೆ ಸಂತೋಷವಾಯಿತು. ತಿರುಗಾಟ ಮಾಡಿದ ಪರಿಣಾಮವಾಗಿ ಹಸಿವೆ ಮಾಯರಿಕೆ ಪ್ರಾರಂಭವಾಯಿತು. ತುಹಿನ ಗಿರಿಯನ್ನು ಏರೆ ಮೃಗ ಬೇಟೆಯನ್ನು ಆಡಿದೆವು. ಹಸಿ ಹಸಿ ರಕ್ತ, ಹಸಿ ಹಸಿ ಮಾಂಸವನ್ನು ಕುಡಿದೆವು, ತಿಂದೆವು. ಆಯಿತು ಆಯಾಸ. ಮಾರುತನಿಗೆ ಆಜ್ಞೆ ಮಾಡಿ ಗಾಳಿ ಬೀಸುವುದಕ್ಕೆ ಹೇಳಿದೆವು. ತುಹಿನ ಗಿರಿ ಏರಿದೆವು. ಬೀಸಿದ ಗಾಳಿ ಜೊತೆಲಿ ಒಂದು ವಿಶೇಷ ಕೇಳಿಸಿದ್ದು ಒಂದು ಗಾಯನ. ಆ ಗಾಯನ ಎಲ್ಲಿಂದ ಬಂತು, ಯಾರಿಂದ ಬಂತು ಎಂಬುದನ್ನು ತಿಳಿಯುವುದಕ್ಕಾಗಿ ಆ ಸ್ವರವನ್ನು ಹಿಡಿದು ಮುಂದುವರಿದೆವು.
ಮುಂದುವರಿತಾ ಕಾನನದ ಮಧ್ಯ ಭಾಗಕ್ಕೆ ಬಂದೆವು. ಕೋಟಿ ಸೂರ್ಯರು ಒಮ್ಮೆ ಪ್ರಭೆ ಬೀರಿದಂತ ಅನುಭವವಾಯಿತು. ತನ್ಮಧ್ಯದಲ್ಲಿ ಕನಕದ ಉಯ್ಯಾಲೆ ಕಾಣಿಸಿತು. ಅದರಲ್ಲಿ ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ಅವಳು ಎಲ್ಲಿಂದ ಬಂದಿದ್ದಾಳೆ, ಯಾಕೆ ಬಂದಿದ್ದಾಳೆ, ಏನು ಎಂಬುದನ್ನು ತಿಳಿಯುವುದಕ್ಕೆ ಆಗಲಿಲ್ಲ. ಆದರೂ ಅಬಲೆಯಾದಂತಹ ಹೆಣ್ಣೊಬ್ಬಳು ಕಾನನ ಮಧ್ಯಭಾಗದಲ್ಲಿದ್ದಾಳೆ. ಅವಳನ್ನು ನೀನು ಕರೆ ತಂದು ಒಲಿಸುವಂತಹ ಚಂದವನ್ನು ಕಾಣಬೇಕು ಎನ್ನುವಂತ ಆಸೆ ನಮಗೆ. ಆದ ಕಾರಣ ಈ ಕಾರ್ಯದಲ್ಲಿ ನೀನು ಕಾರ್ಯಪ್ರವೃತ್ತನಾಗಬೇಕು ಎನ್ನುವಂತ ಆಸೆ ನಮಗೆ. ತಮ್ಮಂದಿರೇ, ಇದೀಗ ತಾನೇ ನೀವು ಬಂದಿದ್ದೀರಿ, ಶರೀರದಲ್ಲಿ ಆಯಾಸಗೊಂಡಿದ್ದೀರಿ. ಆ ಪ್ರಕರಣದ ಬಗ್ಗೆ ನಾನು ಆಲೋಚಿಸ್ತೇನೆ. ವಿಶ್ರಾಂತಿಯನ್ನು ಸುಗ್ರೀವ ಈ ಕಡೆಗೆ ಬಾರಯ್ಯ. ಕಾರಣವಿದೆ. ಏನಯ್ಯ? ಬೇಟೆಯಾಡುವುದಕ್ಕೆ ಹೋಗುತ್ತಾ ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ಏನಂತೆ? ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆ ತಂದು ಮದುವೆಯಾಗಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಎಲ್ಲಿಗೆ ಕರೆದುಕೊಂಡು ಬಾರಯ್ಯ. ಇದಕ್ಕೆ ನಾನೇ ಆಗಬೇಕು ಒಡೆಯ? ಇದು ಶುಂಭನ ಮಹದಾಜ್ಞೆ. ಶುಂಭನಾಜ್ಞೆಯೊಳೆ ಜಗದಂಬಿಕೆಯಲ್ಲ ನೆರೆ ಕಂಡು ಸುಗ್ರೀವ ಶಿವ ಶಿವ ಸ್ಮರ ನಂಬಿ ಗುರೆಸಿರು ಸುರಲಿ ನಮ್ಮಯ ಶುಂಭ ಕೆಟ್ಟ ತಿಳಿದು ನೋಡಲಿ ಹೀಗೆ ಮಾನಿನಿ ಹಂಬಲಿಸಿದು ಶಿವ 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 ಶಿವ. ವೇಗವಾಗಿ ಬಂದು ಸೇರಿದ್ದು ಕದಂಬವನಕ್ಕೆ. ಏನೋ ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ಮೃಗ ಪಕ್ಷಿಗಳೆಲ್ಲ ತಮ್ಮ ವೈರತ್ವವನ್ನು ಬಿಟ್ಟು ಮಿತ್ರದಿಂದ ವರ್ತಿಸ್ತಾ ಇವೆ. ಮಂಡಕ್ಕೊಂದು ಸರ್ಪದ ಹೆಡೆಯ ಮೇಲೆ ಕುಳಿತು ವಿಶ್ರಾಂತಿಯನ್ನು ಪಡೆಯುವಂತ ದೃಶ್ಯ. ಹುಲ್ಲೆ ಮರಿಗೆ ಹುಲಿ ಹಾಲನ್ನು ಉಣಿಸುವಂತ ದೃಶ್ಯ. ಯಾಕೆ ಹೀಗೆ? ಇದು ಪ್ರಕೃತಿಯಲ್ಲಿ ನಾವು ಕನಸನ್ನ ಯೋಚನೆ ಮಾಡಿದ್ರು ಕೂಡ ನನಸಾಗುವುದಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ವಿಶೇಷವಂತ ಮಹಾಶಕ್ತಿಯ ಲೀಲೆ ಮುಂದೆ ಇಲ್ಲೇಬೇಕಲ್ಲ. ಏನಂತ ಮುಂದುವರಿದು ನೋಡ್ತೇನಂತೆ. ಸುವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರು ಇಲ್ಲ. ಏಕೆ ಮಾಲಿನಿ ಇಲ್ಲವೇ ಇಲ್ಲ. ಮೂರು ಲೋಕವನ್ನು ತನ್ನ ಉದರಲಿರಿಸಿಕೊಂಡು ನಿತ್ಯವೂ ಪುರಿಯುವ ಜಗನ್ಮಾತೆ. ಹಾಗಾದರೆ ಶುಂಭ ಬಯಸಿದ್ದು ಜಗನ್ಮಾತೆಯನ್ನೇ. ಈಕೆ ಸಿಕ್ಕೋಳೆ ಶುಂಭನಿಗೆ. ಸಿಕ್ಕಿದರೆ ದಕ್ಕುವುದಕ್ಕಂತೂ ಸಾಧ್ಯವೇ ಇಲ್ಲ. ಒಟ್ಟಾರೆ ಈತನದು ಮಕ್ಕಳಾಟಿಕೆ ಆಯ್ತು. ಇವನ ಮಕ್ಕಳಾಟಿಕೆಯಿಂದಾಗಿ ದಾನವ ಕುಲವೇ ನಾಶವಾದಂತ ಕಾಲ ಒದಗಿ ಬಂದಿದೆ. ಆದರೂ ಒಂದು ಒಡೆಯನ ಆಜ್ಞೆ ಎಂಬುದು ನನಗೆ ಮಾನ್ಯವಾದ್ದು. ಇದನ್ನು ಪಾಲಿಸಬೇಕಂತ ಕರ್ತವ್ಯ ನನಗೆ ಉಂಟು. ಅಮ್ಮನಲ್ಲಿ ಮಾತಾಡಿಸಬೇಕಲ್ಲ, ಪ್ರಯತ್ನಿಸಿದಂತೆ. ವನದಲ್ಲಿ ಉಳಿದಿರುವುದೇಗೆ ಸನುಮತವಲ್ಲಿದು ನಿನಗೆ ಬೀಳುವೆನು ಧನುಜೇಶ ಶಂಭನ ಬಯಗೆ ಜನನಿಗೆ ನಿನ್ನ ಅಮ್ಮ, ಪವಿತ್ರವಂತ ಪಾದಾರವಿಂದಗಳಿಗೆ ಎರಗಿದ್ದೇನೆ. ಎದ್ದೇಳು. ನಿನ್ನ ವಯಸ್ಸೆಷ್ಟೆಂಬುದಾಗಿ ನನಗೆ ಗೊತ್ತಿಲ್ಲ. ಎಲ್ಲಿಂದ ನೀನು ಇಲ್ಲಿಗೆ ಬಂದಿದ್ದೆ ಎಂಬುದಾಗಿ ನಾ ತಿಳಿ. ಮುಂದಕ್ಕೆ ಎತ್ತಡಿಗೆ ನಿನ್ನ ಗಮನ ಎಂಬುದಾಗಿ ನಾ ಅರಿಯೆ. ಅಮ್ಮ, ನಾನು ಶೋಣಿತಾಪುರದಿಂದ ಬಂದವ. ದೂರದ ಪ್ರಯಾಣ. ಸುಗ್ರೀವ ಎಂಬುದಾಗಿ ನನ್ನ ನಾಮಕರಣ. ಬರುವುದಕ್ಕೆ ಉದ್ದೇಶವೇ ಉಂಟು. ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯಂತ ಶುಂಭ ಇಲ್ಲಿಗೆ ಕಳುಹಿಸಿಕೊಟ್ಟದ್ದು. ಏನು ಕಾರಣವು? ಕಾರಣ ಆತನಿಗೆ ಮದುವೆ ಆಗಬೇಕೆಂಬಂತ ಆಸೆ ಉಂಟಾಗಿದೆ. ಮದುವೆಗೂ ಕಾಡಿಗೂ ಏನು ಸಂಬಂಧ?
ಸಂಬಂಧ ಮತ್ತೇನಲ್ಲಮ್ಮ, ನೀನಿಲ್ಲಿ ಇದ್ದಿ ಎಂಬುದಾಗಿ ನಮ್ಮವರಂತ ಚನ್ನಮ್ಮನವರು ಬಂದು ಹೇಳಿದರು. ಕೇಳಿದಾಗ ಅಪರಿಮಿತವಂತ ಆಸ್ತಿ ನೀರಿಸಿಕೊಂಡಿದ್ದಾನೆ, ಮದುವೆ ಆಗ್ಬೇಕೆಂಬುದಾಗಿ. ಅಮ್ಮ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ, ನಮ್ಮ ಒಡೆಯಂತ ಶುಂಭರನು ಮದುವೆ ಆಗ್ಬೇಕು. ಇಷ್ಟನ್ನು ಶುಂಭನಿಗೆ ಮುಟ್ಟಿಸು, ಮತ್ತಿನ ತೀರ್ಮಾನವನ್ನ ಕೈಗೊಳ್ಳಲಿ. ಶುಂಭ ಅಧಿಕಾರಿ ನಿಶುಂಭ ಬಲಾಢ್ಯ ಶಂಭುವೆ ದೊರಗಿದು ಹೋರಾಟಕ್ಕಾಗಿ ಸಿದ್ಧರಾದರೆ ಹೆದರುವ ಹೆಣ್ಣು ನಾನಲ್ಲ, ತಿಳಿಸಿದ ಒಡೆಯನಿಗೆ ನನ್ನನ್ನು ಕರೆದಿದ್ದೀರಲ್ವೇ? ಏನಾಗಬೇಕು ಹೇಳಿ. ಮುಖಾಂತರಕ್ಕೆ ಉಯ್ಯಾಲೆಯಾಡುತ್ತಿರುವಂತಹ ಹೆಣ್ಣನ್ನು ಹಿಡಿದು ಸಂಧಾನವನ್ನು ಮುರಿದೆಯಾ? ಈಗ ಬಂದವ ಸಾಮಾನ್ಯನಲ್ಲ, ಧೂಮ್ರಾಕ್ಷ. ಮಣಿರಥ ಸಿದ್ಧವಾಗಿದೆ. ಯಾರು
ನಿನ್ನ ಚರಣದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಒಡೆಯ, ಏನು ಆಶ್ಚರ್ಯವಿದು! ಸುತ್ತಮುತ್ತ ಎಲ್ಲೆಲ್ಲೂ ಕೋಲಾಹಲ, ಭೂಕಂಪವೇ, ಉಲ್ಕಾಪಾತವೇ, ಏನಾಗಿದೆ ಹೇಳಿ. ಘನತರವಾದಂತಹ ಕಾರ್ಯಕ್ಕೆ ನಾನು ಹೊರಟವನಿದ್ದೇನೆ. ಯಾವುದದು? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತನ್ನ ಮದುವೆ ಆಗಬೇಕೆನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಆಯ್ತೆ, ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಬಂದರು. ಸಂಗ್ರಾಮಕ್ಕೆ ಹೊರಟಯ ತಡ ಮಾಡಲಿಲ್ಲ. ಎಳೆದುಕೊಂಡು ಬಾ ಎನ್ನುವ ಹಾಗೆ ಧುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಅವ ಎಳ್ಕೊಂಡು ಬಂದಿರುವುದು ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸೊಟ್ಟುರುಗಿದಳ. ಧೂಮ್ರಾಕ್ಷ ಧೂಮೀಕೃತನಾದನೆ. ಹೌದು. ಹಾಗಿದ್ರೆ ಮತ್ತೆ ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರ ರಂಡವನ್ನು ಚಂಡಾಡಿದಳಂತೆ. ಚಂಡಮುಂಡರು ಅಳಿದು ಹೋದ್ರೆ ನಿಜ. ಸೈರಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥ ಏರಿ ಆಯುಧಪಾಣಿಯಾಗಿ ಒಂದು ಅರಕ್ಷಣ ಸಾವಧಾನವಾಗಬೇಕು. ನನ್ನ ಮಾತನ್ನು ಆಲಿಸಬೇಕು.
ಇರಿಸಿಕೊಳ್ತಾ ಇದ್ದಾನೆ ರಕ್ತಬೀಜ. ಹೇಳಯ್ಯ. ಒಡೆಯ ಧನುಜೇಶ ನೀನು. ಹಾಗಾಗಿ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ನಾನು ಮನಸ್ಸನ್ನು ಮಾಡಿದ್ದೇನೆ. ಒಳ್ಳೆಯದು. ಅವಧರಿಸಬೇಕು ಎನ್ನುವ ಹಾಗೆ ಪ್ರಾರ್ಥನೆ. ಖಂಡಿತ. ಜಿಯಾ, ನಾನು ಏನು ಮಾತಾಡ್ತಾ ಇದ್ದೇನು ಅದು ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ಮತ್ತೆ ಬದಲಾಗಿ ಗೊತ್ತಿರುವ ವಿಚಾರವೇ. ಆದ್ರೆ ಕೆಲವಾರು ಬಾರಿ ಹಾಗೆ ಆಗ್ತದೆ. ಆಕಾಶದಲ್ಲಿರುವಂತಹ ಸೂರ್ಯನನ್ನು ಒಂದೊಮ್ಮೆಗೆ ಮೋಡವಾದರೂ ಮುಸುಕಿಕೊಳ್ಳುತ್ತದೆ. ಹಾಗೆ ಬಹುಶಃ ನಿಮ್ಮ ಮನಸ್ಸಿಗೂ ಈಗ ಹಾಗೆ ಆಗಿದ್ದಿರಬಹುದು. ನಿಮ್ಮ ಮನಸ್ಸನ್ನು ಮೋಡ ಕವಿದುಕೊಂಡಿದೆ. ಧನುಜೇಶ ವರ್ತಮಾನ ಕಾಲದಲ್ಲಿ ಕೇವಲ ಧನುಜ ಸಾಮ್ರಾಜ್ಯಕ್ಕೆ ಮಾತ್ರವಲ್ಲ, ಚತುರ್ದಶ ಭುವನಕ್ಕೂ ನೀನೇ ದಲ್ಲಣನಾಗಿ ಮೆರೆಯುತ್ತಾ ಇದ್ದಿ. ಸತ್ಯ. ಈಶಪ್ರಾಯನಾಗಿದ್ದಿ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಿನ್ನ ಮನದಲ್ಲಿರುವಂತ ಮರುಳು. ಹೌದಪ್ಪ. ನನಗೆ ಒಡೆಯ ಏನು ತಪ್ಪು ತಿಳ್ಕೊಳ್ಬೇಡ. ಮತ್ತೆಂತ? ನಾನು ಮರುಳು ಎನ್ನುವುದನ್ನು ಧನಾತ್ಮಕವಾಗಿ ಹೇಳಿದ್ದು. ಯಾಕೆ? ಈ ಪ್ರಪಂಚದಲ್ಲಿ ಯಾವಾತನು ಸಾಧಕ ಇರ್ತಾನೆ ಅವನಿಗೆ ಮರುಳು ಇಲ್ಲದೆ ಸಾಧಕನಾಗ್ಲಿಕ್ಕೆ ಆಗುವುದಿಲ್ಲ. ಹೌದಲ್ಲ? ಮರುಳುತನ ಇಲ್ಲದೆ ಇದ್ರೆ ಮನೆಯಲ್ಲೇ ಮುಸುಕು ಹಾಕಿ 3 ಹೊತ್ತು ಊಟ ಮಾಡಿ ಮಲಗುತ್ತಾನೆ. ಆದ್ರೆ ನೀವು ಹಾಗಲ್ವಲ್ಲ. ಯೌವನದಲ್ಲಿ ಘೋರವಾದಂತ ತಪಸ್ಸನ್ನು ಆಚರಿಸಿ ಎಲ್ಲ ಧನುಜರನ್ನು ಜೊತೆ ಸೇರಿಸಿ 14 ಲೋಕಗಳನ್ನು ಗೆದ್ದು ನಮಗೆಲ್ಲರಿಗೂ ಕೂಡ ಆಶ್ರಯದಾತರಾಗಿ ಮೆರೆದವರು ನೀವು. ಗೊತ್ತಲ್ಲ? ಅದು ಮರುಳುತನ ಇಲ್ಲದೆ ಇದ್ರೆ ಸಾಕ ಆಗ್ಲಿಕ್ಕಿಲ್ಲ. ಅದು ಕೂಡ ಒಂದು ಸತ್ಯದಲ್ಲಿ ಮರುಳುತನವೇ ಅಲ್ವಾ? ಇಷ್ಟು ಎತ್ತರಕ್ಕೆ ಇರುವುದಕ್ಕೆ ಸಾಧ್ಯ ಉಂಟ ಹೇಳು. ಅದನ್ನೇ ಹೇಳುವುದು ನಾನು. ಆದ್ರೆ ಒಡೆಯ ಏನು ತಪ್ಪಾಗಿ ತಿಳ್ಕೊಳ್ಬೇಡಿ, ಈ ಮರಳು ಈಗ ಹೆಚ್ಚಾಯ್ತೋ ಅಂತ. ಮರಳು ಹೆಚ್ಚಾಗುವುದು? ಹೌದಪ್ಪ. ಅದು ಹೇಗೆ? ಏತಕ್ಕಿನಿದ್ದು ನೀ ಮರುಳಾಹೆ ಎನ್ನುವ ಹಾಗೆ ನನ್ನ ಮನಸ್ಸು ಹೇಳ್ತಾ ಉಂಟು. ಯಾಕೋ? ಮತ್ತಲ್ಲದೆ ಇನ್ನೇನು, ಬ್ರಹ್ಮಚರ್ಯದ ಮುಖಾಂತರವಾಗಿ ಜಗತ್ತನ್ನೇ ನಿನ್ನ ಅಂಕೆಯಲ್ಲಿ ಇರಿಸಿಕೊಂಡಂತಹ ಮಹಾಸಾಧಕ ನೀನು. ಅಂತಹ ನೀನು ಪ್ರಪಂಚದಲ್ಲಿ ಬ್ರಹ್ಮಚರ್ಯಕ್ಕೆ ಏನು ವ್ಯಾಖ್ಯಾನ ಕೊಡ್ತಾರೆ? ಯಾರು ಮಾನಸಿಕವಾದಂತ ನಿಯಂತ್ರಣವನ್ನು ಸ್ವನಿಯಂತ್ರಣವನ್ನು ಹೊಂದಿರ್ತಾನೋ ಅವ ನಿಜವಾದಂತ ಬ್ರಹ್ಮಚಾರಿ, ಅವ ನಿಜವಾದಂತ ಸಾಧಕ. ಹಾಗಿದ್ರೆ ಮನಸ್ಸನ್ನು ಪೂರ್ಣ ನಿನ್ನ ಅಂಕೆಯಲ್ಲಿ ಇರಿಸಿಕೊಳ್ಳುತ್ತಾ ಈ ಕಾಲಕ್ಕೆ ನೀನು ಒಬ್ಬ ಹೆಣ್ಣಿಗೆ ಮರಳುತನವನ್ನು ತೋರಿಸುವ ಮುಖಾಂತರವಾಗಿ ಹುಚ್ಚಾಟವನ್ನು ಆರಂಭಿಸಿದ್ಯೋ ಅಂತ ನನಗೆ ಯೋಚನೆ ಆಗುತ್ತದೆ. ಮತ್ತಲ್ಲದೆ ಇನ್ನೇನು, ನಿನ್ನ ಅಂಕೆಯಲ್ಲಿರುವಂತಹ ಮನುಮಥ ಆ ಮನುಮಥನ ಶರಬಾಧೆಗೆ ಸಿಲುಕಿ ಈ ಹೊತ್ತಿಗೆ ನೀನು ಹೋಗಿ ವಿಳಾಸವೇ ತಿಳಿಯದ, ಮುಖವನ್ನೇ ನೋಡದ, ಸರಿಯಾದಂತಹ ವ್ಯಕ್ತಿ ಚಿತ್ರಣ ಇಲ್ಲದೆ ಇರುವಂತಹ ಪರವನಿತೆಯ ಕುರಿತಾಗಿ ನೀನು ಮನವನ್ನ ಈ ಹೊತ್ತಿಗೆ ಮಾಡ್ತಾ ಇದ್ದಿಂತಾದ್ರೆ ಮರುಳುತನ ಅಲ್ಲದೆ ಮತ್ತಿನ್ನೇನು. ನಮ್ಮ ಹಿಂದಿನ ಆಲೋಚನೆ ಅದಾಗಿತ್ತು. ಯಾವುದು? ಅನಾಥಿಯೊಬ್ಬಳು ನನಗಾಗಿ ಸಿಗಬೇಕು. ಯಾಕೆ? ಕಾಂತಾರದಲ್ಲಿರುವಂತಹ ಚಿನ್ನದಂತಹ ಮಣಿಯನ್ನು ಅರಮನೆಯಲ್ಲಿ ಇಟ್ಟುಕೊಳ್ಳಬೇಕಾದ್ದು ನನ್ನದೊಂದು ಸೌಭಾಗ್ಯ ಅಂತ ಆಲೋಚಿಸಿದ್ದೇನೆ. ಆದ ಕಾರಣ ಆಕೆಯನ್ನು ಉರಿಸುವುದಕ್ಕೆ ಹೊರಟಿದ್ದೇನೆ. ಸ್ವಾಮಿ, ಏನು ನೀವು ಅನಾಥ ರಕ್ಷಕ ಹೌದಪ್ಪ. ಮತ್ತೆ ಆದ್ರೆ ಅನಾಥಳನ್ನು ಅರಮನೆಗೆ ತರುವಾಗ ಅವಳು ಏನು, ಅವಳ ಹಿನ್ನೆಲೆ ಏನು, ಯಾಕೆ ಅಲ್ಲಿದ್ದಾಳೆ ಎನ್ನುವಂತ ಪೂರ್ಣ ವೃತ್ತಾಂತ ಅರಿತುಕೊಳ್ಬೇಕಾ ಬೇಡ? ಅದು ಬೇಕು. ಹಾಗಾದ್ದರಿಂದ ಸ್ವಾಮಿ ಮರುಳಾಟ ಬೇಡ, ನಾವು ನಮ್ಮಷ್ಟಕ್ಕೆ ಇರುವ ಅಂತ ಪ್ರಾರ್ಥನೆ. ಅಯ್ಯ ರಕ್ತ ಬೀಜ, ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳ ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಸ್ವಾಮಿ? ತರುಣಿಯಲ್ಲ ಅವಳು ಆದಿ ಮಾಯೆ ಅವಳು
ಇದು ಸರಿಯೇ ಓ ದೊರೆಯೇ ಇದು ಸರಿಯೇ ಆ ಕದಂಬ ಕಾಂತಾರದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಸ್ವತಂತ್ರವಾಗಿ ಆಡುತ್ತಾ ಇರುವವಳು ಒಬ್ಬ ಸಾಮಾನ್ಯ ತರುಣಿ ಎನ್ನುವುದು ನಿನ್ನ ಅಭಿಪ್ರಾಯ. ಸ್ವಾಮಿ, ಇದಕ್ಕೆ ನಾನು ಏನು ಅಂತ ಹೇಳಬೇಕು? ಏನು ನಿನ್ನ ಜೀವನದಲ್ಲಿ ನೀನು ಕಾಣದೇ ಇರುವಂತ ತರುಣಿಯರು ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳು? ಎಲ್ಲಾ ತರುಣಿಯರು ಕೂಡ ನೀನು ಬಯಸ್ತಾ ಇದ್ರೆ, ನಿನ್ನ ವಾಮಭಾಗವನ್ನು ಅಲಂಕರಿಸ್ತಾ ಇದ್ರು ಈ ಕಾಲಕ್ಕೆ, ಯಾರನ್ನೂ ಬಯಸಲಿಲ್ಲ. ನಿನಗೆ ಸಾಧನೆಯೇ ಯೋಚನೆಯಾಗಿತ್ತು. ಅಸುರರ ಉದ್ಧಾರವೇ ನನ್ನ ಮೂಲ ಧ್ಯೇಯ ಆಗಿತ್ತು ಆ ಕಾಲದಲ್ಲಿ. ಹೌದಲ್ಲ? ಮದುವೆ ನೆನಪಿರಲಿಲ್ಲ. ಹೌದಲ್ಲ? ಈಗ ಒಂದು ವಿಶ್ರಾಂತಿಯ ಕಾಲಕ್ಕೆ ಆಗುವಾಗ ಒಂದು ಮದುವೆಯಾಗಿ ಒಂದು ವಿಶ್ರಾಂತಿಯನ್ನು ಪಡೆಯುವಂತ ಆಲೋಚನೆ ಮಾಡಿದ್ದು ನಾನು. ಏನು ತಪ್ಪಾಯ್ತು ಅದರಲ್ಲಿ? ಅದಕ್ಕೆ ನನಗೆ ನಗು ಬರುವುದು. ಯಾವುದು ಯಾವ ಕಾಲಕ್ಕೆ ಆಗಬೇಕು? ನಾನು ಮದುವೆ ಆಗುದು ನಿನಗೆ ನಗು ಬರುವುದು? ಅದು ಆ ಕಾಲಕ್ಕೆ ಆದ್ರೆ ಒಳ್ಳೇದಲ್ವ? ನೀನು ಬ್ರಹ್ಮಚರ್ಯದ ಮೂಲಕವಾಗಿ ಇಷ್ಟು ಎತ್ತರವನ್ನ ಏರಿ ಯೌವನವನ್ನ ದಾಟಿ ಇನ್ನು ಏನು ವೃದ್ಧಾಪ್ಯದ ಕಡೆಗೆ ಮುಖ ಮಾಡ್ತಾ ಇದ್ದಿ. ಹೌದು. ಈ ಕಾಲಕ್ಕೆ ನಿನಗೆ ಹೆಣ್ಣಿನ ಹುಚ್ಚು. ಹೌದು. ಮತ್ತಿಲ್ಲದೆ ಇನ್ನೇನು? ತರುಣಿಯಲ್ಲ ಅವಳು. ಮತ್ತೆ ಆ ಕಾಡಿನಲ್ಲಿರುವವಳೊಬ್ಳು ಸಾಮಾನ್ಯ ತರುಣಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಮ್ಮ ಊರಿನಲ್ಲಿರುವ ಒಂದು ಸಾಮಾನ್ಯ ಹೆಣ್ಣು ಅಂತಾದ್ರೂ ರಾಕ್ಷಸಿಯರು ನಾನು ಹೇಳುವುದು, ಮನುಷ್ಯರಲ್ಲ. ರಾಕ್ಷಸ ಸ್ತ್ರೀಯಾದ್ರೂ ಕೂಡ ದಟ್ಟವಾದಂತಹ ಕದಂಬ ಕಾಂತಾರಕ್ಕೆ ಓರ್ವಳೆ ಹೋಗುವುದಕ್ಕೆ ಒಂದೊಮ್ಮೆಗೆ ಭಯ ಪಡ್ತಾಳೆ. ಅಂತಹ ವಾತಾವರಣ ಅದು, ಭಯ ಪಡಿಸುವಂತಹದ್ದು. ಅಂತಹ ವಾತಾವರಣದಲ್ಲಿ ಓರ್ವ ಆಕೆ ತರುಣಿ ದಿನಗಟ್ಟಲೆ ರಾತ್ರಿ ಹಗಲು ಒಬ್ಬಳೇ ಗಾಯನವನ್ನ ಹಾಡುತ್ತಾ ಇದ್ದಾಳೆ ಅಂತಂದ್ರೆ ಅವಳನ್ನು ತರುಣಿ ಅಂತ ನಾವು ಒಪ್ಪಿಕೊಳ್ಳಿಕ್ಕೆ ಆಗ್ತದೆ ಹೇಳಿ? ತಮ್ಮಂದಿರು ಬಂದು ಹೇಳಿದ್ರಲ್ಲ ಆಕೆ ತರುಣಿ ಅಂತ. ನನಗೆ ಅರ್ಥ ಆಗುತ್ತದೆ. ಏನು? ಯಾಕೆ ತಮ್ಮಂದಿರು ಬಂದು ಹೇಳಿದ್ದು? ಅದರ ಹಿಂದೆ ರಾಜಕೀಯತ್ವ ನಿಮಗೆ ಅರ್ಥ ಆಗುದಿಲ್ಲ. ಏನು ರಾಜಕೀಯ? ನನಗೆ ಅರ್ಥ ಆಗುತ್ತದೆ. ಯಾವುದು? ಬಹುಶಃ ಅವರು ನಿಮ್ಮ ಆಸನದ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರವರ? ನಿಮ್ಮನ್ನು ಯಾವಾಗ ತೆಗಿಲಿಲ್ಲ, ಆ ಸ್ಥಾನದಲ್ಲಿ ತಾವು ಯಾಕೆ ಯಾವಾಗ ಕುಳಿತುಕೊಳ್ಳಲಿಲ್ಲ ಎನ್ನುವ ಹಾಗೆ ಅವರು ಬಹುಶಃ ಬಯಕೆಯನ್ನು ಹೊಂದಿದ್ದರು. ಅಧಿಕಾರದ ಆಸೆ ಅವರಿಗಿದ್ರೆ ಇಷ್ಟರವರೆಗೆ ಕಾಯುತ್ತಿರ್ಲಿಲ್ಲ. ನನಗೆ ಮದುವೆ ನೆನಪು ಮಾಡ್ತಾರ ಅವರು. ಯಾಕೆ ಸ್ವಾಮಿ? ಹಾಗಿದ್ರೆ ಅವಳು ತರುಣಿ ಅಲ್ಲ. ಹಾಗಿದ್ರೆ ಯಾರು? ಆದಿಮಾಯೆ. ಈ ಪ್ರಪಂಚದ ಸೃಷ್ಟಿಗೆ, ಈ ಪ್ರಪಂಚದ ನಡೆಗೆ, ಈ ಪ್ರಪಂಚದ ಮುಕ್ತಾಯಕ್ಕೆ ಪ್ರತಿಯೊಂದು ಜಂಗಮ ಹಾಗೆಯೇ ಚರಾಚರ ವಸ್ತುಗಳಲ್ಲಿ ನೆಲೆಯಾಗಿರುವಂತಹ ಮಾಯಾ ಸ್ವರೂಪಿಣಿ ಅವಳೇ ದೇವಿ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಿದ್ರೆ ಪುನಃ ನಿಮ್ಮ ಪ್ರಶ್ನೆಗೆ ಬರ್ತೇನೆ ನಾನು. ಯಾಕೆ ಚನ್ನಮುಂಡರು ಬಂದು ಹೇಳಿದರು? ಯಾಕೆ? ಒಂದು ರೀತಿಯಾದಂತಹ ಭ್ರಮೆಯನ್ನು ವ್ಯಕ್ತಪಡಿಸುವಂತಹದ್ದು. ನನಗೆ ಅನ್ನಿಸ್ತದೆ, ನಾವೆಲ್ಲರೂ ಸೇರಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ 14 ಲೋಕಗಳ ಅಂಕೆಯನ್ನು ಹೊಂದಿದಂತಹ ಕಾಲಕ್ಕೆ ಈ ದೇವತೆಗಳು ಆ ದೇವಿಯಲ್ಲಿ ಹೋಗಿ ಮರೆಯನ್ನಿಟ್ಲು. ಹೇಗಾದ್ರೂ ಮಾಡಿ ನಮಗೆ ಆ ಕಾಲದಲ್ಲಿ ದೇವತೆಗಳು ನನ್ನ ಮಾತನ್ನು ಕೇಳುತ್ತಾ ಇದ್ರೆ ನನ್ನ ಪಕ್ಷದಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾ ಇದ್ದೆ. ಆ ಮಾತನ್ನು ಕೇಳಲಿಲ್ಲ ಅವರು. ಅದವರಿಗೆ ಖಂಡಿಸಿದೆ. ಅದವರಿಗೆ ಬೇಡ ಅಲ್ವಾ? ಅವರಿಗೆ ಬೇಡ ಅದು. ಆದ್ದರಿಂದ ಹಾಗೆ ಮರೆಯಲ್ಲಿ ಅಡಗಿಕೊಳ್ಳುವಂತ ಪ್ರಶ್ನೆ ಬಂತ. ಅವರು ನಮ್ಮ ಪಕ್ಷಕ್ಕೆ ಬರುವುದು ಅಂತ ಇದ್ರೆ ಈ ತನಕ ಕಾಯಬೇಕಿತ್ತು ನಾವು. ಅದೇ ಹಾಗಾದ್ರಿಂದ ಅಂತಹ ಆದಿಮಾಯೆ ನಿಮ್ಮದ್ದಾಗಿರುವಂತಹ ಬ್ರಹ್ಮಚರ್ಯವನ್ನು ಹೋಗಲಾಡಿಸಿ ಆ ಮೂಲಕವಾಗಿ ದೈತ್ಯ ಸಾಮ್ರಾಜ್ಯವನ್ನು ಸಂಹರಿಸಬೇಕು ಎನ್ನುವಂತ ಏಕೋದ್ದೇಶದಿಂದ ಅವಳಲ್ಲಿ ಮನೆ ಮಾಡಿದ್ದಾಳೆ. ಇಲ್ಲದಿದ್ರೆ ಯೋಚನೆ ಮಾಡಿ, ಬ್ರಹ್ಮಚರ್ಯಕ್ಕೆ ಮತ್ತೊಂದು ಹೆಸರು ಚಂಡಮುಂಡರು. ಅಂತಹ ಅಜನ್ಮ ಬ್ರಹ್ಮಚಾರಿಗಳ ಮನಸ್ಸನ್ನೇ ಕೆಡಿಸಿದ್ದಾಳೆ. ಅವರ ಮೂಲಕವಾಗಿ ನಿಮ್ಮ ಮನಸ್ಸನ್ನು ಕೆಡಿಸಿದ್ದಾಳೆ ಅಂತ ಆದ್ರೆ ಅವಳು ಮಾಯೆ. ಏನು ಮಾಯೆ? ಏನು? ಅದು ಭ್ರಮೆಯನ್ನು ಮೂಡಿಸುವಂತಹದ್ದು, ಅದು ಮಿಥ್ಯಾ ಸ್ವರೂಪವಾಗಿರುವಂತಹದ್ದು, ಸತ್ಯ ಅಲ್ಲದೆ ಇರುವಂತಹದ್ದು, ಅದು ಮಾಯೆ. ಹಾಗಿದ್ರೆ ನಿನ್ನ ಹೃದಯದಲ್ಲಿ, ಚಂಡಮುಂಡನ ಹೃದಯದಲ್ಲಿ, ಸಮಸ್ತ ದೈತ್ಯ ಸಾಮ್ರಾಜ್ಯದಲ್ಲಿ ಆ ಒಂದು ಮಾಯೆಯನ್ನು ಮೂಡಿಸಿ ನಮ್ಮ ಈ ದೈತ್ಯವರನ್ನು ಸಂಹರಿಸಿ ತ್ರಿದಶರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಅಲ್ಲಿ ಮನೆ ಮಾಡಿದ್ದಾಳೆ. ಅವಳ ಸುದ್ದಿ ನನಗೆ ಬೇಡ, ನಾವು ನಮ್ಮಷ್ಟಕ್ಕೆ ಇರುವ. ಹಾಗಾದ್ರೆ ಈ ಪ್ರಕರಣದಲ್ಲಿ ನಿನ್ನ ಮನದಲ್ಲಿರುವಂತಹ ಇಂಗಿತವನ್ನು ವ್ಯಕ್ತಪಡಿಸು. ಮೂರ್ಖತೆ
ಮನದ ಹಾಗಿದ್ರೆ ಏನು ಮಾಡಬೇಕು? ಚಲನಗೆ ಭಕ್ತಿಯಿಂದಲೇ ಕೊಡಮಾಡು ಚಲನಗೆ ಭಕ್ತಿಯಿಂದಲೇ ಕೊಡಮಾಡುದ ಪಡೆದವಳ ಕಾರುಣ್ಯದಲ್ಲಿ ಪಡೆದವಳ ಕಾರುಣ್ಯದಲ್ಲಿ ಜಡದ ಪೀಠನ ವರದ ವರದ ತೆರದಲ್ಲಿ ಪಡೆದ ಸುಖವನ್ನು ಬಾಳುವುದು ಪಡೆದು ಸುಖವನ್ನು ಬಾಳುವುದೆನುದರಿ ನುಡಿಯ ನೀತಿಯ ಬಿಡುವುದು ಮನದ ಮೂರ್ಖತೆಯ ವಾವೆಯಲ್ಲಿ ನೀವು ನನಗೆ ಮಾವನು ಹೌದು. ಹಾಗಾಗಿ ನಾನು ಅಳಿಯನಾಗಿ ಮಾತಾಡುವುದಲ್ಲ, ನಿಮ್ಮ ಆಸ್ಥಾನದ ಮುಖ್ಯಮಂತ್ರಿಯಾಗಿ ನಾನು ಮಾತಾಡುದು. ಒಳ್ಳೆಯದು ಬಿಡು. ಮನದಲ್ಲಿ ಕವಿದಿರುವಂತಹ ಮೂಢತೆಯನ್ನು, ಭ್ರಮೆಯನ್ನು, ಮಿಥ್ಯೆಯನ್ನು ಬಿಡು. ಸ್ವಾಮಿ, ಏನು ಒಂದು ಕಾಲದಲ್ಲಿ ನೀವು ಹಿಡ್ಕೊಳ್ಬೇಕಾದನ್ನು ಹಿಡ್ಕೊಂಡ್ರಿ, ಬಿಡ್ಬೇಕಾದನ್ನ ಬಿಟ್ರಿ, ಹಾಗಾಗಿ ಇಷ್ಟು ಎತ್ತರವನ್ನ ಏರಿದ್ರಿ. ಈಗ ಮನಸ್ಸಿಗೆ ಮರಳುತನ ಆವರಿಸಿಕೊಂಡು ಬಿಡಬೇಕಾದನ್ನು ಹಿಡ್ಕೊಂಡಿದ್ದೀರಿ, ಹಿಡ್ಕೊಳ್ಬೇಕಾದನ್ನು ಬಿಟ್ಟು ಬಿಡ್ತಾ ಇದ್ದೀರಿ. ಹಾಗಾದ್ದರಿಂದ ಹೇಳುವುದು ಏನು? ಬಿಡು. ಯಾವುದನ್ನು? ಯಾವುದು? ಮನಕ್ಕೆ ಆವರಿಸಿರುವಂತ ಮೂಢತೆಯನ್ನು. ಹಾಗಿದ್ರೆ ಏನು ಮಾಡಬೇಕು? ನಾವು ಸತ್ಯ, ಈ ಪ್ರಪಂಚದಲ್ಲಿ ಸತ್ಯ ಯಾವಾಗಲೂ ಸತ್ಯವೇ, ಅದು ಮಿಥ್ಯೆ ಆಗುವುದಕ್ಕಾಗುವುದಿಲ್ಲ. ಇಲ್ಲ ಇಲ್ಲ, ನಾನು ಅದನ್ನು ನಂಬುವುದಿಲ್ಲ, ನೀನು ನಂಬುವುದಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಸತ್ಯ ಸುಳ್ಳಾಗುವುದಿಲ್ವಲ್ಲ? ಇಲ್ಲ. ಹಾಗಾದ್ರೆ ನಾವು ಚತುರಮತಿಗಳಾಗಿ, ರಾಜಕೀಯ ಮುತ್ಸದ್ದಿಗಳಾಗಿ ಈ ಹೊತ್ತಿಗೆ ಸತ್ಯವನ್ನಾಗಿ ಸ್ವೀಕರಿಸಬೇಕು. ಏನು ಸತ್ಯ? ಏನು ಸತ್ಯ? ಅವಳು ಪ್ರಪಂಚದ ಒಡತಿ ಇದ್ದಾಳೆ, ಆದಿಮಾಯ ಇದ್ದಾಳೆ, ಅವಳು ದೇವಿ ಇದ್ದಾಳೆ. ಹಾಗಾದ್ದರಿಂದ ಆ ದೇವಿಯ ಚರಣ ಕಮಲಕ್ಕೆ ವಂದಿಸುತ್ತ ನಾವು ಒಮ್ಮೆ ಬದುಕುವ ಯೋಚನೆ ಮಾಡಿದ್ರೆ, ನನಗೆಂದ್ರೆ ನಿಮಗೆ ಜಡಜ ಪೀಠ ಯಾವ ವರವನ್ನು ಕೊಟ್ಟಿದ್ದಾರೆ, ಆ ವರದ ತೆರದಲ್ಲಿ ದೈತ್ಯ ಸಾಮ್ರಾಜ್ಯ ಈ ತನಕ ಹೇಗೆ ಸುಖವಾಗಿತ್ತೋ ಹಾಗೆ ಸುಖದಿಂದ ಮಾಡುವ. ಬಿಟ್ಟು ಬಿಡು. ಮತ್ತೇನಾಯ್ತು? ಬಣ್ಣ ಬಣ್ಣದ ಮಾತುಗಳನ್ನಾಡುತ್ತಾ ನನ್ನ ಮನಸ್ಸನ್ನು ಕೆಡಿಸದೆಯೋ. ಬಂದವಳು ಎಂತಹ ಶಕ್ತಿ ಸಂಪನ್ನೆಯಾಗಲಿ, ಒಂದು ಆಕೆಯನ್ನು ನನ್ನ ಮದುವೆ, ಎಲ್ಲ ಆಕೆಯಿಂದಲೇ ಮರಣ ಎಂದಾದರು ಅದಕ್ಕೂ ಬದ್ಧನಾಗಿ ಹೊರಟು ನಿಂತಿದ್ದೇನೆ. ಶುಂಭ ದಾನವ ಯಾವುದನ್ನು ಪಡೆಯುವುದಕ್ಕೆ ಹೊರಟು ನಿಂತಿದ್ದಾನೋ ಅದನ್ನು ಪಡೆಯುತ್ತೇನೆ ಎನ್ನುವಂತಹ ಛಲ ನನ್ನದು. ನಿನಗೆ ಶಕ್ತಿ ಉಂಟು ನನ್ನ ಜೊತೆಯಲ್ಲಿ ಪ್ರಾಣ ರೆಡಿಯಾಗಿ. ನೀನಲ್ಲದೆ ಇದ್ದು ಈ ಪ್ರಪಂಚದಲ್ಲಿ ಬೇರೆ ಯಾರಾದರೂ ರಕ್ತ ಬೀಜನನ್ನು ಈ ರೀತಿ ಹೀಗಳೆದು ಮಾತಾಡುತ್ತಿದ್ರೆ
ಅವರನ್ನು ಸಜೀವ ದಹಿಸ್ತಾ ಇದ್ದೆ. ಅದಕ್ಕಿಂತ ಮೊದಲು ನಾನು ದಹಿಸ್ತಾ ಇದ್ದೆ. ನಿನ್ನನ್ನು ಹಾಗೆ ಹೇಳಿದ್ರೆ ಇದು ನಾನಲ್ಲೋ ಹೇಳಿದ್ರು. ಒಡೆಯ ಬಿಡು. ನಿನ್ನ ಮನದಲ್ಲಿ ಈ ರೀತಿಯಾದಂತಹ ಒಂದು ನಿರೀಕ್ಷೆ ಉಂಟು ಅಂತ ಇದ್ರೆ ನಾನು ನಿಮ್ಮ ಅನ್ನ ತಿಂದಿದ್ದೇನೆ, ಖಂಡಿತ ಅದರ ಋಣ ತೀರಿಸುವುದಕ್ಕುಂಟು. ನೆನಪುಂಟಲ್ಲ? ಅಪ್ಪಣೆ. बुद्धिरूपेण संस्थिता नमस्तस्यै 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 नमो नमः या देवी सर्वभूतेषु ज्ञानरूपेण संस्थिता नमस्तस्यै 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 नमो नमः जय 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 ಅಬ್ಬಬ್ಬಬ್ಬ, ಏನನ್ನು ಕಾಣ್ತಾ ಇದ್ದೇನೆ. ನನಗೆ ನನ್ನನ್ನೇ ನಾನು ಮರೆತು ಬಿಟ್ಟೆ, ಮೈ ಮರೆತು ಹೋದೆ, ರೋಮಾಂಚಿತನಾದೆ, ರೋಮಹರ್ಷಿತನಾದೆ. ಅಬ್ಬಬ್ಬ, ಆದರೆ ಒಂದು ರೀತಿಯಲ್ಲಿ ಸಂತೋಷ ನನಗೆ. ಧನುಜನಾಗಿ ಬರೇ ತೆಗೆದು ಹಾಕಿದ ರಾಕ್ಷಸನಾಗಿ ನನ್ನ ಈ ಮಾಂಸಾಕ್ಷಿಗಳಿಗೆ ಇಂತಹ ಒಂದು ದಿವ್ಯ ಸ್ವರೂಪ ನೋಡುವುದಕ್ಕೆ ಸಿಕ್ಕಿತಲ್ಲ, ಅದು ನನ್ನ ಜೀವನದ ಸಾಧನೆ. ಏನೇ ಆಗಲಿ ನೋಡಿದೆ ನೋಡಿದೆ ನೋಡಿದೆ, ಮನದಣಿಯೇ ನೋಡಿದೆ, ಹೃದಯ ತುಂಬಿ ಬರುವಷ್ಟು ನೋಡಿದೆ. ನನ್ನ ಹೃದಯ ಕಮಲದಲ್ಲಿ ಈ ದಿವ್ಯ ಮೂರ್ತಿಯನ್ನು ಸಂಸ್ಥಾಪಿಸಿಕೊಂಡೆ. ರಕ್ತಬೀಜ, ನಿನ್ನ ಜೀವನ ಸಾರ್ಥಕವಾಯಿತು ಮಗನೇ, ಸಾರ್ಥಕವಾಯಿತು. ನೀನು ಈ ತನಕ ಏನೇ ಕೆಟ್ಟ ಕೆಲಸ ಮಾಡಿದ್ರು ಇದನ್ನು ನೋಡುವುದರ ಮುಖಾಂತರವಾಗಿ ಪುಣ್ಯ ಸ್ವರೂಪಿಯಾದೆ.
ಮಾಡಲಿನ್ನೇನು ಅಕಟ, ನಾನೇನೋ ನೋಡಿದೆ, ನಾನೇನೋ ಮೈ ತುಂಬಿಕೊಂಡೆ. ಆಗ ನನಗೆ ಅನ್ನವನ್ನು ಕೊಟ್ಟಂತಹ ಶುಂಭನನ್ನು ಏನಂತ ಹೇಳಬೇಕು? ಅಕಟಕಟ ಅವನ ಭವಿಷ್ಯವನ್ನು ಯೋಚನೆ ಮಾಡುವಾಗ ಕಣ್ಣೆರಡುಗಳಲ್ಲಿ ನೀರು ಹರಿದು ಬರುತ್ತದೆ. ಯಾಕೆ? ದೈತ್ಯ ಸಾಮ್ರಾಜ್ಯವನ್ನು ತನ್ನ ಸ್ವಪ್ರಯತ್ನದಿಂದ ಸ್ಥಾಪಿಸಿ ಕೇವಲ ಈ ಹೆಣ್ಣಿನ ನೆಬರದಿಂದ ಎಲ್ಲ ಧನುಜರನ್ನು ಬಲಿಕೊಟ್ಟು ತಾನೂ ಕೂಡ ನಿರ್ನಾಮವಾಗುವಂತಹ ಹಂತಕ್ಕೆ ಬಂದು ತಲುಪಿದ್ದಾನಲ್ಲ. ಹಾಗಾಗಿ ಮಾಡಲಿನ್ನೇನ ಕಟ ಅಸಹಾಯಕನಾಗಿದ್ದೇನೆ. ಆದರೂ ಶುಂಭ ದೈತ್ಯನಿಗೆ ನಾನು ಮಾತನ್ನು ಕೊಟ್ಟು ಬಂದಿದ್ದೇನೆ. ಏನು ಅಂತ? ಅವಳನ್ನು ಕರ್ಕೊಂಡು ಬರ್ತೇನೆ, ಇಲ್ಲದೇ ಇದ್ರೆ ನಿನ್ನ ಅನ್ನದ ಋಣಕ್ಕೆ ನನ್ನ ತಲೆಯನ್ನು ಚಾಚುತ್ತೇನೆ ಎನ್ನುವ ಹಾಗೆ. ಅದಕ್ಕೆ ಬೇಕಾಗಿ ಹೊನ್ನನ್ನವನ್ನು ಏರಿ ಅಳಿದುಳಿದ ರಾಕ್ಷಸ ಸೇನೆಯನ್ನೆಲ್ಲ ಸೇರಿಸಿ ಕೈದುವನ್ನು ಧರಿಸಿಕೊಂಡೇ ಇಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ಸುಮ್ಮನೆ ನನ್ನಷ್ಟಕ್ಕೆ ಮಾತನಾಡಿಕೊಂಡು ಸಮಯ ಕಳೆಯುವುದೇ ಅಷ್ಟೇ. ನನ್ನಲ್ಲಿ ಮೊದಲೇ ಸಮಯ ಇಲ್ಲ. ಹಾಗಾದ್ದರಿಂದ ಇರುವ ಸಮಯದಲ್ಲಿ ಎಷ್ಟು ಆಗುತ್ತದೆ ಅಷ್ಟು, ಎಷ್ಟು ಕೂಡುತ್ತದೆ ಅಷ್ಟು ಈ ದಿವ್ಯ ಸ್ವರೂಪೆಯನ್ನು ಭಜಿಸಿ ಆ ಮೂಲಕವಾಗಿ ನನ್ನ ನಾಲಿಗೆಯನ್ನು ಶುದ್ಧೀಕರಿಸಿ ಆ ಮೂಲಕವಾಗಿ ಅವಳನ್ನು ನೆನೆಯಬೇಕು. ಜಯ 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 ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ. ಜಯ 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 ಚರಣದ್ವಯಗಳಿಗೆ ತಲೆಯನ್ನು ಚಾಚುತ್ತಾ ಇದ್ದೇನೆ. ಶುಂಭನ ಮುಖ್ಯಮಂತ್ರಿ, ಮುಖ್ಯ ಸಚಿವ, ರಕ್ತ ಬೀಜ, ಅವನಿಗೆ ಸಂಬಂಧದಲ್ಲಿ ನಾನು ಅಳಿಯ, ಆದರೆ ಬಂದದ್ದು ಅಳಿಯನಾಗಿ ಅಲ್ಲ, ಒಡೆಯನ ಕಿಂಕರನಾಗಿಯೇ ಬಂದದ್ದು, ಸೇವಕನಾಗಿ ಭರ್ತ್ಯನಾಗಿ. ಹೌದೌದು ತಾಯಿ. ಛೇ, ನಿನ್ನನ್ನು ನೋಡುವಾಗ ಏಣಾಂಕ ನಿಭವಕ್ತರೆ, ಅರ್ಧಚಂದ್ರಾಕೃತಿಯ ಹಣೆ, ಅಲ್ಲಿ ರಾರಾಜಿಸ್ತಾ ಇರುವಂತಹ ಆಕಾಶದಲ್ಲಿರುವಂತಹ ಎಲ್ಲ ಗೃಹ ನಕ್ಷತ್ರಗಳು, ಆ ಎರಡು ಕಣ್ಣುಗಳು, ಒಟ್ಟು ಲೋಕ ಬಿಟ್ಟಿದ್ದ ಅಲ್ಲಪ್ಪ, ಲೋಕದಲ್ಲಿ ಇದ್ದಿದ್ರಿಂದಲೋ ನಿನ್ನಲ್ಲಿ ಯಾವ ಲೋಕ ಉಂಟು ಅಂತ ಕಾಣುದು. ಹಾಗಾಗಿ 14 ಲೋಕಗಳಿಗೂ ಕೂಡ ನಿನ್ನಲ್ಲೇ ಇದೆ. ಅದನ್ನು ನಾನು ಕಾಣುವುದಕ್ಕೆ ಶಕ್ತನಾಗಿದ್ದೇನೆ ಅಂತಾದರೆ ಅದು ನಿನ್ನ ಅನುಗ್ರಹ ಅಂತ ನಾನು ತಿಳ್ಕೊಳ್ತೇನೆ. ತಾಯಿ, ಯಾಕಮ್ಮ ಕಾಡಲ್ಲಿ ಕೂತದ್ದು? ನನಗೆ ಹಾಗೆ ಅನ್ನಿಸ್ತದ. ಮತ್ತಿನ್ನೆಂತದ್ದು? ಕೂತದಲ್ಲ, ನಾನು ವಿನೋದದಿಂದ ಉಯ್ಯಾಲೆ ಆಡಿ. ಎಲ್ಲರೂ ನಾಡಿಗೆ ಬರಬೇಕು, ನಾಡಿಗೆ ಬರಬೇಕು, ನಾಡಿನಲ್ಲಿ ಮನೆ ಕಟ್ಟಿ ಕೂತ್ಕೊಂಡು ನೀನು ಹೋಗಿ ಹೋಗಿ ಕಾಡಲ್ಲಿ ಕೂತ್ಕೊಂಡು. ನನಗೆ ಕಾಡೇ ಹಿತ ಅಂತ ಅನ್ನಿಸ್ತದೆ. ನಾಡಿನಲ್ಲಿರುವವರೆಲ್ಲ ಕಾಡಿನ ಹಾಗೆ ವಿವರಿಸಿದ್ರೆ ಮತ್ತೆ ಅದಷ್ಟೇ. ನಾಡಿನಲ್ಲಿ ನಮ್ಮಂತ ತೆಗೆದುಹಾಕಿದವರೇ ಇರುವಾಗ ಮತ್ತೆ ಯಾರಲ್ಲಿ ಕೂತ್ಕೊಂಡು ಒಪ್ಪಿಕೊಳ್ಳೋ ಗುಣ. ಹೌದಪ್ಪ, ನಾನು ಒಪ್ಪಿಕೊಂಡೇ ಬಂದದ್ದು. ನಿನ್ನ ದರ್ಶನ ಆದ ಮೇಲೆಯೂ ಸತ್ಯವನ್ನು ಒಪ್ಪಿಕೊಳ್ಳದೆ ಹೋದ್ರೆ ಅವ ಎಂಥದಕ್ಕೆ ಈ ಪ್ರಪಂಚದಲ್ಲಿ ಹುಟ್ಟುದು? ಅಮ್ಮ, ನಾನೊಂದು ವಿಶೇಷವಾದಂಥ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಬಂದದ್ದು. ಏನಯ್ಯ ಅದು? ನಮ್ಮ ದೊರೆ ಶುಂಭದಾನವ ಸಾಮಾನ್ಯ ಅಲ್ಲವ, ಚತುರ್ದಶ ಭುವನ ದಲ್ಲಣ, ಸಕಲ ದೇವತೆಗಳು ಅವನ ಕಾಲಿನ ಕಡಗದಲ್ಲಿ ಬಂಧಿತರಾಗಿದ್ದಾರೆ. ಅದೇ 14 ನೋಡಿದಲ್ಲ. ಹೌದಪ್ಪ, ಅದಕ್ಕೆ ನಾನು ಅದನ್ನೀಗ
ಒಂದು ಸಂಬಂಧ ಮಾಡ್ಲಿಕ್ಕೆ ಬಂದದ್ದು. ಸಮನ್ವಯಗೊಳಿಸುವ ಪ್ರಯತ್ನ. ಅಲ್ಲಿ 14, ಇಲ್ಲಿಯೂ 14, ಅದು 28 ಆಗುದು ಬೇಡ, 14 ಆಗಿ ಉಳಿಲಿ ಅಂತ ನಮ್ಮ ಬಯಕೆ. ಹೇಗೆ ಅವ ಚತುರ್ದಶ ಭುವನದಲ್ಲಣ, ಅವನೆಲ್ಲರಿಗೂ ತಂದೆ, ನೀನು ಪ್ರಪಂಚದ ತಾಯಿ. ಒಂದರ್ಥದಲ್ಲಿ ನಾನು ಹೇಳುದು ಬೇಡ, ಅದು ನಾ ಒಡೆಯ ಶಿವ ಪ್ರಪಂಚದ ಒಳಗೆ ಇದ್ದಾನಲ್ಲ, ಹೊರಗಿಲ್ಲ. ಇದ್ದಾನೆ. ಹಾಗಾಗಿ ನಿನ್ನ ತಂದೆಗೂ ನನ್ನ ತಾಯಿ. ಹೌದಪ್ಪ, ಅದು ನನಗೆ ಗೊತ್ತುಂಟು, ಅವನಿಗೆ ಗೊತ್ತಿಲ್ಲ ಅಲ್ಲ. ತಿಳಿ ಹೇಳ್ಬೇಕು, ನೀನು ಮುಖ್ಯ ಸಚಿವ. ಎಲ್ಲ ಹೇಳಿ ಆಯ್ತು. ಅರ್ಥ ಆಗುದನ್ನು ಅರ್ಥವಾಗುವಾಗ ಹೇಳುವುದಕ್ಕೆ ನೀವಿರುವುದು. ಎಷ್ಟು ಹೇಳುದು, ಎಲ್ಲ ಹೇಳಿ ಆಯ್ತು. ಇನ್ನು ನನ್ನಕ್ಕಿಂತ ಒಳ್ಳೇದು ಹೇಳಲಿಕ್ಕೆ ಇಲ್ಲಿ ಯಾರು ಉಳಿಲಿಲ್ಲ, ನಾನೊಬ್ಬರೇ ಉಳ್ಕೊಂಡದ್ದು. ಹಾಗಾಗಿ ಅಂತೂ ಅಳಿಯ ಉಳಿಯದ ಮಾವನನ್ನ ಉಳಿಸುವ ಪ್ರಯತ್ನಕ್ಕೆ ಬಂದಿದ್ದಾನಂತ. ಅಳಿಯ ತೊಳೆಯುವುದು ಬೇಡ, ಒಂದು ಉದ್ಧಾರ ಮಾಡುವಂತ ಬಂದದ್ದು. ಅಮ್ಮ, ಈಗ ಆಗಿ ಹೋದದ್ದನ್ನೆಲ್ಲ ಬಿಡುವ, ಒಂದು ಒಳ್ಳೆ ಸುಖಾಂತ್ಯ ಮಾಡುವ. ಎಲ್ಲರೂ ತಪ್ಪು ಮಾಡ್ತಾರೆ, ಈ ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರೋರು ಯಾರಿದ್ದಾರೆ? ನಮ್ಮ ಶುಂಭನು ತಪ್ಪು ಮಾಡಿದ್ದಾನೆ ಅಂತ ತಿಳ್ಕೊಳ್ಳು. ಈಗ ಹೇಳಬೇಡ. ಯಾಕೆ? ಆದ ಪ್ರಮಾದ ಬೇರೆ, ಅಪರಾಧ ಬೇರೆ. ಪ್ರಮಾದಕ್ಕೂ ಅಪವಾದಕ್ಕೂ ಒಂದೇ ತಕ್ಕಡೆ ಅಲ್ಲ. ಅಲ್ಲಲ್ಲ, ಪ್ರಮಾದ ಆಗುತ್ತದೆ, ಅಪರಾಧವೂ ಆಗುತ್ತದೆ. ಈ ವಸ್ತುಗಳು ಮಾಡಿದಕ್ಕೆ ತಪ್ಪು ಅಂತ ಹೆಸರು. ಹೌದು, ಅದು ಅಪರಾಧ. ಹೌದು. ತಿಳಿಯದೆ ಮಾಡುದು ಬೇರೆ, ತಿಳಿದು ಮಾಡುದು ಬೇರೆ. ಅಲ್ಲ, ನನಗೆ ಅರ್ಥ ಆಗಿದೆ ಅಂತ, ನನಗೆ ಅರ್ಥ ಆಗಿದೆ. ಇನ್ನು ಮುಂದೆಯೂ ಆ ತಪ್ಪು ಮುಂದುವರಿಯುವುದು ಬೇಡ ಅಂತ ನನ್ನೊಂದು ನಿವೇದನೆ. ಹಾಗಾಗಿ ನಿವೇದನೆ ಯಾರು? ನನ್ನಲ್ಲಿ ಮಾಡುದು. ನಿನ್ನಲ್ಲಿ. ನಾನು ಆಗಲೇ ತಪ್ಪು ಮಾಡಿದ್ದು ನಾನು ಅಲ್ಲಪ್ಪ, ಈಗ ಅವನಿಗೆ ನಿವೇದನೆ ಮಾಡುವುದು ಅಲ್ಲಿ ಮಾಡ್ಬೇಕಿತ್ತು, ಇಲ್ಲಿ ಅಲ್ಲ. ಯಾಕೆ? ಅದರಲ್ಲೊಂದು ಹಿನ್ನೆಲೆ ಉಂಟು, ಅಥವಾ ಒಂದು ಹಿಂದೆ ಒಂದಾದ ಉದ್ದೇಶ ಉಂಟು. ಈಗ ನೋಡಿ, ಹೆಣ್ಣನ್ನು ನಾನು ತಂದಿದ್ದೇನೆ, ನೀನು ಎದುರನ್ನು ಏರಿ ನಮ್ಮ ಊರಿಗೆ ಬಂದ. ಹೌದು, ಹೊನ್ನಂದನ. ಅದನ್ನ ಏರಿ ನಮ್ಮ ಶೋಣಿತೆಗೆ ಬಂದ್ರೆ, ಒಂದು ಶುಂಭನ ಜೊತೆ ಆದ್ರೆ ಅದಕ್ಕೆ ಹೆಗಲ್ಗೊಡ್ಲಿಕ್ಕೆ ಯಾರೀಗ? ಅದು ನಾನೇ ಒಬ್ಬನಿಗೆ ಕೂಡಿದ್ದ. ಏನು ಕೂಡದೆ ವಿಶ್ವಾಸ ಇದ್ರೆ. ಹೌದಪ್ಪ, ನಿನ್ನಂತವಳನ್ನು ಹೊತ್ತುಕೊಂಡು ಹೋಗುವುದೇ ಮಹಾ ಸೌಭಾಗ್ಯ. 14 ಅಲ್ಲ, 28 ಆದ್ರೂ ಹೊತ್ತುಕೊಂಡು ಹೋದೇನು. 28 ಆಗುದಿಲ್ಲ ಅಂತ ಹೇಳಿದ್ಯಲ್ಲ. ಬೇಡ ಅಂತ, ಅದು ಆಗುದು ಬೇಡ ಅಂತ. ಅಮ್ಮ, ನೀನು ಒಂದು ನಮ್ಮ ಊರಿಗೆ ಬಂದ್ರೆ, ಈಗ ಶುಂಭ ಬಯಸುದು ಹೆಂಡತಿಯಾಗಿ, ನೀನು ಬಾ, ಹೆಂಡತಿ ಆಗಬೇಕು ಅಂತ ಇಲ್ಲ. ಕೆಲವಾರು ಬಾರಿ ಸಹವಾಸ ದೋಷದಿಂದ ಎಲ್ಲ ದಾರಿಗೆ ಬರುವುದು ಅಂತ ಉಂಟು. ಹಾಗಾಗಿ ನಮ್ಮ ಅರಮನೆಗೆ ಹೋಗು. ಎಲ್ಲಿಯಾದ್ರೂ ಶುಂಭದಾನವನಿಗೆ ಬೆಳಕು ಗೋಚರಿಸಿದ್ರೆ ಅವನು ಅದೇ ಹೌದು ಅಂತ, ಈವರೆಗೆ ಜೊತೆಗಿದ್ದವರೆಲ್ಲ ದಾರಿ ತಪ್ಪಿಸಿದವರಂತೆ. ಹೌದೇ ಹೌದು, ಸಂಶಯವೇ ಇಲ್ಲ. ಕೆಟ್ಟ ಚಂಡಮುಂಡನೇ ದಾರಿ ತಪ್ಪಿಸಿದ್ದು ಅಲ್ವಾ? ನಾನು ಒಳ್ಳೆಯ, ಈಗ ನಿನ್ನ ನೋಡಿ ಒಳ್ಳೆಯವನಾಗಿದ್ದೇನೆ. ಆದ್ರಿಂದ ಕೈ ಮುಗಿದು ಕೇಳ್ತಾ ಇದ್ದೇನೆ, ದಯಮಾಡಿ ಒಂದು ನಮ್ಮ ರಥವನ್ನು ಏರಿ ನಮ್ಮ ಊರಿಗೆ ಬಂದು ಒಂದು ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತೇನೆ. ಹಾಗೆ ನಮ್ಮ ಒಡೆಯನ ಕೈ ಹಿಡಿದ್ರೆ ಈ ಪ್ರಪಂಚ ಒಳ್ಳೇದಾಗುತ್ತದೆ. ಒಳ್ಳೇದಾಗುದು ಪ್ರಪಂಚ ಅಲ್ಲ, ಮತ್ತೆ ಕೈ ಹಿಡಿಯುವುದು ಅವನದ್ದಲ್ಲ. ಮತ್ತೆ ದೇವತೆಗಳನ್ನು ಆಧರಿಸಿ ನಿನ್ನೊಡೆಯನ ಸಹಿತ ನಿಮ್ಮನ್ನು ಇಲ್ಲವಾಗಿಸಿ ಕ್ಷಮೆಯ ಕ್ಷೇಮವನ್ನು ಸ್ಥಿರವಾಗಿಸುವುದೇ ನನ್ನ ಉದ್ದೇಶ. ಏನು ಪಣಕ್ಕೆ ಬದ್ಧನಾಗಿ ಬರುವುದಕ್ಕೆ ಅವಕಾಶ ಇತ್ತು, ಅವ ಬರಲಿಲ್ಲ. ತಪ್ಪಿದ ನಿಮಗಾದರೂ ಎದುರಾಗುವುದಕ್ಕೆ ಸಾಧ್ಯವಾಗುತ್ತಿತ್ತು. ಭುಜದ ಶೌರ್ಯ ಕುಗ್ಗಿತೆ, ಮನದ ಸ್ಥೈರ್ಯ ಇಂಗಿತೆ, ಕರವಾಳವನ್ನು ನೆಲಕ್ಕೂರಿ ಬಲ ಪ್ರದರ್ಶನ ಮಾಡುವುದಕ್ಕೆ ಸೆಟದು ನಿಂತ ನಿನ್ನ ಕುರಿತಾಗಿ ನನಗನ್ನಿಸುವುದು ಇಷ್ಟೇ. ಒಬ್ಬ
ಮಾಡ್ತಾ ಇರುವಂತ ಕಾಲಕ್ಕೆ ಯಾರೋ ಒಬ್ರು ನನ್ನ ಹಣೆಗೆ ಹೊಡೆದೋಳಲ್ಲ. ಯಾರು ಹೊಡೆದದ್ದು? ನೀನು ಇಂದ್ರಾಣಿಯ? ಏ ದಗಣೆ, ಏ ಸೂಟೆ, ನಿನಗೆ ಗೊತ್ತಿಲ್ಲ ನನ್ನ ವಿಷಯ. ಬ್ರಹ್ಮದೇವರ ವರ ಉಂಟು, ನನ್ನ ರಕ್ತ ಈ ಭೂಮಿಗೆ ಬಿದ್ದರೆ ಸಹಸ್ರ ಸಹಸ್ರ ರಕ್ತ ಬೀಜ ಹುಟ್ಟುತ್ತಾರೆ. ಜಿನುಗುತ್ತಿರುವ ರಕ್ತದ ಹನಿ ಹನಿಯಿಂದಲೇ ಹುಟ್ಟಿಕೊಳ್ಳುತ್ತೆ ಉತ್ಪಾತ. ಈ ಕೆಟ್ಟ ರಕ್ತದಿಂದ ಇಂತಹ ಅನಿಷ್ಟಗಳು ಹುಟ್ಟಿಕೊಳ್ಳದೆ ಮತ್ತೇನು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿದೆ? ಫಲಿಸಿದೆ ವಿಧಿಯ ಬರಬಲ. ಕೊಂದು ಮುಗಿಸುವುದಕ್ಕೆ ಬೇಕಾಗಿ ಚಂಡಿಕೆಯನ್ನು ಕರೆದೆಚ್ಚರಿಸ್ತೇನೆ. ನೀಲವಾದ ರಸಲೇನೆ ಚಾಚಿ ರಕ್ತೇಶ್ವರ. ಶಾರದಾ ನಾರಾಯಣಾಚಾರ್ಯರೇ, ಭಕ್ತಿದ ಸೇವೆ ಅಂಚತ್ತ ಆವಡ ಮಲ್ಲ ತುಳ್ಳಲ್ ತೆಪ್ಪಿಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ. ಯಕ್ಷಗಾನಾಸಕ್ತೆ ದೇವಿ ಅನುದಿನವು ಅನ್ನಪೂರ್ಣೇಶ್ವರಿಯು ಕ್ಷೇತ್ರದಲ್ಲಿ ಕಟೀಲದ ಪೆಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ. ದೇವಿ ಮಹಾತ್ಮೆ ಆಟಗೊಬ್ಬರು ಅನ್ನದಾನಲಂ ಅಂತಾರೆ. ಸಾಮವೇದದ ಉಪವೇದ ಗಂಧರ್ವ ವೇದ ಗಾಯನ ವಾದನ ನರ್ತನ ಗಂಧರ್ವ ವೇದಗೂ ಸಂಬಂಧಪಟ್ಟಿದ್ದ ವಿಚಾರ. ಗಾಯನ ಸೇವೆ, ವಾದನ ಸೇವೆ, ನರ್ತನ ಸೇವೆ ಭಾರಿ ಪುರುಳು ನಡತಂದು. ಇಚ್ಛಾಶಕ್ತಿ ಸ್ವರೂಪಿಣಿ, ಕ್ರಿಯಾಶಕ್ತಿ ಸ್ವರೂಪಿಣಿ, ಜ್ಞಾನಶಕ್ತಿ ಸ್ವರೂಪಿಣಿ, ಮಾತೃಶಕ್ತಿ ಸ್ವರೂಪಿಣಿ, ಬುದ್ಧಿಶಕ್ತಿ ಸ್ವರೂಪಿಣಿ, ಲಕ್ಷ್ಮೀ ಶಕ್ತಿ ಸ್ವರೂಪಿಣಿ ಅಪ್ಪನ ಸೇವೆಯನ್ನು ಭಕ್ತಿಡು ಮಾಡ್ತಾರೆ, ಪುರ್ಲುಡು ಮಾಡ್ತಾರೆ, ಗೌರಿಡು ಮಾಡ್ತಾರೆ. ಭಕ್ತಿ ಮಂತ್ರಿ ಸೇವೆ ತಪ್ಪೆಗೆ ಸಂತೋಷ ಅಂಡಿ ಸಂತೋಷ ಅಂಡಿ ನನ್ನ ದುಂಬಳ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿಡು ಮಂತಂದು ಬಲ್ಲೆ ನಿಕ್ಲೆಗೆ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆಯುತ್ತೆ. ಸೇರಿಗಾರ್ರೆ ನಿಡ್ಡೋಡಿ ಭಾಸ್ಕರ್ ಉಳ್ಳೆ ಸಕಾಲಕ್ಕೆ ಬರ್ತಾರೆ. ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿಡು ಮಾಡ್ತಾರೆ. ಪಾರಿಪೂರ್ಣದ ಸೇವೆ ಕೊರಿಯಾರು ಉಳ್ಳಾಲ್ ತೆಪ್ಪೆಗೆ ನಿಕ್ಲೆಗೆಲ್ಲ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಭಾಗವತರೆ. ಪ್ರದೀಪ್ ಕುಮಾರ್ ಗಟ್ಟಿ ಭಾಗವತೇರಿ ಭಾರಿ ಪುರುಳು ಪದ್ಯ ಭಂಡಾರಿ, ಭಾರಿ ಪುರುಳು ಪದ್ಯ ಭಂಡಾರಿ ಈರು ಪಂಡಿನ ಎತ್ತು ಯಾನ್ ಪಂಪಾಯಿನಿ ಸುಮಾರು ವರ್ಷದ ತಿಂಚಿ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿ ಮಂತಂದು ಬರ್ತಾರೆ ಭಾಗವತರೆ. ಇನ್ನು ಒಂಜತ್ತರ ಅಡ್ಡತ್ತು 26 ರಾಗ ಬಾಡಿಯಾರ ಹೌದಾ? ನನ್ನ ಲೆಕ್ಕ ಮೋಜಿ ರಾಗ ಕಡಮೆ ಆಯ್ನು ಮಲ್ಲತ್ತು ಕೆಲವು ರಾಗ ಒಂಜೇ ಲೆಕ್ಕ ಪುಂಡತೆ ಲೆಕ್ಕೋಗದಿ ಕುಟಿ ದೇವಗಾಂಧರಳ ಸಾಮಲ ಒಂಜೇ ಲೆಕ್ಕ, ಆರಬಿಲ ಮೋಹನಲ ಒಂಜೇ ಲೆಕ್ಕ, ಕಲ್ಯಾಣಿ ಪೂರ್ವ ಕಲ್ಯಾಣಿ ಯಮುನಾ ಕಲ್ಯಾಣಿಲ ಒಂಜೇ ಲೆಕ್ಕ. ಆವಡ ಭಕ್ತಿ ಮಂತಿಂಚಿ ಸೇವೆ ತಪ್ಪಿಗೆ ಸಂತೋಷ ಅಂಡಿ ಸಂತೋಷ.
ಗಟ್ಟಿ ಭಾಗವತ್ರೆ ನನ್ನದುಂಬಲ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿನ ಮಂತೊಂದು ಬಲ್ಲೆ ಈರಗಡ್ಡೆ ಆರೋಗ್ಯನು ಕೊರುತ್ತು ಈರಗಡ್ಡೆ ಸ್ವರ ಕೊರುತ್ತು ಈರಗಡ್ಡೆ ಪದ್ಯ ಬಂಡ್ಪಾತು ಪ್ರದೀಪ್ ಕುಮಾರ್ ಗಟ್ಟಿ ಭಾಗವತೇರ್ನ ಪದ್ಯ ಬಾರಿ ಎಡ್ಡೆ ಎಂದು ಪದ್ಯ ಭಾಗವತರೆ ಪ್ರಸಾದ ಕೊಡ್ತೀಯ ಪಿಂಗಾರವ ಮಲ್ಲಿಗೆ ಅವ ಸೇವಂತಿಗೆ ಪಿಂಗಾರ ಮೊದ್ಲಿಗಾರ್ರಿ ಲೋಕೇಶ್ ಕಟೀಲ್ ಕ್ಷೇತ್ರದಾರ ಬಾರಿ ಪೊರ್ಲು ಚೆಂಡೆ ಬಟ್ಟಿಯಾರ ಪರಂಪರೆದ ಚೆಂಡೆ ಇರ್ನ ಚೆಂಡೆ ಗಣ್ಣಗ ದಿವಾಣ ಭೀಮ್ ಭಟ್ರೆನ ನೆಂಪಾಪುಂಡೆಂಕ್ ಗುರುಕುಳೇನ ಗುರುಕುಳ ಅವರಿ ನನ್ನದುಂಬಲ ಉಳ್ಳಾಲ್ ತೆಪ್ಪಿನ ಸೇವನೆ ಭಕ್ತಿನ ಮಂತಂದು ಬಲ್ಲೆ ಹಿರಗೆಡ್ಡೆ ಆರೋಗ್ಯನು ಕೊರತು ಹಿರಗೆಡ್ಡೆ ಕಸಬ್ ಬಂಡ್ಪಾತ ಕಟೀಲು ಲೋಕೇಶ್ವರನ ಚೆಂಡೆ ಬಾರಿ ಎಡ್ಡೆಗೆ ಎಂದು ಬತ್ತು ಬಾಯ್ತು ಬಂಡ್ಪಾತ ಹಿರಗ ಸೇವಂತಿಗೆ ಅವತ್ತು ಹಿಂಗಾರಲ್ಲ ಬರ್ತೀನಿ ಮೊದ್ಲೇ ಗಿರೀಶ್ ಆಚಾರ್ಯರು ಕಾವೂರುದಾರು ಭಾರಿ ಬೊರ್ಲು ಮದ್ದಳೆ ಬಟ್ಟಿಯಾರು ಇರ್ನ ಮದ್ದಳೆ ಗಣ್ಣಗ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್ರಿ ನೆಂಪಾಪುಂಡೆ ಅಜ್ಜರ್ನ ನೆಂಪು ಮಂತೇರು ಐರಗಿಲ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಸೇವಂತಿಗೆ ಇಲ್ಲ ಭಾಗವತ ಶಾಂತಾರಾಮಾಚಾರ್ಯರು ಕೂಟಗಟ್ಟು ತಗೊಳ್ಳುವಂತ ಸೇರಿದೆ ಇರುತ್ತೆ ಸೇರಿಂಚಿ ಸಭೆ ಮಲ್ಲೆ ಭಾಗವತ್ರೆ ಒರಿಯರೆಲ್ಲ ತುಣಿಯರು ಮಾಯಗಾರಿಗೆ ಕಾಲಟ್ಟು ಬಂಗಾವು ಕಾಲ ಕರೆಯುಂಡು ಪ್ರೇಮನಾಥ್ ಪೂಜಾರಿ ಒಳ್ಳೆ ನೇರ ಪ್ರಸಾರ ಅಂತೊಂದು ಒಳ್ಳೆ ಪ್ರೇಮನಾಥ ಪೂಜಾರಿ ಪ್ರಸಾದ ಕೊಡ್ತೀಯ ಮಧುಬಿಂದು ನ್ಯಾಯ ಹಂಸಕ್ಷೀರ ನ್ಯಾಯ ಗೋಲಿನಲಿಕಾ ನ್ಯಾಯ ವ್ಯಾಳ ಮೂಷಿಕ ನ್ಯಾಯ ಅಂಚನೆ ಪರ್ವತ ಪ್ರಸವ ನ್ಯಾಯ ಅಂಚನೆ ಸಮಷ್ಟಿ ನ್ಯಾಯ ಒಂಜ ಅಭಯಕರ ಕಂಚಂತ ಸೇರಿಂಚಿ ಭಕ್ತರಿಗೆ ಬಂತ ಉಳ್ಳಾಲ್ ತಿಪ್ಪಿನ ಪರಿಪೂರ್ಣ ಅನುಗ್ರಹದವರೆ ಮಣೆ ಮಂಚ ಸೇರಿನ ಪುರ್ತಾಂಡತ್ತ ನಂಗೆ ತಿಕ್ಕೊಡತ್ತ ಬೊಂಡ ಗುರಿಕಾರ ಬತ್ತೇರಿ ಮುಂಡಾಸಘಟ್ಟದ ಕಾರ್ಯಕ್ರಮ ಮುಟ್ಟಿ ಬತ್ತೇರಿ ಕುಪ್ಪೆ ಪದವತಾರ ಸುರೇಶ್ ಪ್ರಸಾದ ಬಡ್ತೀಯ ಇಲ್ಲ ಭಕ್ತಿ ಮುಂಡ ಹತ್ರ ಸಂತೋಷ ಕೈ ಸಂತೋಷ ಕೈ ಭೀಕರಾಕೃತಿಯನ್ನು ನೋಡಿ ಭಯಗೊಂಡಿದ್ದೇನೆ. ಇನ್ನು ಇಲ್ಲಿರುವುದು ಸರಿಯಲ್ಲ, ನೇರವಾಗಿ
ಪೀಠಾಪರಾಧಿಕಾರಿ ಶುಂಭನ ತಮ್ಮ ಶಾಂಭವಿ ರೂಪವನ್ನು ಕಂಡು ಭಯಗೊಂಡಿದ್ದೇವೆ. ಶಾಂತಳಾಗ ಕಂಡೆಯ ಮುಂದಕ್ಕೆ ಖಳನ ಭೀತಿ ನನಗೆಲ್ಲ ಮಗನೇ. ಈ ಬಗೆಯಿಂದ ಕಾಣಸಿಗುವುದು ನಾನಲ್ಲ. ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯ ಎಂಬ ಅಭಿಧಾನದಿಂದ ಕಾಣಸಿಗುವುದಕ್ಕಿದ್ದೇನೆ. ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡು ಅವನು ಶುಂಭನ ಮಾತ್ಯ ಅರುಣ ದೈತ್ಯ. ಅವನನ್ನು ಸಂಹರಿಸುವುದಕ್ಕೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಇವನು ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಟ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ವಿಧಾನವನ್ನ ಅರುಣನ ಪ್ರಾಣವನ್ನೇ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಸ್ಮರಿಸದಲೇ ಶ್ರೀದೇವಿ
ಸನ್ನಿವೇಶಗಳೆಲ್ಲವೂ ಉಂಟು. ಅವು ಎಲ್ಲವನ್ನೂ ಕೂಡ ಸಾಂಗವಾಗಿ ಪರಿಹರಿಸಿ ಲೋಕದಲ್ಲಿ ಧರ್ಮಸ್ಥಾಪನೆ ಮಾಡಿದ್ದಾಳೆ ಜಗದಂಬಿಕೆ. ಕಳೆದುಕೊಂಡಂತಹ ಅಧಿಕಾರವನ್ನು ನಮ್ಮ ಪಾಲಿಗೆ ಒದಗಿಸಿಕೊಟ್ಟಿದ್ದಾಳೆ ಎಂಬಳ್ಳಿಗೆ ಈ ವೇದಿಕೆಯಲ್ಲಿ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಯಾರು ಆಡ್ತಾರೋ ಆಡಿಸ್ತಾರೋ, ಯಾರು ಭಕ್ತಿಪೂರ್ವಕವಾಗಿ ಕೇಳ್ತಾರೋ ಅಂಥವರೆಲ್ಲರಿಗೂ ಕೂಡ ಕಲಾಮಾತೆಯಾದಂಥ ದುರ್ಗಾಪರಮೇಶ್ವರಿ ಅಮ್ಮನವರು ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳನ್ನಿತ್ತು ಕರುಣಿಸಲಿ ಎನ್ನುವಲ್ಲಿಗೆ ಪುಣ್ಯ ಕಥಾಮೃತಕ್ಕೆ ಮಂಗಳ ಹಾಡೋಣ. ಭದ್ರ ಶುಭಾನಂದ ಶ್ರೀರಕ್ಷಾ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಶಾರದಾ ನಾರಾಯಣ ಆಚಾರ್ಯ ಮತ್ತು ಮಕ್ಕಳು, ಶ್ರೀಗಳಾದ ಶ್ರೀರಕ್ಷಾ ಮನೆಯಲ್ಲಿ ವಾಸವಾಗಿರತಕ್ಕಂತಹ ಶ್ರೀಮತಿ ಮತ್ತು ಶ್ರೀ ಶಾರದಾ ನಾರಾಯಣಾಚಾರ್ಯ ಮತ್ತು ಮಕ್ಕಳು, ಶಹಬಾಸ್ ಮತ್ತು ಶ್ರೀರಕ್ಷಾ ಮನೆಯಲ್ಲಿ ವಾಸವಾಗಿರತಕ್ಕಂತಹ ಶ್ರೀಮತಿ ಮತ್ತು ಶ್ರೀ ಶಾರದಾ ನಾರಾಯಣಾಚಾರ್ಯ ಮತ್ತು ಮಕ್ಕಳು, ಶಹಬಾಸ್ ಅರ್ತಿಗಾರ ಕುಶಾಲಗಾರ ಮೂಲಿಗಾರ ಫಲ ತಮ್ಮ ಕೀರ್ತಿಯನ್ನು ಮೂಲಗಳಲ್ಲಿ ಕೊಂಡಾಡಲಿ ಕೊಟ್ಟಂತಹ ಕಾಂಚನ ವೀಳ್ಯ ಬಿಡಾರಕ್ಕೆ ಅಪ್ಪಣೆ ದೇವರ
ನಿಮ್ಮ ಜೀವನ ಸುಖ ಸೌಭಾಗ್ಯ ನಮ್ಮ ಸುಖ ಉದ್ಯೋಗ ಕ್ಷೇತ್ರ ಕ್ಷೇತ್ರ ಕೀರ್ತಿ ಇವೆ ಮಾತ್ರ ವಿಷಯಕಾಲ ಉದ್ಯೋಗದ ವಿಷಯಕ್ಕೆ ಆರೋಗ್ಯ ಸಗಳನ್ನು ಸಂರಕ್ಷಣೆ ಕಾಪಾಡಿ ನಮ್ಮ ಕೀರ್ತಿಯನ್ನು ಶ್ರದ್ಧೆ ಭಕ್ತಿದಾರ ಶ್ರೀರಾಶಿಗಳು ನಮಸ್ಕಾರ ಅಂತ